ಇದು ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಸರ್ ಅವರೊಂದಿಗಿನ ವಿಶೇಷ ಸಂದರ್ಶನ. ನಾನು ರಮಾಕಾಂತ್. ದಯಾನಂದ್ ಸರ್, TV5 ಸ್ಟುಡಿಯೋಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಬಹಳಷ್ಟು ವಿಷಯಗಳಿತ್ತು, ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ, ಟ್ರಾಫಿಕ್ ಬಗ್ಗೆ ಮಾತನಾಡುವಂಥ ವಿಷಯಗಳಿತ್ತು. ನೇರವಾಗಿ ನಿಮ್ಮನ್ನೇ ಮಾತನಾಡ್ಸೋಣ ಅಂಥೇಳಿ ಸಂದರ್ಶನ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಜನಸ್ನೇಹಿ ಆಗಿರಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಹೆಜ್ಜೆಯನ್ನು ಎಲ್ಲರೂ ಗೌರವಿಸ್ತಾ ಇದ್ದಾರೆ. ನೀವು ಕಮಿಷನರ್ ಹುದ್ದೆಯನ್ನು ವಹಿಸಿಕೊಂಡಾಗ ತೆಗೆದುಕೊಂಡಂಥ ಫಸ್ಟ್ ಡಿಸಿಷನ್ ಏನು ಸರ್? ಪೊಲೀಸ್ ಆಯುಕ್ತನಾಗಿ ನಾನು ಮೇ 31, 2023 ಸರ್ಕಾರದ ಒಂದು ಇದ್ರ ಮೇರೆಗೆ ಪೊಲೀಸ್ ಆಯುಕ್ತನಾಗಿ ನಿಯುಕ್ತಗೊಂಡೆ. ಪ್ರಮುಖವಾಗಿ ನಾವು ಮಾಡ್ತಕ್ಕಂಥದ್ದು ಯಾವುದೇ ಹುದ್ದೆಯನ್ನು ಪ್ರಭಾರವನ್ನು ವಹಿಸ್ಕೊಂಡಾಗ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಅವರ ಒಂದು ಸಭೆಗಳನ್ನು ಮಾಡ್ತಕ್ಕಂಥದ್ದು, ಅವರ ಒಂದು ಅಭಿಪ್ರಾಯಗಳನ್ನು ಮತ್ತು ಅವರ ಫೀಡ್ಬ್ಯಾಕು ಏನೇನಾಗಿದೆ, ಹಿಂದೆ ಏನೇನಾಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಅವಲೋಕನವನ್ನು ಮಾಡಬೇಕಾಗ್ತದೆ. ನಾನು ಕೂಡ ಅದರಿಂದಲೇ ಪ್ರಾರಂಭ ಮಾಡಿದ್ದು. ಸೊ ಅಲ್ಲಿಂದ ಮುಂದಕ್ಕೆ ಒಂದೊಂದಾಗಿ ಜನರಲಿ ನಾವು ಹೇಳ್ತಕ್ಕಂಥದ್ದು ಯಾವುದೇ ಹುದ್ದೆಯನ್ನು ಪೊಲೀಸ್ ಇಲಾಖೆಯಲ್ಲಿ ಹೇಳೋದಾದರೆ 5 Ps ಅಂತ ಕರೀತಾರೆ. ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ 5 Ps ಅಂತೇಳಿ. 5 P ಅಂದರೆ ಒಂದು ಪ್ಲೇಸು, ಪೀಪಲ್ಲು, ಪ್ರೆಸ್ಸು, ಪೊಲಿಟಿಷಿಯನ್ಸು ಆ್ಯಂಡ್ ಒನ್ ಮೋರ್ ಪೊಲೀಸ್ ಅಂದರೆ ನಮ್ಮ ಸ್ಟಾಫು. ಸೊ ದೀಸ್ 5 Ps ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ದ ಎಂಟೈರ್ ಪೊಲೀಸಿಂಗ್ ರಿವಾಲ್ವ್ಸ್ ಅರೌಂಡ್ these 5 Ps ಅಂತ ನಾವು ಹೇಳ್ತೇವೆ. ಸೊ we have to understand one by one. We have to first understand the place, topography, ಎಷ್ಟು ಪೊಲೀಸ್ ಸ್ಟೇಷನ್ ಇದ್ದಾವೆ, ಎಷ್ಟು ಇದ್ದಾವೆ, ಪ್ರೆಸ್ ಬಗ್ಗೆ ತಿಳ್ಕೊಬೇಕಾಗ್ತದೆ. ಮೀಡಿಯಾದವರು ಯಾವ ರೀತಿ, ಏನು, ಯಾರು, ಎಂತ, ಯಾವ ಮೀಡಿಯಾದಿಂದ ಇದ್ದಾರೆ, ಅವರ ಓರಿಯೆಂಟೇಷನು, ವೇರ್ ದೇ ಕಮ್ ಫ್ರಮ್ ಅಂತಕ್ಕಂಥದ್ದು. ಅದೇ ರೀತಿ ವಿ ಶುಡ್ ನೋ ದ ಪೊಲಿಟಿಷಿಯನ್ಸ್ ಆಲ್ಸೋ. ರಾಜಕಾರಣಿಗಳು, ಎಲ್ಲ ಮಟ್ಟದ ರಾಜಕಾರಣಿಗಳು, ಬರೀ MLA ಅಥವಾ MP ಗಳು ಅಂತಲ್ಲ, ಮಿನಿಸ್ಟ್ರುಗಳು ಅಂತಲ್ಲ, ಬಟ್ ಈವನ್ ಲೋವರ್ ಲೆವೆಲ್ ಫಂಕ್ಷನರೀಸ್ ಆಲ್ಸೋ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದೆಮ್, ಯಾವ್ಯಾವ ಪಕ್ಷದಲ್ಲಿದ್ದಾವೆ, ಏನಿದ್ದಾವೆ ಅಂತಕ್ಕಂಥದ್ದು. ದೆನ್ ಪೀಪಲ್, ಬಿಕಾಸ್ ವಿ ಹ್ಯಾವ್ ಟು ವರ್ಕ್ ವಿತ್ ದ ಪೀಪಲ್. ತಾವು ಹೇಳ್ತಾ ಇದ್ರಿ ಜನಸ್ನೇಹಿ ಆಗಬೇಕು ಅಂತೇಳಿ. ಜನಸ್ನೇಹಿ ಅಂತಂದರೆ ನಾವು ಜನರೊಡನೆ ಕೆಲಸ ಮಾಡಬೇಕಾಗ್ತದೆ. ಜನರ ಬಿಟ್ಟು ನಾವು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಬೇರೆ ಇಲಾಖೆಗಳಾದರೆ ಅವು ಬರೀ ಫೈಲ್ ಪುಷಿಂಗ್ನಲ್ಲಿ ಕೆಲಸಗಳು ನಡ್ಕೊಂಡು ಹೋಗ್ಬೋದು, ಸೆಕ್ರೆಟ್ರಿಯೇಟಲ್ಲಿ ಅಥವಾ ಇದರಲ್ಲಿ. ನಮ್ಮಲ್ಲಿ ಆ ರೀತಿ ಆಗಲ್ಲ. ಏನೇ ಒಂದು ಕೆಲಸ ಮಾಡಬೇಕಂದ್ರೆ information has to come from public, problems have to come from public, solutions also have to come from public. So we should understand people also. Plus more importantly police, that is our own staff, our own subordinates. Who are they, what are they, what is their orientation, ಅವ್ರ ಏನು ಕೆಪಾಸಿಟಿ ಇದೆ, ಅವ್ರೇನು ಎಷ್ಟು ಮಟ್ಟಿಗೆ ಅವರು ಸನ್ನದ್ಧರಾಗಿದ್ದಾರೆ, ಯಾವುದರಲ್ಲಿ ವೀಕ್ನೆಸ್ ಏನು, ಸ್ಟ್ರೆಂತ್ಸ್ ಏನು ಅನ್ನೋದನ್ನೆಲ್ಲ ಸಂಪೂರ್ಣವಾಗಿ ನಾವು ಅನಲೈಸ್ ಮಾಡಬೇಕು. ಏನೇನು ಬೆಳವಣಿಗೆಗಳಾಯಿತು ಸರ್ ನೀವು ಬಂದ ಮೇಲೆ? ಜನ ತಮಗೇನೋ ಸಮಸ್ಯೆ ಆಯಿತು ಅಂತ ಬಂದಾಗ ಸ್ಟೇಷನ್ಗೆ ಬರೋ ನಿಟ್ಟಿನಲ್ಲಿ ಸ್ಟೇಷನ್ CCTV ಕ್ಯಾಮರಾಗಳ ಬಗ್ಗೆ, ಸ್ಟೇಷನಲ್ಲಿ ಪೊಲೀಸರು ನಡೆದುಕೊಳ್ಳುವ ಬಗ್ಗೆ ಒಂದು ನಂಬರ್ ಕೂಡ ಇಟ್ಟಿದ್ದೀರಲ್ಲಿ. ಯಾರಿಗಾದರೂ ನಿಮಗೆ ತೊಂದರೆ ಆಯಿತಾ, ಹೇಗೆ ನಿಮ್ಮನ್ನು ನಡೆಸ್ಕೊಂಡ್ರು, ಅಥವಾ ನಿಮಗೆ ಸಮಸ್ಯೆ ಆಯಿತಾ? ಜನ ನೇರವಾಗಿ ಬೇಕಾದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು, ಅವರ ವಿಷಯ ತಿಳಿಸಬಹುದಾಗುತ್ತೆ. ಇದರಿಂದ ಆಗಿರೋ ಬೆಳವಣಿಗೆ ಏನು ಸರ್? ಪ್ರಮುಖವಾಗಿ ನೀವು ಹೇಳ್ತಕ್ಕಂಥದ್ದು ಬಹುಶಃ ಲೋಕಸ್ಪಂದನ ಇದ್ರ ಬಗ್ಗೆ ಇರಬೇಕು. ನಾವು QR ಕೋಡ್ ಬೇಸ್ಡ್, ಇಟ್ಸ್ ಎ ಫೀಡ್ಬ್ಯಾಕ್ ಸಿಸ್ಟಮ್. ಪೀಪಲ್ ಇಂಡಿಪೆಂಡೆಂಟ್ ಆಗಿ ಅವರ ಅಭಿಪ್ರಾಯಗಳನ್ನು, ಅವರಿಗೆ ಅಲ್ಲಿ ಏನಾಯಿತು, ಯಾವ ರೀತಿ ಪೊಲೀಸ್ನವ್ರು ನಡೆಸ್ಕೊಂಡ್ರು ಅನ್ನೋದ್ರ ಬಗ್ಗೆ ನೇರವಾಗಿ ಅವರು ತಮ್ಮ ಅಭಿಪ್ರಾಯವನ್ನು ಮಂಡನೆ ಮಾಡ್ಬೋದು. ಜೊತೆಗೆ ಪೊಲೀಸರ ಒಂದು ವರ್ತನೆಯನ್ನು ರೇಟಿಂಗ್ ಕೂಡ ಮಾಡ್ಬೋದು. ಸೊ ಅದು ಒಂದು ಒಳ್ಳೆಯ ಸ್ಕೀಮು. ನಾವು ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ನಾವು ಈಗ ಅಳವಡಿಸಿದ್ದೇವೆ. ಎಲ್ಲ ಪೊಲೀಸ್ ಠಾಣೆ ಯಾವುದೇ ಒಬ್ಬ ವ್ಯಕ್ತಿ ಅಲ್ಲಿ ಹೋದಾಗ ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಆ QR ಕೋಡನ್ನು ಸ್ಕ್ಯಾನ್ ಮಾಡಿ ಅದರ ಮುಖಾಂತರದಲ್ಲಿ ಕೆಲವೊಂದು ಕ್ವಶನರ್ಸ್ ಇದ್ದಾವೆ, ಆ ಕ್ವಶನರ್ಸನ್ನು ಆನ್ಸರ್ ಮಾಡ್ಬೋದು, ಏನಾಯಿತು, ಹೇಗೆ ಅಂತೇಳಿ ರೇಟಿಂಗ್ ಕೂಡ ಮಾಡ್ಬೋದು. ಅದರ ಆಧಾರದ ಮೇಲೆ ನಾವು ಬ್ಯಾಕ್ ಎಂಡ್ನಲ್ಲಿ ವಿ ಕ್ಯಾನ್ ಅನಲೈಸ್. ಯಾರಿಗಾದ್ರೂ ಒಬ್ಬ ನೆಗೆಟಿವ್ ರೇಟಿಂಗ್ ಬಂತು, ಅಥವಾ ಯಾರಿಗೊಬ್ಬರು ಕಾಯಿಸಿದ್ರು, ಅಥವಾ ಇನ್ನೊಬ್ರಿಗೆ ಏನೋ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಕೊಡಲಿಲ್ಲ, ಅಥವಾ FIR ಮಾಡಲಿಲ್ಲ, ಆ ಥರದ್ದು ಏನಾದರೂ ಇದು ಬಂದಾಗ ನಾವು ಇಂಟರ್ವ್ಯೂನಾಗಿ ಅದನ್ನು ಸರಿಪಡಿಸಲಿಕ್ಕೆ ಇದಾಗ್ತದೆ. ಜೊತೆಗೆ ಇಟ್ ಫಿಕ್ಸಸ್ ಅಕೌಂಟಬಿಲಿಟಿ ಆನ್ ದ ಪೊಲೀಸ್ ಸ್ಟಾಫ್ ಆಲ್ಸೋ. ವೆನ್ ಈ ನೋಸ್ ದಟ್ ಇವರು ನೇರವಾಗಿ ಫೀಡ್ಬ್ಯಾಕನ್ನು ಕೊಡ್ಬೋದು, ಆ ಫೀಡ್ಬ್ಯಾಕು ಕಮಿಷನರ್ಗೆ ಅಥವಾ DCPಗಳ ಮಟ್ಟಕ್ಕೆ ಕೂಡ ಹೋಗ್ತದೆ ಅನ್ನೋದು ಇರುವಾಗ ಅವರ ವರ್ತನೆಯಲ್ಲಿ ಕೂಡ ಅದೇ ರೀತಿಯಾದಂತಹ ಬದಲಾವಣೆ ಬರ್ತದೆ. ಆ ರೀತಿ ಬದಲಾವಣೆ ಬಂದಿದೆ ಕೂಡ. ಸಿಲಿಕಾನ್ ಸಿಟಿ ಟಫ್ ಚಾಲೆಂಜಸ್ ಆಗಿದೆ ನಿಮಗೆ? ಸಿಲಿಕಾನ್ ಸಿಟಿ ಸ್ವಲ್ಪ ಟಫ್ ಅನಿಸುತ್ತಾ ನಿಮಗೆ? ಸಿಲಿಕಾನ್ ಸಿಟಿ ಅಂತಂದರೆ ಬೆಂಗಳೂರು ಸಿಟಿ ಈಸ್ ಅ ಗ್ಲೋಬಲ್ ಸಿಟಿ. ಸೊ ವಿಶ್ವದರ್ಜೆಯ ನಗರಕ್ಕೆ ವಿಶ್ವದರ್ಜೆಯ ಪೊಲೀಸಿಂಗನ್ನು ನಾವು ಕೊಡಬೇಕಾಗ್ತದೆ. ಆ ದೃಷ್ಟಿಯಿಂದ ಇಟ್ ಇಸ್ ಅ ಚಾಲೆಂಜಿಂಗ್ ಅಸೈನ್ಮೆಂಟ್. ದೆರ್ ಇಸ್ ಚಾಲೆಂಜ್, ದೆರ್ ಇಸ್ ಚಾರ್ಮ್. ಎಲ್ಲಿ ಚಾಲೆಂಜ್ ಇರ್ತದೆ ಅಲ್ಲಿ ಚಾರ್ಮ್ ಇರ್ತದೆ, ಎಲ್ಲಿ ಚಾರ್ಮ್ ಇರ್ತದೆ ಅಲ್ಲಿ ಚಾಲೆಂಜೂ ಇರ್ತದೆ. ಸೊ ಹೀಗಾಗಿ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಟುಗೆದರ್. ಚಾಲೆಂಜ್ ಆಲ್ವೇಸ್ ಕಮ್ ಟುಗೆದರ್. 25 ಇಯರ್ಸ್ ಹಿಂದಿನ ಬೆಂಗಳೂರಿಗೂ 25 ಇಯರ್ಸ್ ಆದ ನಂತರದ ಇವತ್ತಿನ ಬೆಂಗಳೂರಿಗೂ ಕ್ರೈಮ್ ವಿಚಾರದಲ್ಲಿ ನೀವು ಫೇಸ್ ಮಾಡ್ತಿರೋ ಸವಾಲೇನು ಸರ್?
ಕ್ರೈಮ್ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ನೀವು ಹೇಳಿದ ಹಾಗೆ 25 ವರ್ಷದ ಹಿಂದೆ ಇರ್ತಕ್ಕಂಥ ಬೆಂಗಳೂರು ಈಗ ಇಲ್ಲ. ಈಗಿನ ಜನ ಬದಲಾಗಿದ್ದಾರೆ, ತಂತ್ರಜ್ಞಾನ ಬದಲಾಗಿದೆ ಮತ್ತು ಬೇರೆ ಆಧುನಿಕ ಕಾಸ್ಮೋಪಾಲಿಟನ್ ಸಿಟಿ ಆಗಿದೆ. ಇಟ್ಸ್ ಎ ಗ್ಲೋಬಲ್ ಡೆಸ್ಟಿನೇಷನ್. IT ಕಂಪ್ನಿಗಳು ಬಂದಿದ್ದಾವೆ. ಈಗಾಗಲೂ ಕ್ರೈಮಲ್ಲಿ ಕೂಡ ವಿ ಸಿ ಚೇಂಜಿಂಗ್ ಟ್ರೆಂಡ್. ಈ ಟ್ರೆಡಿಷನಲ್ ಅಥವಾ ಕನ್ವೆನ್ಷನಲ್ ಕ್ರೈಮ್ಸ್ ಅಂತ ನಾವೇನೋ ಹೇಳ್ತೇವೆ, ಅವು ಈಗ ಕಡಿಮೆ ಆಗ್ತಾ ಇದ್ದಾವೆ. ವಿ ಆರ್ ನಾಟ್ ಅಂದರೆ ಸುಲಿಗೆ, ಕಳ್ಳತನ, ದರೋಡೆ. ಹಿಂದೆ ದರೋಡೆಗಳಾಗ್ತದೆ. 25 ವರ್ಷಗಳಿಂದ ನೀವು ನೋಡೋದಾದರೆ ಔಟ್ಸ್ಕರ್ಟ್ಸ್ನಲ್ಲಿ ಹೋಗಿ ಈ ದಂಡುಪಾಳ್ಯ ಗ್ಯಾಂಗ್ ಅವರೆಲ್ಲ ಬಂದು ಫಾರ್ಮ್ ಹೌಸ್ಗಳಲ್ಲಿ ಹೋಗಿ ಅಟ್ಯಾಕ್ ಮಾಡಿ ಹೊಡೆದು ಭಾಳ ವೈಲೆಂಟ್ ಆಗಿ ಅವರು ಕ್ರೈಮ್ಗಳನ್ನು ಮಾಡ್ತಾಯಿದ್ರು. ಈಗ ಆ ರೀತಿಯ ಕ್ರೈಮ್ಗಳು ಇಲ್ಲ, ನಮ್ಮಲ್ಲಿ ಕಡಿಮೆ ಆಗಿದ್ದಾವೆ. 10 ವರ್ಷದ ಹಿಂದೆ ಚೈನ್ ಸ್ನ್ಯಾಚಿಂಗ್ಗಳು ಭಾಳ ಆಗ್ತಾಯಿದ್ವು. ಇರಾನಿ ಗ್ಯಾಂಗು ಅಲ್ಲಿ ಇಲ್ಲಿಂದ ಹೊರಗಡೆ ಬಂದು ಅವರು ವಿಮಾನದಲ್ಲಿ ಇಲ್ಲಿಗೆ ಬರ್ತಾಯಿದ್ರು. ಅಲ್ಲಿ ವಿಮಾನ ನಿಲ್ದಾಣದಿಂದಲೇ ಯಾವುದನ್ನ ಒಂದು ಮೋಟರ್ ಸೈಕಲನ್ನು ಹೊರಗಡೆ ಕದ್ಕೊಂಡು ಒಂದು ಸೀರೀಸ್ ಒಂದು 7-8 ಕಡೆಗಳಲ್ಲಿ ನೇರವಾಗಿ ಟಪ ಒಂದು ಚೈನ್ ಸ್ನ್ಯಾಚಿಂಗ್ಗಳು ಮಾಡಿಕೊಂಡು ಮತ್ತೆ ಸಾಯಂಕಾಲ ವಿಮಾನದಲ್ಲಿ ವಾಪಸ್ ಹೋಗ್ಬಿಡೋರು. ಈಗ ಆ ಥರದ ಪರಿಸ್ಥಿತಿ ಇಲ್ಲ. ಸೊ ವಿ ಆರ್ ಮೂವಿಂಗ್ ಫ್ರಮ್ ಕನ್ವೆನ್ಷನಲ್ ಕ್ರೈಮ್ಸ್ ಆರ್ ಟ್ರೆಡಿಷನಲ್ ಕ್ರೈಮ್ಸ್ ಟುವರ್ಡ್ಸ್ ವೈಟ್ ಕಾಲರ್ ಕ್ರೈಮ್ಸ್. ಬ್ಲಡ್ಲೆಸ್ ಕ್ರೈಮ್ಸ್ ಟು ಬ್ಲಡಿ ಕ್ರೈಮ್ಸ್ ಟು ಬ್ಲಡ್ಲೆಸ್ ಕ್ರೈಮ್ಸ್ ಅಂತ ನಾವು ಹೇಳ್ತೇವೆ. ಕ್ರೈಮ್ಸ್ ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಅನಾನಿಮಸ್, ಫೇಸ್ಲೆಸ್, ಬಾರ್ಡರ್ಲೆಸ್ ಕ್ರೈಮ್ಸ್. ಅಂದರೆ ಸೈಬರ್ ಕ್ರೈಮ್ಸ್ ಇರ್ಬೋದು, ಚೀಟಿಂಗು, ಫ್ರಾಡು, ಮಿಸ್ಅಪ್ರಾಪ್ರಿಯೇಷನ್, ಈ ರೀತಿಯ ಅಪರಾಧಗಳ ಪ್ರಮಾಣ ಜಾಸ್ತಿ ಆಗ್ತದೆ. ಅದೇ ರೀತಿಯಲ್ಲಿ ಸುಲಿಗೆ, ಕೊಲೆ ಅಥವಾ ಈ ಪ್ರಾಪರ್ಟಿ ಅಫೆನ್ಸಸ್ಸು ಅಂಥವು ಕಡಿಮೆ ಆಗ್ತದೆ. ಇಟ್ಸ್ ಎ ಓವರ್ ಆಲ್ ಟ್ರೆಂಡ್, ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ಇನ್ ಅದರ್ ಪ್ಲೇಸಸ್. ಈ ಸೈಬರ್ ವಿಚಾರದಲ್ಲಿ ಸರ್ ನಾನು ನಿಮ್ಮಿಂದ ಒಂದು ಫ್ರ್ಯಾಂಕ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ಸೈಬರ್ ಕಳ್ಳರು ಯಾರಿರ್ತಾರೋ ಅವ್ರನ್ನ ಹಿಡಿಯುವಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸಶಕ್ತವಾಗಿದೆ ನಿಜ, ಆದರೆ ಎಷ್ಟೋ ಬಾರಿ ಅವರು ಪೊಲೀಸ್ ಟೆಕ್ನಾಲಜಿಗಿಂತ ಸ್ವಲ್ಪ ಮುಂದೆ ಇರ್ತಾರೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ನಿಜನಾ ಸರ್ ಇದು? ಇದು ತಂತ್ರಜ್ಞಾನದ ಪ್ರಶ್ನೆ ಅಲ್ಲ. ಅವರು ಯಾರು ಕೂಡ ಈ ರೀತಿ ಸೈಬರ್ ಅಪರಾಧಗಳನ್ನು ಏನು ಫ್ರಾಡ್ಗಳನ್ನು ಮಾಡ್ತಾ ಇದ್ದಾರೆ, ಅವರು ಯಾರು ಕೂಡ ಅವರೇನು PhD ಅಥವಾ MS MTech ಮಾಡಿರ್ತಕ್ಕಂತಹ ವ್ಯಕ್ತಿಗಳಲ್ಲ. ದೇ ಆರ್ ನಾಟ್ ಲೈಕ್ ದಟ್. ದೇ ಆರ್ ಬೇಸಿಕಲಿ ಕಾನ್ಮೆನ್. ಹಿಂದೆ ಏನು ಈ ಫಿಸಿಕಲ್ ವರ್ಲ್ಡ್ನಲ್ಲಿ ಏನು ಈ ಮೋಸ ವಂಚನೆಗಳನ್ನು ಮಾಡ್ತಾ ಇದ್ರು, ಅವರೇ ಈಗ ಈ ಮೊಬೈಲ್ ಫೋನು ಮತ್ತು ಈ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಎಲ್ಲೋ ಕೂತ್ಕೊಂಡು ಎಲ್ಲೋ ಒಂದು ಕಡೆಯಲ್ಲಿ ಅವರು ಈ ರೀತಿ ಅಪರಾಧಗಳನ್ನು ಮಾಡ್ತಾ ಇದ್ದಾರೆ. ಅವರ ಬೇಸಿಕ್ ಕಲೆ ಇರೋದು ಮಾತಿನ ಕಲೆ. ಅವರಿಗೆ ಬುದ್ಧಿಶಕ್ತಿ ಅಥವಾ ತಂತ್ರಜ್ಞಾನದ ಅರಿವು ಅಷ್ಟೊಂದು ಇರೋದಿಲ್ಲ, ಬಟ್ ಮಾತಿನ ಕಲೆ. ಆ ಮಾತಿನ ಕಲೆಯಲ್ಲಿ ಜನರಿಗೆ ಒಂದು ಮರಳು ಮಾಡ್ತಾರೆ, ಇಲ್ಲಾಂದರೆ ಅವರಿಗೆ ಥ್ರೆಟನ್ ಮಾಡ್ತಾರೆ, ಇಲ್ಲ ಅವ್ರಿಗೊಂದು ದೇ ಪುಟ್ ಯು ಅಂಡರ್ ಲಾಟ್ ಆಫ್ ಡ್ಯೂರೆಸ್. ಅದರಿಂದ ನಿಮ್ಮ ಹಣವನ್ನು ಅವರು ಕೇಳಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೆ. ಇದನ್ನು ಸ್ಟಾಪ್ ಮಾಡೋದು ಹೇಗೆ ಮತ್ತು ಕಂಪ್ಲೇಂಟ್ ಬಂದಾಗ ನೀವು ಅಟೆಂಡ್ ಮಾಡ್ತಿರೋದು ಹೇಗೆ ಸರ್? ಕಂಪ್ಲೇಂಟ್ ಬಂದಾಗ ಈಗ ಸ್ವಲ್ಪ ಬದಲಾವಣೆಗಳನ್ನು ಮಾಡಿದ್ದೀವಿ. ಮುಂಚೆ ನಮ್ಮಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ಗಳು ಅಂತ ಇತ್ತು, ಸೈಬರ್ ಎಕನಾಮಿಕ್ ಆ್ಯಂಡ್ ನಾರ್ಕೋಟಿಕ್ ಪೊಲೀಸ್ ಸ್ಟೇಷನ್ಗಳು ಅಂತೇಳಿ. ಪ್ರತಿ ಡಿವಿಷನ್ಗೆ 1ರಂತೆ 8 ಪೊಲೀಸ್ ಸ್ಟೇಷನ್ಗಳು ಬೆಂಗಳೂರು ನಗರದಲ್ಲಿತ್ತು. ಪ್ಲಸ್ ಕಮಿಷನರ್ ಆಫೀಸ್ನಲ್ಲಿ ಇನ್ನೊಂದು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇತ್ತು. ಈಗ ಅದರ ಬದಲಾವಣೆಯನ್ನು ಮಾಡಿ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಜನ ಹೋಗಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು ಅಂತ ಮಾಡಿದ್ವಿ. ಯಾಕೆಂದರೆ ಈಗ ನನಗೆ ಏನಾದರೂ ಒಂದು ಸೈಬರ್ ಇದು ಆಯಿತು ಅಂದರೆ, ಅಫೆನ್ಸ್ ಆಯಿತು ಅಂದರೆ, ನಾನು ಆ ಸೈನ್ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗಬೇಕು. ಸೊ ಆವಾಗ ಅದು ಇದು ಗೋಲ್ಡನ್ ಅವರ್ ಮಿಸ್ ಆಗಿಬಿಡುತ್ತೆ. ಗೋಲ್ಡನ್ ಅವರ್ ಮಿಸ್ ಆಗುತ್ತೆ. ಎರಡನೇದಾಗ ಮೋಟಿವೇಶನ್ ಎಲ್ಲ ಯಾರು ಹೋಗ್ತಾರೆ ಬಿಡು ಅಂತಕ್ಕಂಥ ಭಾವನೆ. ಈಗ ನೀವು ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ನೀವು ಕಂಪ್ಲೇಂಟನ್ನು ಕೊಡಿ, FIR ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ವಿ. ಮುಕ್ತವಾಗಿ FIR ರಿಜಿಸ್ಟರ್ ಮಾಡ್ತಾ ಇದ್ವಿ. ಇದರಿಂದಾಗಿ ನಮ್ಮ ಸೈಬರ್ ಅಪರಾಧಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಬಟ್ ಆದರೂ ಕೂಡ ವಿ ವಿಲ್ ಗೆಟ್ ಅ ರಿಯಲಿಸ್ಟಿಕ್ ಪಿಕ್ಚರ್ ಆಫ್ ಹೌ ಮೆನಿ ಕ್ರೈಮ್ಸ್ ಆರ್ happening, what type of crimes are happening. Based on that one, we have to evolve our own methods of tackling it. ಜೊತೆಗೆ ಇನ್ನೊಂದು ಬಹುಶಃ ನಿಮಗೆ ಗೊತ್ತಿರೋ ಹಾಗೆ 1930 ನ್ಯಾಷನಲ್ ಟೋಲ್ ಫ್ರೀ ನಂಬರ್ ಈಗ ಬಂದಿದೆ. ಇಟ್ಸ್ ಫ್ರೀ ಟೋಲ್ ಫ್ರೀ ನಂಬರ್. ಯಾವುದೇ ಒಂದು ಸೈಬರ್ ಅಪರಾಧ ಅಥವಾ ಸೈಬರ್ ವಂಚನೆಗೆ ಒಳಗಾದ ವ್ಯಕ್ತಿ, ನೀವು ಹೇಳಿದಾಗೆ ಗೋಲ್ಡನ್ ಅವರ್ ಅಂದರೆ ಗೊತ್ತಾದ 1 ಅಥವಾ 2 ತಾಸಿನ ಒಳಗಡೆ, ಈಗ ಉದಾಹರಣೆ ಆ ರಸ್ತೆ ಅಪಘಾತ ಆದಾಗ ನಾವು ಸಾಮಾನ್ಯವಾಗಿ ಗೋಲ್ಡನ್ ಅವರ್ ಪ್ರಿನ್ಸಿಪಲನ್ನು ಉಪಯೋಗ ಮಾಡ್ತೀವಿ. ಅಂದರೆ ರಸ್ತೆ ಅಪಘಾತ ಆದ 1 ಗಂಟೆಯ ಒಳಗಡೆ ಆ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿದ್ರೆ ಅವರ ಉಳುವಿಕೆಯ ಪ್ರಮಾಣ ಅಥವಾ ಗಾಯದ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಬೋದು ಅಂಥೇಳಿ. ಉಳುವಿಕೆ ಪ್ರಮಾಣ ಜಾಸ್ತಿ ಆಗ್ತದೆ, ಗಾಯದ ಪ್ರಮಾಣ ಕಡಿಮೆ ಆಗ್ತದೆ ಅಂಥೇಳಿ. ಅದೇ ರೀತಿಯಲ್ಲಿ ಸೈಬರ್ ಅಪರಾಧ ಆದಾಗ ಈ ರೀತಿ ಇಮಿಡಿಯೇಟ್ಲಿ 1930ಗೆ ರಿಪೋರ್ಟ್ ಮಾಡಿದ್ರೆ ಇಮಿಡಿಯೇಟ್ಲಿ ಆ ಅಮೌಂಟು ಎಲ್ಲಿಗೆ ಹೋಯಿತು ಅನ್ನೋದನ್ನು ನಾವು ಬ್ಲಾಕ್ ಮಾಡ್ಬೋದಾಗ್ತದೆ. ಬ್ಯಾಂಕ್ ಅಕೌಂಟಿಂದ ನೀವು ಟ್ರಾನ್ಸಾಕ್ಷನ್ಗಳಾಗೋದು. ಬಿಕಾಸ್ ಒನ್ಸ್ ದ ಮನಿ ಇಸ್ ಗಾನ್, ಇಟ್ ಇಸ್ ಗಾನ್. ಇಟ್ ವಿಲ್ ಗೋ ಇನ್ ಟು ಮಲ್ಟಿಪಲ್ ಅಕೌಂಟ್ಸ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಅಕ್ರಾಸ್ ದ ಕಂಟ್ರಿ ಆರ್ ಇವನ್ ಮೆನಿ ಟೈಮ್ಸ್ ಔಟ್ಸೈಡ್ ದ ಕಂಟ್ರಿ ಆಲ್ಸೋ. ಆ ಥರದ್ದಾದರೆ ಅದರ ವಾಪಸ್ ಪಡೀತಕ್ಕಂಥದ್ದು ಕಷ್ಟ ಆಗ್ತದೆ ಮತ್ತು ಆ ಅಪರಾಧಿಗಳನ್ನು ಪತ್ತೆ ಹಚ್ಚತಕ್ಕಂಥದ್ದು, ಹಿಡಿತಕ್ಕಂಥದ್ದು ಕೂಡ ಕಷ್ಟ ಆಗ್ತದೆ. ಎಷ್ಟು ಬೇಗ ನಮಗೆ ರಿಪೋರ್ಟನ್ನು ಮಾಡ್ತಾರೆ ಅಷ್ಟು ಬೇಗ ಅವರ ಹಣವನ್ನು ಸೇವ್ ಮಾಡಲಿಕ್ಕೆ, ಜೊತೆಗೆ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಸೊ ಈ 1930 ಬಂದಾಗಿಂದ ಅದು ಕೂಡ ಬ್ಯಾಕ್ ಎಂಡಲ್ಲಿ ನಡೀತಾ ಇದೆ. ಓಕೆ ಸರ್, ಈ ನಂಬರ್ಗಳನ್ನು ಜನಗಳಿಗೆ ಪರಿಚಯ ಮಾಡೋ ದೃಷ್ಟಿಯಿಂದ
ನಿಮ್ಮ ಇಲಾಖೆ ಎಫರ್ಟ್ ಏನು ಸರ್? ಈಗ ನಮ್ಮ 1930 ಈ ಇಲಾಖೆಯಿಂದ ಥರ ನಂಬರ್ ಇದೆ, ಇಂತಿಂಥ ವಿಷಯಕ್ಕೆ ಅಡ್ರೆಸ್ ಸಾಕಷ್ಟು ಇದ್ರ ಬಗ್ಗೆ ತಿಳುವಳಿಕೆಯನ್ನು, ಅರಿವನ್ನು, ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡಿದ್ದೇವೆ. ಮೂಲಭೂತವಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ಗಳೇನಿದ್ದಾವೆ, ವಿ ಆರ್ ಇನ್ ಆಲ್ ಸೋಷಿಯಲ್ ಮೀಡಿಯಾ ಚಾನಲ್ಸಲ್ಲಿ ನಾವು ನಮ್ಮ ಪ್ರೆಸೆನ್ಸ್ ಇಟ್ಟಿದ್ದೀವಿ. ವಿ ಆರ್ ಫಾಲೋವರ್ಶಿಪ್ ಈಸ್ ಆಲ್ಸೋ ವೆರಿ ಗುಡ್. ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಆಮೇಲಿಂದ ಬೇರೆ ಈ ಯೂಟ್ಯೂಬ್ ಇರ್ಬೋದು ಅಥವಾ ಲಿಂಕ್ಡ್ಇನ್ ಇರ್ಬೋದು, ಎಲ್ಲ ಇದರಲ್ಲೂ ಕೂಡ ಈಗ ಹೊಸದಾಗಿ ವಾಟ್ಸಪ್ ಚಾನಲ್ ಶುರುವಾಗಿದೆ, ಅದರಲ್ಲೂ ಕೂಡ ನಾವು ಇದನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಪ್ರಾಪಗೇಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಫಿಸಿಕಲ್ ವರ್ಲ್ಡ್ನಲ್ಲೂ ಕೂಡ ಬಸ್ ಸ್ಟ್ಯಾಂಡ್ಗಳು, ರೈಲ್ವೆ ಸ್ಟೇಷನ್ಗಳು, ಎಲ್ಲೆಲ್ಲಿ ಜನಸಂದಣಿ ಆಗ್ತದೆ. ಉದಾಹರಣೆ ಮೊನ್ನೆ ಶಿವರಾತ್ರಿ ದಿವಸ ಸಾಕಷ್ಟು ಸಂಖ್ಯೆಯಲ್ಲಿ ಜಾಗರಣೆ ಮಾಡಲಿಕ್ಕೆ ಜನ ಎಲ್ಲ ಕಡೆಗಳಲ್ಲೂ ಸೇರಿದ್ರು. ಭಜನೆ ಗಿಜನೆ ಜೊತೆಗೆ ನಮ್ಮದು ಒಂದು ಲೆಕ್ಚರ್ಗಳನ್ನು ಇಟ್ಟಿದ್ವಿ ಅಲ್ಲಿ, ಸೈಬರ್ ಕ್ರೈಮ್ ಬಗ್ಗೆ, ಇದ್ರ ಬಗ್ಗೆ ಲೆಕ್ಚರ್ಗಳನ್ನು ಇಟ್ಟು ಅವ್ರಿಗೆ ಮನವರಿಕೆ ಮಾಡಿ ಕೊಡ್ತಾ ಇದ್ದೀವಿ. ಜೊತೆಗೆ ವಿ ಹ್ಯಾಡ್ ಲಾಂಚ್ ದ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಆಲ್ಸೋ. ನಾನು ಐ ವಾಸ್ ಗಿವಿಂಗ್ ವಾಯ್ಸ್ ಬೈಟ್ ಎವ್ರಿ ಡೇ, ಸೈಬರ್ ಟಿಪ್ ಅ ಡೇ ಕೀಪ್ಸ್ ಫ್ರಾಡ್ಸ್ಟರ್ಸ್ ಅವೇ ಅಂತೇಳಿ ಪ್ರತಿ ದಿವಸ ಒಂದೊಂದು ಟಿಪ್ಪನ್ನು ನಾವು ಒಂದು 3 ತಿಂಗಳವರೆಗೆ ಮಾಡ್ಕೊಂಡು ಬಂದ್ವಿ. ಅದನ್ನು FM ಚಾನಲ್ಗಳಲ್ಲೂ ಕೂಡ ಅದು ಬಹಳ ಪಾಪ್ಯುಲರ್ ಆಗಿತ್ತು. ಟಿಪ್ಸ್ ಅಂತಂದರೆ ಅದು ಇಂಡಿವಿಜುವಲಿಸ್ಟಿಕ್ ಆಗಿ ಇದಾಗ್ತದೆ. ಜೊತೆಗೆ ಟ್ರೆಂಡ್ ಕೂಡ ಬದಲಾವಣೆ ಆಗ್ತದೆ. ಯಾವ್ಯಾವ ಟ್ರೆಂಡ್ಗಳಿದೆ, ಉದಾಹರಣೆ ಸೈಬರ್ ಕ್ರೈಮ್ನಲ್ಲಿ ಬರ್ತಕ್ಕಂಥದ್ದು ಆನ್ಲೈನ್ ಜಾಬ್ ಫ್ರಾಡ್ ಅಂತ ಒಂದು ಇದಿದೆ. ಆ ಆನ್ಲೈನ್ ಜಾಬ್ ಫ್ರಾಡ್ಗಳ ಬಗ್ಗೆ ಯಾವ ರೀತಿ ಎಚ್ಚರ ವಹಿಸಬೇಕು ಅಂತೇಳಿ. ಅದೇ ರೀತಿಯಲ್ಲಿ ಸೆಕ್ಸ್ಟಾರ್ಷನ್ ಇದೆ. ವಿಡಿಯೋ ಕಾಲ್ಗಳನ್ನು ಮಾಡಿ ಯಾವುದೋ ಒಂದು ಹೆಣ್ಮಗಳು ಇದನ್ನು ಮಾಡ್ತಕ್ಕಂಥದ್ದು, ಈ ಕಡೆಯಿಂದ ಅವರು ಪುಸ್ಲಾಯಿಸ್ಕೊಳ್ತಕ್ಕಂಥದ್ದು, ಆ ಥರದ ಒಂದು ಅಂಶಗಳು ಅದರಲ್ಲಿ ಇದಾಗ್ತವೆ. ಅದೇ ರೀತಿಯಲ್ಲಿ ಕ್ರಿಪ್ಟೋ ಕರೆನ್ಸಿ ಮುಖಾಂತರ ಫ್ರಾಡ್ಗಳನ್ನು, ಹೆಸರಿನಲ್ಲಿ ಫ್ರಾಡ್ಗಳನ್ನು ಮಾಡ್ತಾ ಇರ್ತಾರೆ. ಮತ್ತು APS ಅಂತೇಳಿ ಆಧಾರ್ ಎನೇಬಲ್ಡ್ ಸರ್ವಿಸಸ್ನಲ್ಲಿ ಕೆಲವೊಂದು ಫ್ರಾಡ್ಗಳಾಯ್ತು. ಹೀಗೆ ಸ್ಪೆಸಿಫಿಕ್ ಆಗಿ ಇಂಡಿವಿಜುವಲ್ ಯಾವ್ಯಾವ ಪ್ಯಾಟರ್ನ್ ಆಫ್ ಕ್ರೈಮ್ಸ್ ಇದ್ದಾವೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ನಾವು ಅದಕ್ಕೆ ಜನರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ವಿ, ಜಾಗೃತಿಯನ್ನು ಮೂಡಿಸ್ತಾ ಇದ್ವಿ, ತಿಳುವಳಿಕೆಯನ್ನು ನಡೆಸ್ತಾ ಇದ್ವಿ. ಕೊನೆಗೆ ಒಂದೇ ಒಂದು ಹೇಳಬೇಕು ಅಂತ ಹೇಳಿದ್ರೆ, ದೀಸ್ ಆರ್ ಆಲ್ ಜನರಲಿ ಸೈಬರ್ ಕ್ರೈಮ್ ಜನ ಆಮಿಷಕ್ಕೆ ಒಳಗಾಗಿ ಈ ರೀತಿಯ ಒಂದು ಇದಕ್ಕೆ ಬೀಳ್ತಾರೆ. ಈಗ ಉದಾಹರಣೆ ಆನ್ಲೈನ್ ಜಾಬ್ ಫ್ರಾಡ್ನಲ್ಲಿ ನೀವು ಸುಮ್ಮನೆ ಮನೇಲಿ ಕೂತ್ಕೊಂಡು ಯೂಟ್ಯೂಬ್ ವಿಡಿಯೋಗಳನ್ನು ಲೈಕ್ ಮಾಡಿದ್ರೆ ನಿಮಗೆ ಲಕ್ಷಾಂತರ ರೂಪಾಯಿ ಸಿಗುತ್ತೆ ಅಂತಕ್ಕಂಥ ಒಂದು ಭರವಸೆ. ಅಥವಾ ಇನ್ವೆಸ್ಟ್ಮೆಂಟ್ ಫ್ರಾಡ್ನಲ್ಲಿ ನೀವು 5,000 ಕಟ್ಟಿದ್ರೆ ಸಾಯಂಕಾಲಕ್ಕೆ 10,000 ಆಗುತ್ತೆ, ಬೆಳಗ್ಗೆ 15,000 ಆಗುತ್ತೆ, ಇನ್ನೊಂದು ವಾರಕ್ಕೆ 20,000 ಆಗುತ್ತೆ ಅಂತೇಳಿ. ಅಂಥ ಸಂದರ್ಭಗಳಲ್ಲೂ ಅಂಥದಕ್ಕೆಲ್ಲ ಮರಳಾಗಿ ಅವರು ಮನೆ ಮಠ ಎಲ್ಲ ಮಾರಿ ದುಡ್ಡನ್ನು ಹಾಕಿ ಅದರಲ್ಲಿ ಕೊನೆಗಳಿಗೆ ಇದಾಗ್ತದೆ. ಈಗ ಹೊಸದಾಗಿ ಈಗ ಸ್ಟಾಕ್ ಬ್ರೋಕರ್ ಇರೋದು ಒಂದು ಇದು ಶುರುವಾಗಿದೆ. ನೀವು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ ಅಂತೇಳಿ ಅವರೇ ಒಂದು ಆ್ಯಪನ್ನು ನಿಮಗೆ ಕೊಡ್ತಾರೆ. ಅದರಲ್ಲಿ ನೀವು ದುಡ್ಡನ್ನು ಹಾಕಿದ ತಕ್ಷಣ ಅದು ಇಷ್ಟು ಬೆಳೀತು ಅಂತ ಹೇಳಿ ಆರ್ಟಿಫಿಷಿಯಲ್ ಆಗಿ ಅವರೇನೆ ಒಂಥರ ಅದನ್ನು ಕನ್ನಡಿಲಿ ಗಂಟು ಕಟ್ದಂಗೆ ಸೊ ಅದನ್ನು ಏರಿಸ್ತಾ ಹೋಗ್ತಾರೆ. ನೀವು ಯಾವಾಗ ವಿಡ್ರಾ ಮಾಡ್ಲಿಕ್ಕೆ ಹೋಗ್ತೀರಿ ಆವಾಗ ನಿಮ್ಗೆ ಗೊತ್ತಾಗ್ತದೆ ಇದು ಫ್ರಾಡ್ ಅಂತ. ಅಲ್ಲಿವರೆಗೆ ನೀವು ಇದು ಸ್ಟಾಕ್ ನನಗೆ ಬೆಳೀತಾ ಇದೆ, ನಂದು ದುಡ್ಡು ಇಷ್ಟಾಯಿತು ಅಷ್ಟಾಯಿತು ಅಂತ ಕೋಟ್ಯಾಂತರ ರೂಪಾಯಿಗಳನ್ನು ಕಳ್ಕೊಂಡಿದ್ದಾರೆ. IT ಎಂಪ್ಲಾಯೀಸು, ಕಾರ್ಪೊರೇಟ್ ಎಂಪ್ಲಾಯೀಸು, ವೈಸ್ ಪ್ರೆಸಿಡೆಂಟ್ಸು, MDಗಳು ಅಂಥವ್ರು ಕೂಡ ಕೋಟ್ಯಾಂತರ ರೂಪಾಯಿಗಳನ್ನು ಇದರಲ್ಲಿ ಕಳ್ಕೊಳ್ತಾ ಇದ್ದಾರೆ. ಬೇಸಿಕಲಿ ಈಸ್ ದಟ್ ದ ಗ್ರೀಡ್ ಈಸ್ ಒನ್ ಥಿಂಗ್ ವಿಚ್ ಡ್ರೈವ್ಸ್ ಪೀಪಲ್ ಇನ್ ಟು ದೀಸ್ ಟೈಪ್ ಆಫ್ ಕ್ರೈಮ್ಸ್. ಅದಕ್ಕೋಸ್ಕರ ನಾನು ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು, ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ದೆರ್ ಈಸ್ ನೋ ಫ್ರೀ ಮೀಲ್ ಇನ್ ದಿಸ್ ವರ್ಲ್ಡ್ and no free sex also. So you have to understand these basic things. ಸರ್, ಫೆಡೆಕ್ಸ್ ಬಗ್ಗೆ ನಾನು ಕೇಳಲಿಕ್ಕಿದ್ದೆ. ಏರ್ಪೋರ್ಟಲ್ಲಿ ಅದು ಬಂದಿದೆ, ಆ ಪಾರ್ಸಲ್ ಬಂದಿದೆ, ಈ ಪಾರ್ಸಲ್ ಬಂದಿದೆ, ನಿಮ್ಮ ಆಧಾರ್ ಅದಕ್ಕೆ ಲಿಂಕ್ ಆಗಿಬಿಟ್ಟಿದೆ, ಕಂಪ್ಲೇಂಟ್ ಆಗಿಬಿಡ್ತಿದೆ, ನಿಮಗೆ ಸ್ವಲ್ಪ ಹಣ ಕೊಡಿ, ನಾವೇನಾದರೂ ವಿತ್ಡ್ರಾ ಮಾಡಿಬಿಡ್ತೀವಿ, ಈ ಥರದ್ದು ವಿಚಾರಗಳು ಇತ್ತೀಚೆಗೆ ಜಾಸ್ತಿ ಬೆಳೆದಿದೆ. ಅದಕ್ಕೆ ಸ್ವಲ್ಪ ವಿವೇಚನೆ, ಸ್ವಲ್ಪ ಕಾಮನ್ ಸೆನ್ಸ್ ಬೇಕಾಗ್ತದೆ. ಅನ್ಫಾರ್ಚುನೇಟ್ಲಿ ಕಾಮನ್ ಸೆನ್ಸ್ ಇಸ್ ದ ಮೋಸ್ಟ್ ಅನ್ಕಾಮನ್ ಥಿಂಗ್. ಎಸ್, ದಟ್ ಇಸ್ ದ ಪ್ರಾಬ್ಲಮ್. ಅಂಡ್ ಕಾಸ್ಟ್ಲಿ ಇನ್ನೊಂದು ವಿಚಾರ ಸರ್, ಬ್ಯಾಂಕಿಂಗ್ ಸೆಕ್ಟರಿಂದ ನಿಮ್ಗೆ ಯಾವ ಥರ ಹೆಲ್ಪ್ ಸಿಗ್ತಿದೆ ಸರ್? ನೀವು ಬಯಸಿದಂಥ ಒಂದು ಹೆಲ್ಪ್ ಸಿಗ್ತಿದೆಯಾ ಬ್ಯಾಂಕಿಂಗ್ ಸೆಕ್ಟರ್ ಕಡೆ? ಬ್ಯಾಂಕಿಂಗ್ ಸೆಕ್ಟರ್ ಹ್ಯಾಸ್ ಇಟ್ಸ್ ಓನ್ ಇಶ್ಯೂಸ್. ನಾವೇನು ಮಾಡಿದ್ದೇವೆ ಈಗ, ಹೌದು, ಅವರು ಕಾನೂನಿನ ಕಟ್ಟಡಗಳಲ್ಲಿ ಮಾಡಬೇಕಾಗ್ತದೆ. ಅನೇಕ ಸಂದರ್ಭಗಳಲ್ಲಿ ದೇರ್ ಆರ್ ಲಾಟ್ ಆಫ್ ಗ್ಯಾಪ್ಸ್ ಆಲ್ಸೋ. KYC ನಾರ್ಮ್ಸ್ಗಳು ಸರಿಯಾಗಿ ಫಾಲೋ ಆಗೋದಿಲ್ಲ. ಕೆಲವೊಂದು ಸಲ ಅವರ ಸ್ಟೇಟ್ಮೆಂಟ್ಗಳು ನಮಗೆ ಬರೋದಿಲ್ಲ. ತಾಂತ್ರಿಕ ಒಂದು ಲಿಮಿಟೇಷನ್ಸ್ ಕೂಡ ಇರ್ತವೆ. ಅವ್ರ ಸರ್ವರ್ ಅಲ್ಲಿ ಡೆಲ್ಲಿಲಿದೆ, ಮುಂಬೈಲಿದೆ, ಅಲ್ಲಿಂದ ತರಿಸ್ಕೋಬೇಕು ಅಂತಕ್ಕಂಥ ಇದು ಕೂಡ ಬರ್ತವೆ. ಈಗ ಏನು ಮಾಡಿದ್ದೀವಿ, ಕಳೆದ ಒಂದು 6 ತಿಂಗಳಿಂದ ಪ್ರತಿ ತಿಂಗಳು ನಾವು ಬ್ಯಾಂಕಿಂಗ್ ನೋಡಲ್ ಆಫೀಸರ್ಸ್ ಇದ್ದಾರೆ, ಅವರುಗಳನ್ನು ಕರೆಸಿ ಅವರುಗಳ ಸಭೆಗಳನ್ನು ನಮ್ಮ ಕಚೇರಿಗಳಲ್ಲಿ ಮಾಡ್ತಾ ಇದ್ದೀವಿ. ಸೊ ದಟ್ ಅವ್ರಿಗೂ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಯಾವ ಮಟ್ಟಿಗೆ ಇದು ಇದೆ, ನಮಗೆ ಯಾವ ರೀತಿಯ ಸಹಾಯ ಬೇಕು ಅಂತೇಳಿ. ಅದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಸ್ವಲ್ಪ ಮತ್ತೆ ಬದಲಾವಣೆ ಆಗ್ತದೆ. ಈಗ ಕಳೆದ ತಿಂಗಳು ಬ್ಯಾಂಕ್ ನೋಡಲ್ ಆಫೀಸರ್ ಜೊತೆಗೆ ವಿ ಕಾಲ್ ದ ವಿಕ್ಟಿಮ್ಸ್ ಆಲ್ಸೋ. ಲೆಟ್ ದೆಮ್ ಹಿಯರ್ ದ ವಿಕ್ಟಿಮ್ ಸೈಡ್ ಆಲ್ಸೋ. ಅವರು ಬರೀ ಕೋರ್ಟ್ ಆರ್ಡ್ರು ಅದು ಇದು ಅಂತ ಹೇಳ್ಕೊಂಡು ಇರ್ತಾರೆ, ನಮಗೆ ಅದು ಬೇಕು ಇದು ಬೇಕು ಅಂತ ಹೇಳಿ. ಬಟ್ ಲೆಟ್ ದೆಮ್ ಹಿಯರ್ ವಿಕ್ಟಿಮ್ ಆಲ್ಸೋ ಹೂ ಹ್ಯಾಸ್ ಲಾಸ್ಟ್ ದ ಮನಿ. ದೇ ಶುಡ್ ಅಂಡರ್ಸ್ಟ್ಯಾಂಡ್ ದೇರ್ ಪರ್ಸ್ಪೆಕ್ಟಿವ್ ಆಲ್ಸೋ. ಸೊ ಇಬ್ಬರು ಮುಖಾಮುಖ ಮಾಡಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಸೊ ರೀಸನಬಲಿ ವಿ ಆರ್ ವರ್ಕಿಂಗ್ ವೆಲ್, ಬಟ್ ಅಟ್ ದ ಸೇಮ್ ಟೈಮ್ ದೇ ಹ್ಯಾವ್ ಟು ವರ್ಕ್ ವಿತ್ ಇನ್ ದೇರ್ ಸಿಸ್ಟಮ್ ಆ್ಯಂಡ್ ರೂಲ್ಸ್, ರೆಗ್ಯುಲೇಷನ್ಸ್, ಗೈಡ್ಲೈನ್ಸ್ ಆ್ಯಂಡ್ ಆಲ್ ದಟ್. ವಿ ಆಲ್ಸೋ ಹ್ಯಾವ್ ಟು ವರ್ಕ್ ವಿತ್ ಇನ್ ದಿ ಲೀಗಲ್ ಫ್ರೇಮ್ವರ್ಕ್.
ಅದನ್ನ ಬಿಟ್ಟು ಅವರು ಮಾಡ್ಲಿಕ್ಕೆ ಲೈಕ್ ಮಾಡೋ ವಿಚಾರ ಹೇಳಿದ್ರಲ್ಲ ಸರ್, ಈ ಯೂಟ್ಯೂಬಿಂದ ಸೋಷಿಯಲ್ ಮೀಡಿಯಾಯಿಂದ ಈ ವಿಡಿಯೋಗೆ ಇಷ್ಟು ಲೈಕ್ ಕೊಡಿ, ನಿಮ್ಗೆ ಇವತ್ತು 30,000 ಹಾಕಿದರೆ ಸಂಜೆಗೆ 39,000 ಆಗುತ್ತೆ, ಇನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿ. ಈ ಥರದ್ದು ಫ್ರಾಡ್ಗಳು ಕೆಲ ತಿಂಗಳ ಹಿಂದೆ, ಕೆಲ ವರ್ಷದ ಹಿಂದೆ ನಾವು ತುಂಬ ಕೇಳ್ತಾ ಇದ್ವಿ. ಇದರಲ್ಲಿ ನೀವು ಹಿಡಿದಿರುವಂಥ ರೇಟ್ ತಿಳ್ಕೊಳ್ಬೋದಾ ಸರ್? ನೀವು ಎಷ್ಟರ ಮಟ್ಟಿಗೆ, ಎಷ್ಟು ಕಂಪ್ಲೇಂಟ್? ಕಡಿಮೆನೆ. ಇವ್ರನ್ನ ಹಿಡಿತಕ್ಕಂಥದ್ದು ಭಾಳ ಕಷ್ಟನೇ. ಬಟ್ ಅದಕ್ಕೋಸ್ಕರ ಅವ್ರು ಯಾವುದೋ DP ಹಾಕಿರ್ತಾರೆ. ನಮ್ಮ ಪ್ರಯಾರಿಟಿ ಇರ್ತಕ್ಕಂಥದ್ದು ಆರೋಪಿಗಳನ್ನು ಹಿಡಿಯೋದಕ್ಕಿಂತ ಮುಖ್ಯವಾಗಿ ಹೋಗಿರ್ತಕ್ಕಂಥ ಹಣವನ್ನು ಇವ್ರಿಗೆ ವಿಕ್ಟಿಮ್ಗಳಿಗೆ ತಲುಪಿಸ್ತಕ್ಕಂಥದ್ದು. ಇವನ್ ದೇ ಆರ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ದಟ್ ಓನ್ಲಿ. ಈಗ ನಿಮ್ಮದೇ 1 ಲಕ್ಷ ಅಥವಾ 10 ಲಕ್ಷ ಹೋಯ್ತು ಅಂತ ಹೇಳಿದ್ರೆ ಅವ್ನ ಕಳ್ಳನನ್ನು ಹಿಡಿದು ನೀವು ಜೈಲಿಗೆ ಹಾಕಿದ್ರೆ ಯು ವಾಂಟ್ ಬಿ ಸ್ಯಾಟಿಸ್ಫೈಡ್, ಬಟ್ ಯು ವಾಂಟ್ ಯುವರ್ ಮನಿ ಟು ಇಟ್ ಈಸ್ ಹಾರ್ಡ್ ಅಂಡ್ ಮನಿ, ಯುವರ್ ಲೈಫ್ ಸೇವಿಂಗ್ ಅದು ಬರಬೇಕು ಅಂತ ನೀವು ಬಯಸ್ತೀರಾ. ಅದಕ್ಕೋಸ್ಕರವೇ ಈ 1930 ಈಸ್ ದ ಮೋಸ್ಟ್ ಎಫೆಕ್ಟಿವ್ ಟೂಲ್ ರಿಗಾರ್ಡಿಂಗ್ ಸೈಬರ್ ಕ್ರೈಮ್ಸ್. ಬಿಕಾಸ್ the moment they inform us, back end immediately we will be writing to the banks, and banks have also started cooperating with us, and they immediately block those accounts. ಫ್ರೀಸ್ ಮಾಡ್ತಾರೆ ಅದನ್ನು ಇಮಿಡಿಯೇಟಾಗಿ. ಫ್ರೀಸ್ ಮಾಡಿದ ತಕ್ಷಣ ಹಣ ಏನಾದರೂ ಇತ್ತು ಅಂದರೆ ಅದು ವಿಕ್ಟಿಮ್ ಅಕೌಂಟಿಂದ ಅಕ್ಯೂಸ್ಡ್ ಅಕೌಂಟ್ಗೆ ಹೋಗಿದ್ರೆ ಅಲ್ಲೇ ಬ್ಲಾಕ್ ಆಗುತ್ತೆ. ಅಥವಾ ಅದು ಇನ್ನೊಂದು ಅಲ್ಲಿಂದ ಬೇರೆ ಯಾವುದನ್ನ ಅಕೌಂಟ್ ಹೋಗಿದ್ರೆ ಅದನ್ನು ಸೆಕೆಂಡ್ ಲೆವೆಲಲ್ಲಿ, ಥರ್ಡ್ ಲೆವೆಲಲ್ಲಿ ಕೂಡ ನಾವು ಬ್ಲಾಕ್ ಮಾಡ್ತಕ್ಕಂಥ ಒಂದು ಪ್ರಾವಿಷನ್ ಅಥವಾ ಅವಕಾಶ ಇದೆ. ಸೊ ಅದು ಆಯಿತು ಅಂತ ಹೇಳಿದ್ರೆ, ಹಣ ಉಳಿತು ಅಂತ ಹೇಳಿದ್ರೆ ಅದನ್ನು ನ್ಯಾಯಾಲಯದ ಆಜ್ಞೆಗಳ ಮುಖಾಂತರ ನಾವು ವಾಪಸ್ ಪಡೀಲಿಕ್ಕೆ ಅನುಕೂಲ ಆಗ್ತದೆ. ಅಟ್ ದ ಸೇಮ್ ಟೈಮ್ ಲೈವ್ ಕೇಸಸ್ ಇತ್ತು ಅಂತ ಹೇಳಿದ್ರೆ ವಿ ಕ್ಯಾನ್ ಆಲ್ಸೋ ಟ್ರ್ಯಾಕ್ ದಿ ಕ್ರಿಮಿನಲ್ಸ್ ಆಲ್ಸೋ. ಇತ್ತೀಚೆಗೆ ನಾವೇ ಒಂದು ನ್ಯೂಸ್ ಓದ್ತಿದ್ದೆ. ಒಂದು ಕೇಸ್ ನಮಗೆ ನಮ್ಮ ಚಾನಲ್ಗೆ ಬಂದಿತ್ತು. ಒಂದು ಮಾಲ್ ತೋರಿಸ್ತಾರೆ, ಒಂದು ದೊಡ್ಡ ಸೂಪರ್ ಮಾರ್ಕೆಟ್ ತೋರಿಸ್ತಾರೆ, ನಮ್ಮದು ದೊಡ್ಡ ಕಂಪ್ನಿ ಇದೆ, ಈ ಥರದ್ದು ಹಲವಾರು ಬ್ರಾಂಚ್ ಮಾಡ್ತಾ ಇದ್ದೀವಿ, ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಿ, ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಇಂತಿಷ್ಟು ಲಾಭ ಬರುತ್ತೆ. ಒಂದು ಓವರ್ ದ ಫೋನ್ ಕಾಲಲ್ಲಿ ಬಂದಾಗ ನಿಮಗೆ ಸಾಕ್ಷಿ ಏನೂ ಇರಲ್ಲ, ಮಾತಲ್ಲೇ ಮರಳು ಮಾಡಿ ಯಾಮಾರಿಸಿ ಹಣ ತಗೊಳ್ಳುವಂಥ ವಿಚಾರ ಬಂದಿರುತ್ತೆ. ಕಣ್ಣೆದುರಿಗೆ ತೋರಿಸ್ಬಿಡ್ತಾರೆ ಸರ್. ಒಂದು ಮಾಲ್ ತೋರಿಸ್ತಾರೆ, ಸೂಪರ್ ಮಾರ್ಕೆಟ್ ತೋರಿಸ್ತಾರೆ, ಹಲವಾರು ಬ್ರಾಂಚ್ ಇದೆ, ಇದು ಮಲ್ಟಿನ್ಯಾಷನಲ್ ಕಂಪ್ನಿ ಅಂತ ಹೇಳ್ತಾರೆ, ಜನಗಳಿಂದ ದುಡ್ಡು ತೊಗೊಳ್ತಾರೆ. ಸರ್, ಒಂದೊಂದು ಲೇಡಿ, ಒಬ್ಬೊಬ್ಬರು ಹೆಂಗಸರು ಫೋನ್ ಮಾಡಿದಾಗ ಹೇಳ್ತಿದ್ರು, ಎಷ್ಟಮ್ಮ ಇನ್ವೆಸ್ಟ್ ಮಾಡಿದರೆ? 80 ಲಕ್ಷ ಕೊಟ್ಟಿದ್ದೆ, 1 ಕೋಟಿ ಕೊಟ್ಟಿದ್ದೆ, ರಿಲೇಟಿವ್ಸ್ 5 ಜನದ ಕಡೆಯಿಂದನೂ ನಾನು ಕೊಡಿಸಿದ್ದೆ. ಒಬ್ಬೊಬ್ರದ್ದು ಕಾಲರ್ಸ್ ಕೇಳಿದ್ರೇನೆ 1 ಕೋಟಿ ಮಿನಿಮಮ್ 50 ಲಕ್ಷದ ಕೇಳ್ತಿದೆ. ಅದಕ್ಕೋಸ್ಕರ ನಾವು ಹೇಳೋದು ಪ್ರತ್ಯಕ್ಷಿಸಿ ಪ್ರಾಮಾಣಿಸಿ ನೋಡಿ ಸೂಪರ್ ಮಾಲ್ ತೋರಿಸ್ತಾರೆ ಅವರು. ನೋಡಿದ್ದನ್ನೆಲ್ಲ ನಂಬಲಿಕ್ಕೆ ಆಗೋದಿಲ್ವಲ್ಲ. ಈಗ ಉದಾಹರಣೆ ನೀವು ಇದಕ್ಕೆ ಅಂಗಡಿಗೆ ಹೋಗ್ತೀರಾ ತರಕಾರಿ ತರಲಿಕ್ಕೆ, ತೆಂಗಿನಕಾಯಿ ಕೊಟ್ಟರೆ ಅದು ತೋರಿಸಿದ ತಕ್ಷಣ ಹಂಗೆ ತೊಗೊಳೋದಿಲ್ವಲ್ಲ. ಅದನ್ನು ಬಡೋದು, ಹಿಂಗೆ ಇದನ್ನು ನೋಡಿ ಇದನ್ನು ಮಾಡ್ತೀರಾ. ಕಲ್ಲಂಗಡಿ ಹಣ್ಣು ನೋಡ್ಬೇಕಂದ್ರೆ ಅದಕ್ಕೆ ಟಾಪ್ ಒಂದು ಇದನ್ನು ನೋಡಿ ಈ ಕಡೆ ತಿರುಗಿಸಿ ಆ ಕಡೆ ತಿರುಗಿಸಿ ನೋಡ್ತೀರಾ. ಅದೇ ರೀತಿಯಾದಂಥ ವಿವೇಚನೆ, ಅದಕ್ಕಿಂತ ಹೆಚ್ಚು 10 ಪಟ್ಟು ಹೆಚ್ಚು ವಿವೇಚನೆ ನೀವು ಈ ಸೈಬರ್ ನಲ್ಲಿ ಇರಬೇಕಾಗ್ತದೆ. ಯಾವುದೋ ಫೋನ್ ಕಾಲ್ ಮುಖಾಂತರ ಏನೋ ಒಂದು ಹೇಳ್ತಾರೆ, ಅಥವಾ ಯಾವುದೋ ವೆಬ್ಸೈಟಲ್ಲಿ ಏನೋ ಆಕರ್ಷಕವಾಗಿ ಕಾಣ್ತದೆ, ಅಥವಾ ಯಾವುದೋ ಒಂದು ನೀವು ಹೇಳಿದಾಗ ಈ ರೀತಿಯ ಒಂದು ಸ್ಕೀಮನ್ನು ಅವರು ತೋರಿಸ್ತಾರೆ. ಅಂಥ ಸಂದರ್ಭಗಳಲ್ಲಿ ಇನ್ನೂ ಹೆಚ್ಚಿನ ವಿವೇಚನೆ, ಹೆಚ್ಚಿನ ಜಾಗೃತಿ, ಹೆಚ್ಚಿನ ಒಂದು ಇದು ಬೇಕಾಗ್ತದೆ. ಓಕೆ, ಸರಿ. ಪೊಲೀಸಿಂಗ್ ಅಂತ ಬಂದಾಗ ಟೆಕ್ನಾಲಜಿ ಮೇಲೆ ತುಂಬ ಓವರ್ ಡಿಪೆಂಡೆನ್ಸಿ ಇದೆಯಾ ಸರ್? ಡಿಪೆಂಡೆನ್ಸಿ ಬೇರೆ, ಓವರ್ ಡಿಪೆಂಡೆನ್ಸಿ ಬೇರೆ. CCTV, ಮೊಬೈಲು, ಟವರು, ಲೊಕೇಶನ್ನು, ಸಿಮ್ಮು, IMEI ನಂಬರು, ಅಕಸ್ಮಾತ್ ಇಷ್ಟು ಒಳಗಡೆ ಅವನ್ನೆಲ್ಲೂ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಅಂಥವನ್ನ ಹಿಡಿಯೋಕ್ಕೆ ಕಷ್ಟ ಅನ್ನೋ ವಾತಾವರಣ ಇದೆಯಲ್ಲ, ಇದು ಹೇಗೆ ಸರ್? ಇದು ಓಲ್ಡ್ ಪೊಲೀಸಿಂಗು ಅದಕ್ಕೋಸ್ಕರ ನಾನು ಹೇಳಿದ್ದು, ಕಾಲ ಬದಲಾಗಿದೆ, ತಂತ್ರಜ್ಞಾನ ಬದಲಾಗಿದೆ, ಜನನೂ ಬದಲಾಗಿದ್ದಾರೆ ಅಂತೇಳಿ. ಹೀಗೆ ಆಧುನಿಕವಾಗಿ ಯುಗದಲ್ಲಿ ನಾವು ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಳ್ಳೇಬೇಕಾಗ್ತದೆ. ಒಂದು ಅಂಶ ಇರತಕ್ಕಂಥದ್ದು, ಬೆಂಗಳೂರು ಸಿಟಿ ಪೊಲೀಸ್ ಹ್ಯಾಸ್ ಬಿನ್ ಎ ಪಯನಿಯರ್ ಇನ್ ದ ಯೂಸ್ ಆಫ್ ಟೆಕ್ನಾಲಜಿ. ಅದು ಟ್ರಾಫಿಕ್ ಇದರಲ್ಲಿ ಇರ್ಬೋದು, ಅಥವಾ ಈವನ್ ರೆಗ್ಯುಲರ್ ಪೊಲೀಸಿಂಗ್ನಲ್ಲೂ ಇರ್ಬೋದು. ಈಗ ಉದಾಹರಣೆ ಕೆಲವೊಂದು ನೀವೇ ಹೇಳಿದ್ರಿ, ಮೊಬೈಲ್ ಟೆಕ್ನಾಲಜಿ, ಮೊಬೈಲ್ ಫೋನ್ಗಳು ಬಂದ ಮೇಲೆ ಅನೇಕ ಸಂದರ್ಭಗಳಲ್ಲಿ ಪ್ರಾರಂಭದಲ್ಲಿ ಎಲ್ಲರೂ ಕೂಡ ಪೊಲೀಸರಿಗೆ ಗಾಬರಿ ಆಗಿತ್ತು. ಈ ಮೊಬೈಲ್ ಫೋನ್ಗಳು ಬಂದ ಮೇಲೆ ನಾವು ಹೇಗೆ ಕಳ್ಳರನ್ನು ಹಿಡಿಯೋದು, ಎಲ್ಲೋ ಕೂತ್ಕೊಂಡು ಏನಾದರೂ ಮಾಡ್ಬೋದು, ಯಾರಿಗಾದ್ರೂ ಥ್ರೆಟನ್ ಮಾಡ್ಬೋದು, ಹಾಗೆ ಹೇಗೆ ಅಂತೇಳಿ. ಬಟ್ ದೆನ್ ವಿ ರಿಯಲೈಸ್ ದಟ್ ಮೊಬೈಲ್ ಇಟ್ ಸೆಲ್ಫ್ ಹ್ಯಾಸ್ ಟೆಕ್ನಾಲಜಿ ವೇರ್ his location can be easily found, his contacts can be easily found ಅಂತೇಳಿ. So that's why now we say every mobile number is like a visiting card of a criminal. Okay. So ಆ ರೀತಿಯ ಒಂದು ತಂತ್ರಜ್ಞಾನ ಎಷ್ಟು ಅವರಿಗೆ ಉಪಯೋಗ ಆಗ್ತದೋ ನಮಗೂ ಕೂಡ ಅದನ್ನು ಉಪಯೋಗ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ತಂತ್ರಜ್ಞಾನ is neutral, technology is neutral. So both of us can use it. So we have to use it to our advantage. ಈ ಹಣ ಕಳ್ಕೊಂಡವರಲ್ಲೂ ಹಲವಾರು ಬಗೆ ಇರುತ್ತೆ ಸರ್. ವೃದ್ಧರು ಇರ್ತಾರೆ, ತಿಳ್ಕೊಂಡವರು ಇರ್ತಾರೆ, ತಿಳ್ಕೊಳ್ದಿರೋರು ಇರ್ತಾರೆ, ತುಂಬ ಬುದ್ಧಿವಂತರು, ತುಂಬ ಎಜುಕೇಟೆಡ್ ಅವರು ಇರ್ತಾರೆ. ಏನು ಬಯಸುತ್ತೆ ಸರ್ ಇಲಾಖೆ ಅವ್ರ ಕಡೆಯಿಂದ? ನಿಮ್ಗೆ ಯಾವ ಥರದ ಇನ್ಫಾರ್ಮೇಷನ್ ಬಯಸ್ತೀರಾ ನೀವು ಅಂತ? ಏನಿಲ್ಲ, ವಿವೇಚನೆ ಆಯಿತು. ಅಜ್ಜಿ ಬರ್ತಾರೆ, ನಮ್ಗೆ ಗೊತ್ತಿರಲ್ಲಪ್ಪ, ಯಾವುದೋ ನಂಬರ್ ಹೇಳ್ಬಿಟ್ಟೆ ದುಡ್ಡೆಲ್ಲ ಹೊರಟೋಯ್ತಪ್ಪ. ಸಾಮಾನ್ಯವಾಗಿ 60 ವರ್ಷದ ನಂತರದಲ್ಲಿ ವಯಸ್ಸಾದವರು, ನೀವೇನು ಸೀನಿಯರ್ ಸಿಟಿಸನ್ ಅವರು ಹೇಳ್ತಾ ಇದ್ದಾರೆ, ಅಂಥವ್ರನ್ನ ಈ ಒಂದು ಕನ್ವಿನ್ಸಿಂಗ್ ಇದು ಈಸಿ ಆಗ್ತದೆ ಅಂತ ಹೇಳ್ತಾರೆ. ಅವರು ಭಾಳ ಸುಲಭವಾಗಿ ವಯಸ್ಸಾದ್ಮೇಲೆ ಒಂದು ನಂಬತಕ್ಕಂಥ ಒಂದು ಗುಣ ಬರ್ತದೆ. ಅದೇ ರೀತಿಯಲ್ಲಿ ಯಂಗ್ಸ್ಟರ್ಸ್ ಇದ್ದಾಗ, ಹದಿಹರೆಯದ ಹುಡುಗರು, ಅವ್ರಿಗೂ ಕೂಡ ಅಷ್ಟೇ ಇಟ್ ಈಸ್ ವೆರಿ ಈಸಿ ಟು ಇನ್ಫ್ಲೂಯೆನ್ಸ್ ದೆಮ್, ಕನ್ವಿನ್ಸ್ ದೆಮ್. ಆ ಏಜ್ ಗ್ರೂಪ್ ಏನಿದೆ, ದೀಸ್ ಆರ್ ದ ವಲ್ನರಬಲ್ ಗ್ರೂಪ್ಸ್ ಈವನ್ ಫಾರ್ ಸೈಬರ್ ಕ್ರೈಮ್ಸ್ ಆಲ್ಸೋ. ಸೊ ಅದಕ್ಕೋಸ್ಕರ ಅವರಿಗೆ ನಾವು ಹೆಚ್ಚು ಮನವರಿಕೆ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ.
ಕ್ರೈಮ್ ರೇಟ್ ಏನಿದೆ ಸರ್ ಬೆಂಗಳೂರಲ್ಲಿ ಈಗ? ನೀವು ಬಂದಾಗ ಎಷ್ಟಿತ್ತು, ಈಗ ಎಷ್ಟಿದೆ ಸರ್ ಕ್ರೈಮ್ ರೇಟ್ ಅಂತ? ಅಂಕಿ ಅಂಶ ಇಲ್ಲ ನನ್ನಲ್ಲಿ, Exact ಬಟ್ ಆದರೂ ಅಂತ ಕೂಡ ನೀವು 2022ಕ್ಕೆ ಹೋಲಿಸಿದ್ರೆ 23ರಲ್ಲಿ ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗಿದೆ. ಬಟ್ ನಾನು ಈಗ ಹೇಳಿದ ಹಾಗೆ ಈ ಕನ್ವೆನ್ಷನಲ್ ಕ್ರೈಮ್ಸ್ ಕಡಿಮೆ ಆಗಿದ್ದಾವೆ, ಸೈಬರ್ ಕ್ರೈಮ್ಸು, ಚೀಟಿಂಗು, ಫ್ರಾಡು, ಮಿಸ್ಅಪ್ರಾಪ್ರಿಯೇಷನ್ ಈ ರೀತಿ ಜಾಸ್ತಿ ಆಗಿದ್ದಾವೆ. ಓಕೆ. ಸೊ ವಿ ಹ್ಯಾವ್ ಟು ಸಿ ಇಟ್ ಗ್ರೋಯಿಂಗ್ ಸಿಟಿ. Bangalore city is growing. More areas have been added to Bangalore city. More number of people are coming here and economy is growing. Economy is booming. ಅಂತ ಇದು ಇದ್ದಾಗ ಕ್ರೈಮ್ ವಿಲ್ ನ್ಯಾಚುರಲಿ ಇನ್ಕ್ರೀಸ್. ಹಣ ಜಾಸ್ತಿ ಆಯಿತು, ಅಪರಾಧನೂ ಜಾಸ್ತಿ ಆಯಿತು. ಸೊ ಕ್ರೈಮ್ಗಳನ್ನು ನಾವು ರಿಜಿಸ್ಟರ್ ಮಾಡಬೇಕು, ಇನ್ವೆಸ್ಟಿಗೇಟ್ ಮಾಡಬೇಕು, ಆ್ಯಂಡ್ ದಟ್ ವಿಲ್ ಗಿವ್ ಅಸ್ ಅ ರಿಯಲಿಸ್ಟಿಕ್ ಪಿಕ್ಚರ್ ಆಫ್ ವಾಟ್ ಟೈಪ್ ಆಫ್ ಕ್ರೈಮ್ಸ್ ಆರ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ. ಕ್ರೈಮ್ ರಿಡಕ್ಷನ್ ಈಸ್ ನಾಟ್ ಅವರ್ ಗೋಲ್, ಬಟ್ ಮೇಕಿಂಗ್ ದ ಸಿಟಿ ಕ್ರೈಮ್ ಫ್ರೀ ಈಸ್ ಅವರ್ ಗೋಲ್. ಓಕೆ. ಇನ್ನೊಂದು ಸರ್, ಇಲ್ಲಿ ಅತಿ ಮುಖ್ಯವಾಗಿ ಈಗ ಕಳ್ಳತನ, ದರೋಡೆ, ಚೈನ್ ಸ್ನ್ಯಾಚಿಂಗು, ಪಿಕ್ ಪಾಕೆಟು ಈ ಥರದ್ದು ಮೊದಲೆಲ್ಲ ಅದು ಕಾಮನ್ನು, ಅಥವಾ ಮರ್ಡರ್ಗಳು ಇವೆಲ್ಲ ನಾವು ಬಹಳ ನೋಡ್ತಾ ಇದ್ವಿ. ಇದನ್ನು ಕಡಿಮೆ ಆಗಿರೋದು ಯಾಕೆ ಅಂತ ಕೇಳ್ಬೋದಾ ಸರ್? ಬೈ ಯಾವುದು ಇದರ ರೇಟ್ಗಳಿಗೆ ನಾವೇ ನ್ಯೂಸ್ ಓದ್ತಾ ಇದ್ವಿ, ಸರಣಿಯಾಗಿ ಒಂದು ಮ್ಯಾಪ್. ಅದೇ ರೌಡಿ ಚಟುವಟಿಕೆಗಳು ಅದೆಲ್ಲ ಮುಂಚೆ ಆಗ್ತಾ ಇತ್ತು, ಗ್ಯಾಂಗ್ ವಾರ್ಸ್ಗಳು ಆಗ್ತಾ ಇತ್ತು, ಈಗ ಕಡಿಮೆ ಆಗಿದ್ದಾವೆ. ಈಗ ರೌಡಿ ಚಟುವಟಿಕೆಯವರೆಲ್ಲ ರಿಯಲ್ ಎಸ್ಟೇಟ್ಗೆ ಶಿಫ್ಟ್ ಆಗಿದ್ದಾರೆ. ಅಲ್ಲಿ ಅವರಿಗೆ ಆರ್ಥಿಕವಾಗಿ ಅವರು ಹೆಚ್ಚು ಪಡೀಲಿಕ್ಕೆ ಸಾಧ್ಯತೆಗಳು ಇರ್ತವೆ. ಹೀಗಾಗಿ ಎಕನಾಮಿ ಚೇಂಜ್ ಆದಾಗಲೆಲ್ಲ ದೀಸ್ ವೈಟ್ ಕಲರ್ ಕ್ರೈಮ್ಸ್ ಆರ್ ಬಿಕಮಿಂಗ್ ಮೋರ್ ಲ್ಯೂಕ್ರೇಟಿವ್. ಸೊ ಅದರಲ್ಲಿ ಒಂದು ಚೆಕ್ನಲ್ಲಿ ಒಂದು ಇದನ್ನು ಮಾಡಿದ್ರೆ ಜನರಲಿ ದೇಸೆ ಒಬ್ಬನ ವ್ಯಕ್ತಿಯನ್ನು ಹೊಡೆದು 1 ಲಕ್ಷ ಕೇಳೋದಕ್ಕಿಂತನೂ ಈ ರೀತಿ ಸೈಬರ್ ಕ್ರೈಮಲ್ಲಿ ಕೂತ್ಕೊಂಡು ಅಲ್ಲ, ಒಂದು ರೂಪಾಯಿ 1 ಕೋಟಿ ಜನಕ್ಕೆ ಮೋಸ ಮಾಡಿದ್ರೆ ಅದು ಗೊತ್ತೇ ಆಗೋದಿಲ್ಲ ಅವ್ರಿಗೆ. ಅವ್ರವ್ರ ಅಕೌಂಟಿಂದ 1 ರೂಪಾಯಿ ಹೋಯ್ತು ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ಅದು. ಸೊ ದಟ್ ಬಿಕಮ್ಸ್ ಮೋರ್ ಮನಿ. ಓಕೆ, ಆ ಥರ. ಸೊ ಹಾಗಾಗಿ ಇದು ಚೇಂಜ್ ಆಗಿದೆ ಅಂತ, ಅಪ್ಗ್ರೇಡ್ ಆಗಿದೆ. ಓಕೆ, ಫೈನ್ ಸರ್. ನೆಕ್ಸ್ಟ್ ನನ್ನ ಪ್ರಶ್ನೆ ಇರೋದು, ಬೆಂಗಳೂರಿನ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಲೇಬೇಕು ಸರ್. ಇದ್ರದ್ದು ಬಗ್ಗೆ ದೂರದೇ ಇರೋರೇ ಇಲ್ವೇನೋ? ಬೆಂಗಳೂರು ಟ್ರಾಫಿಕ್ ಅಂದರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡದೇ ಇರೋ ಮನುಷ್ಯನೇ ಇಲ್ವೇನೋ ಅಂತ ಹೇಳಿ. ಬಟ್ ನೀವು ಬಂದ ಮೇಲೆ ಅನುಚೇತ್ ಅವರು ಆ ಡಿಪಾರ್ಟ್ಮೆಂಟ್ಗೆ ಮುಖ್ಯಸ್ಥರಾಗಿ ಅವರು ನಿರ್ವಹಿಸ್ತಾ ಇರಬೇಕಾದ್ರೆ ಏನು ಚೇಂಜಸ್ ಮಾಡ್ಕೊಂಡಿದ್ದೀರಿ ಸರ್? ಬರೀ ದೂರದೇ ನಮ್ಮ ಕೆಲಸ ಆಗಬಾರ್ದು. ದೂರದು ಅಂತಲ್ಲ, ಈಗ ನಾನು ಹೇಳ್ತಕ್ಕಂಥ ಸಂಚಾರ ವಿಷಯಕ್ಕೆ ಬಂದಾಗ ನಾನು ಕೂಡ ಸಂಚಾರ ವಿಭಾಗದ ಮುಖ್ಯಸ್ಥನಾಗಿದ್ದೆ. ಹೀಗಾಗಿ ಹೇಳಬೇಕು ಅಂತ ಹೇಳಿದರೆ, ಟ್ರಾಫಿಕ್ ಈಸ್ ಲೈಕ್ ಕ್ರಿಕೆಟ್ ಇನ್ ಇಂಡಿಯಾ ಆರ್ ಇವನ್ ಇನ್ ಬ್ಯಾಂಗ್ಳೂರ್. ಎವ್ರಿಬಡಿ ಹ್ಯಾಸ್ ಅನ್ ಒಪಿನಿಯನ್. ಈಗ ಯಾರೇ ಒಬ್ಬ ರೋಡ್ ಸೈಡ್ ಇರ್ತಕ್ಕಂಥ ವ್ಯಕ್ತಿನೇ ಇರಲಿ, ಅಥವಾ ಈವನ್ 5 ಸ್ಟಾರ್ ಹೋಟೆಲ್ನಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಯೇ ಇರಲಿ, ಸಚಿನ್ ತೆಂಡೂಲ್ಕರ್ ಈ ರೀತಿ ಆಡಬೇಕಾಗಿತ್ತು, ಹೀಗೆ ಮಾಡಬೇಕಾಗಿತ್ತು, ಹಾಗೆ ಮಾಡಬೇಕಾಗಿತ್ತು ಅಂತ. ಅದೇ ರೀತಿಯೇ ಸಂಚಾರ ವಿಷಯಗಳಿಗೆ ಬಂದಾಗ ಕೂಡ ದೇ ಹ್ಯಾವ್ ಎನ್ ಒಪಿನಿಯನ್ ಬೇಸ್ಡ್ ಆನ್ ದೇರ್ ಓನ್ ಎಕ್ಸ್ಪೀರಿಯನ್ಸ್, ಪರ್ಸೆಪ್ಷನ್ ಆ್ಯಂಡ್ ದೇರ್ ಓನ್ ವ್ಯೂ ಪಾಯಿಂಟ್. ಎರಡನೇದಾಗಿ ಸಂಚಾರ ವಿಭಾಗಕ್ಕೆ ಸಂಬಂಧಪಟ್ಟಾಗ ಅವರ ಅಭಿಪ್ರಾಯ ಇರ್ತಕ್ಕಂಥದ್ದು, ಇಟ್ ಈಸ್ ಆಲ್ವೇಸ್ ದ ಫಾಲ್ಟ್ ಆಫ್ ದ ಅದರ್ ಪರ್ಸನ್. ಈಗ ಯಾವುದೋ ಟ್ರಾಫಿಕ್ ಜಾಮ್ ಆದಾಗ ಅವನು SUV-ನಲ್ಲಿ ಒಬ್ಬ ಕೂತ್ಕೊಂಡು ಹೋಗ್ತಾ ಇರ್ತಾನೆ. ಹಿ ವಿಲ್ ಬಿ ಬ್ಲೇಮಿಂಗ್ ಆನ್ ದ ಬಸ್ ವಿಚ್ ಈಸ್ ಕ್ಯಾರಿಂಗ್ ಅಬೌಟ್ 100 ಪೀಪಲ್. ಸೊ ಹೂ ಈಸ್ ಅಟ್ ಫಾಲ್ಟ್? ಸೊ ಬಟ್ ಈಸ್ ಪರ್ಸ್ಪೆಕ್ಟಿವ್ ಪ್ರಕಾರ ದಟ್ ಬಸ್ ಇದು ನನಗೆ ಬ್ಲಾಕ್ ಮಾಡ್ತಾ ಇದೆ ಅಂಥೇಳಿ. ದೆನ್ ದೇ ಆಲ್ಸೋ ಥಿಂಕ್ ದಟ್ ರೂಲ್ಸ್ ಅಪ್ಲೈ ಟು ಅದರ್ಸ್, ನಾಟ್ ಟು ಹಿಮ್ಸೆಲ್ಫ್. ಇವರು ಖುದ್ದಾಗಿ ಹೆಲ್ಮೆಟ್ ಹಾಕೋದಿಲ್ಲ, ಬೇರೆ ಯಾವನಾದರೂ ಒಬ್ಬ ಇದನ್ನು ಮಾಡಿದ್ರೆ ಅವನಿಗೆ ಬೈತಾರೆ. ಅವನಿಗೆ ನೋಡಿ ನನ್ನ ಮಗ ಇದನ್ನು ಮಾಡ್ದಂತೆ, ರಸ್ತೆ ಕ್ರಾಸ್ ಮಾಡ್ದ ಇಲ್ಲಿ ರೋಡಲ್ಲಿ ಅಂತೇಳಿ ಪಾದಚಾರಿಯನ್ನಾಗಲಿ ಅಥವಾ ಇವರನ್ನಾಗಲಿ ಸೈಕಲ್ನನ್ನಾಗಲಿ ಬೈತಾರೆ. ಹೀಗೆ ದಿಸ್ ಈಸ್ ದ conundrum under which the traffic department functions, which we have to understand. But at the same time, what we have done for traffic in Bangalore city is that the number of vehicles has grown exponentially. Okay. The road infrastructure, the capacity of the roads has remained the same, but the vehicle number has increased exponentially. ಈಗ ಮೊದಲು 50 ಲಕ್ಷ ಇರ್ತಕ್ಕಂಥ ಸಂಖ್ಯೆ 10 ವರ್ಷದ ಹಿಂದೆ ಅಥವಾ 15 ವರ್ಷದ ಹಿಂದೆ ಇವತ್ತು 1.25 ಕೋಟಿವರೆಗೆ ಬಂದಿದೆ ವಾಹನಗಳ ಸಂಖ್ಯೆ. ಫ್ಲೋಟಿಂಗ್ ವಾಹನಗಳನ್ನು ಬಿಡಿ, ಅದು ಸೇರಿದ್ರೆ ಇನ್ನೂ ಜಾಸ್ತಿ ಆಗ್ಬೋದು. ಹೀಗಾಗಿ ನಾವು ಒಂದು ಮುಖ್ಯವಾಗಿರ್ತಕ್ಕಂಥದ್ದು ತಂತ್ರಜ್ಞಾನವನ್ನು ಹೆಚ್ಚಾಗಿ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ. ವಿ ಆರ್ ದ ಫಸ್ಟ್ ಸಿಟಿ ಟು ಇಂಪ್ಲಿಮೆಂಟ್ B-Track ಪ್ರಾಜೆಕ್ಟ್ ಅಂತ ಹೇಳಿ. ಅದರಲ್ಲಿ CCTV ಕ್ಯಾಮ್ರಾಗಳ ಅಳವಡಿಕೆ ಇರ್ಬೋದು, ಸಿಗ್ನಲೈಸೇಷನ್ ಆಫ್ ಸರ್ಕಲ್ಸ್ ಇರ್ಬೋದು, ಯಾವುದು ಆಧುನಿಕವಾಗಿ ಏನೇನೋ ಹೊಸ ವಿಧಾನಗಳಿದ್ದಾವೆ ಸಂಚಾರವನ್ನು ನಿಭಾಯಿಸಲಿಕ್ಕೆ, ಅವನ್ನೆಲ್ಲ ಬೆಂಗಳೂರು ನಗರದಲ್ಲಿ 1 ವೇ ಸಿಸ್ಟಮ್ ಇರ್ಬೋದು. ಇವೆಲ್ಲ ಎವಾಲ್ವಿಂಗ್ ಸಿಟಿಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಅದನ್ನು ಮಾಡಿದ್ದೇವೆ ನಾವು. ವಿ ಆರ್ ದ ಫಸ್ಟ್ ಒನ್ಸ್ ಟು ಸೆಟ್ ಅಪ್ ದ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್, ವಿಡಿಯೋ ವಾಲನ್ನು ಹಾಕಿರ್ತಕ್ಕಂಥದ್ದು. ವಿ ಆರ್ ದ ಫಸ್ಟ್ ಸಿಟಿ ಟು ಡೂ ಇಟ್. ನೌ ವಿ ಆರ್ ಮೂವ್ ಟು ದ ರೆಲ್ಮ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಲ್ಸೋ. ಅಬೌಟ್ 97 to 99% ಆಫ್ ಬುಕಿಂಗ್ ಆಫ್ ಅವರ್ ಕೇಸಸ್ ಈಸ್ ಕಾಂಟ್ಯಾಕ್ಟ್ಲೆಸ್. ಈಗ ವಾಹನಗಳನ್ನು ನಾವು ರಸ್ತೆಗಳಲ್ಲಿ ನಿಲ್ಲಿಸೋದೇ ಇಲ್ಲ. ಯಾವಾಗ ನಾವು ನಿಲ್ಲಿಸ್ತಾ ಇದ್ವಿ ಅಂಥ ಸಂದರ್ಭಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಅಲೋಕೇಶನ್ಸು, ಆಪಾದನೆಗಳು ಬರ್ತಾ ಇದ್ವು. ಅದಕ್ಕೋಸ್ಕರ ವಿ ಆರ್ ಬುಕಿಂಗ್ ಕಾಂಟ್ಯಾಕ್ಟ್ಲೆಸ್. ಕ್ಯಾಮ್ರಾಗಳಿದ್ದಾವೆ, ಕ್ಯಾಮ್ರಾಗಳೇ ಐಡೆಂಟಿಫೈ ಮಾಡ್ತೇವೆ, ಅವೇ ಫೋಟೋ ಹೊಡಿತವೆ, ಅದನ್ನು ಚಲಾನ್ ಮುಖಾಂತರ ಅದನ್ನು ಈಗ ಮನೆಗಳಿಗೆ ಕಳಿಸ್ತಾ ಇದ್ದೀವಿ. ಈಗ QR ಕೋಡ್ನಲ್ಲಿ ಇರ್ತದೆ. ಆ QR ಕೋಡನ್ನು ಅವರು ಇದನ್ನು ಮಾಡಿದ್ರೆ ಸಾಕು, ಅವರ ಒಂದು ಪಿಕ್ಚರ್ ಏನಿದೆ ಅದು ಕಾಣ್ತದೆ. ಮುಂಚೆ ವೆಬ್ಸೈಟ್ಗೆ ಹೋಗಿ ನೋಡಬೇಕಾಗಿತ್ತು, ಈಗ ನೇರವಾಗಿ QR ಕೋಡ್ ಮುಖಾಂತರವೇ ಅದು ವೈಲೇಷನ್ ಏನಾಗಿದೆ ಅನ್ನೋದನ್ನು ಅವ್ರಿಗೆ ನೋಡಲಿಕ್ಕೆ
ಅವಕಾಶ ಇದೆ. ಇನ್ನೂ ಸ್ವಲ್ಪ ದಿವಸಗಳಲ್ಲಿ ವಿಡಿಯೋವನ್ನು ಕೂಡ ಕೊಡ್ತೀವಿ. 10 ಅಥವಾ 15 ಸೆಕೆಂಡ್ನ ವಿಡಿಯೋ, ಲೈಕ್ ಸಿಂಗಲ್ ಜಂಪ್ ಮಾಡಿದಾನೆ ಇಲ್ಲ ಅನ್ನೋದ್ರ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ಜಿಜ್ಞಾಸೆ ಇರ್ತದೆ ಅವ್ರಿಗೆ. ಸೊ ದೇ ಓನ್ಲಿ ಕ್ಯಾನ್ ಸಿ ವೆದರ್ ಹಿ ಹಸ್ ಜಂಪ್ ದ ಸಿಗ್ನಲ್ ಆರ್ ನಾಟ್. ಸೊ ಆ ರೀತಿ ಒಂದು ಇದನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಬಿಗ್ ಡೇಟಾ ಅನಾಲಿಟಿಕ್ಸನ್ನು ಮಾಡ್ತಾ ಇದ್ದೀವಿ. ಹೆಚ್ಚು ಈ ಅಗ್ರಿಗೇಟರ್ಸ್ ಏನಿದ್ದಾರೆ, ಓಲಾ, ಊಬರ್, ಸ್ವಿಗ್ಗಿ, ಎಲ್ಲರಿಗ ಒಂದು ಡಾಟಾ ಏನಿದೆ ಅದನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿ ಕಂಜೆಷನ್ಗಳಾಗ್ತಾ ಇದ್ದಾವೆ ಅದನ್ನು ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ. ಆ ಕಂಜೆಷನ್ ಆಧಾರದ ಮೇಲೆ ಏನು ನಿರ್ಧಾರಗಳನ್ನು ನಮ್ಮವ್ರು ತೊಗೋಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಈ ಪ್ರೆಡಿಕ್ಟಿವ್ ಇದರಲ್ಲಿ ನಾವು ಮಾಡ್ತಾ ಇದ್ವಿ. ಜೊತೆಗೆ ನಮ್ಮ ಸಿಬ್ಬಂದಿಗಳ ಹಾಜರಾತಿಗಾಗಿ ಈ ಅಟೆಂಡೆನ್ಸ್ ಅಂದರೆ ಆ ಜಂಕ್ಷನಲ್ಲಿ ಅವ್ನು ಇರಬೇಕು ಅಂದರೆ ಅಲ್ಲಿ ಇರಲೇಬೇಕು. ಅಲ್ಲಿಂದ ಬಿಟ್ಟು ಹೋದ ಅಥವಾ ಮೊದಲೇ ಹೋದ ಅಂತ ಹೇಳಿದ್ರೆ ವಿಲ್ ಗೆಟ್ ಅನ್ ಅಲರ್ಟ್ ಹಿಯರ್ ಇನ್ ದಿ ಸಿಸ್ಟಮ್. ಸೊ ಈ ರೀತಿ ಭಾಳಷ್ಟು ಹೊಸ ತಂತ್ರಜ್ಞಾನ ವಿಧಿವಿಧಾನಗಳನ್ನು ನಾವು ಬಳಸ್ತಾ ಇದ್ದೀವಿ. ಆಮೇಲೆ ಇನ್ನೊಂದಿದೆ ಸರ್, ನಾವೇ ಹೆಡ್ಲೈನಲ್ಲಿ ಓದ್ತಾ ಇರ್ತೀವಿ, ಬೆಂಗಳೂರಿನಾದ್ಯಂತ ಹೈ ಅಲರ್ಟ್ ಅಂತ ಹೇಳಿ. ಈ ಹೈ ಅಲರ್ಟ್ ಅಂದರೆ ನಮಗೆ ಓದಬೇಕಾದ್ರೆ ಒಂದು ಆಶ್ಚರ್ಯ ಅನ್ಸೋದೇನು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಒಂದು ಪ್ರಕರಣ ಆಯಿತು, ಎಲ್ಲೋ ಯಾರೋ ಒಂದು ಕೆಟ್ಟ ಕೆಲಸ ಮಾಡ್ದ, ಬಾಂಬ್ ಬ್ಲಾಸ್ಟ್ ಆಯಿತು, ಹುಸಿ ಬಾಂಬ್ ಕರೆ ಬಂದಿತ್ತು, ಶಾಲೆಗೆ ಯಾವುದೋ ಒಂದು ಥ್ರೆಟ್ ಕರೆ ಬಂದಿತ್ತು ಅಂದ ತಕ್ಷಣ ಅವಾಗ ಹೈ ಅಲರ್ಟ್ ಅಂತ ನಾವು ಹೇಳ್ತೀವಲ್ವಾ? ಇದು ನಾವು ಹೇಳ್ಕೊಳ್ತಾ ಇರೋದಾ ಅಥವಾ ನಿಜವಾಗ್ಲೂ ಅಲರ್ಟ್ ಜಾಸ್ತಿ ಆಗುತ್ತಾ? ಅಲರ್ಟ್ ಅನ್ನೋದು ಯಾವಾಗಲೂ ಇರಬೇಕಲ್ವಾ ಅಂತ. ಅಲರ್ಟ್ ಯಾವಾಗಲೂ ಇದೇ ಇರ್ತದೆ. ದಿಸ್ ಇಸ್ ದ ಮೀಡಿಯಾ ನಾವು ಕೊಡೋದು ಹೈ ಅಲರ್ಟ್, ಈ ಒಂದು ವರ್ಡ್ ಕೊಡೋದು ಅಂತೇಳಿ. ಮತ್ತು ಹೇಗೆ ಸರ್, ಈಗ ಆಮೇಲೆ ಪೊಲೀಸರ ಸಂಖ್ಯೆಗೂ ಬೆಂಗಳೂರಿನ ಜನಸಂಖ್ಯೆಗೂ ಆಗ್ತಿರುವ ಕ್ರೈಮ್ಗಳಿಗೂ ಹೋಲಿಕೆ ಮಾಡಿಕೊಂಡಾಗ ಇನ್ನು ಸ್ವಲ್ಪ ಜಾಸ್ತಿ ಜನ ಸಿಬ್ಬಂದಿ ನಿಮಗೆ ಬೇಕು ಅಂತ ಅನ್ಸಲ್ವಾ? ಸಿಬ್ಬಂದಿ ಖಂಡಿತವಾಗಿ ಬೇಕು. ಬಟ್ ವೇರ್ ಇಸ್ ದ ದಿಸ್ ಥಿಂಗ್ ಆಪ್ಟಿಮಮ್ ಇದು ನಾವು ತರಲಿಕ್ಕೆ ಕಷ್ಟನೇ ಆಗ್ತದೆ. ಅದಕ್ಕೋಸ್ಕರ ವಿ ಆರ್ ಯೂಸಿಂಗ್ ಟೆಕ್ನಾಲಜಿ ಆ್ಯಸ್ ಅ ಫೋರ್ಸ್ ಮಲ್ಟಿಪ್ಲೈಯರ್. ಓಕೆ. ಸೊ ಎಲ್ಲಿ ನಮಗೆ ಸಿಬ್ಬಂದಿಗಳು ಇದಿದೆ ಅದನ್ನು ಫೋರ್ಸ್ ಮಲ್ಟಿಪ್ಲೈಯರ್ ಆಗಿ ತಂತ್ರಜ್ಞಾನ ಉಪಯೋಗಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾಟ್ ದಟ್ ಸಿಬ್ಬಂದಿ ಭರ್ತಿನೂ ಆಗ್ತಾ ಇಲ್ಲ ಅಂತಲ್ಲ. ಈಗ ಉದಾಹರಣೆಗೆ ಕಳೆದ ವರ್ಷ ಸರ್ಕಾರದಿಂದ 2454 ಹೊಸ ಹುದ್ದೆಗಳನ್ನು ಬೆಂಗಳೂರು ನಗರಕ್ಕೇ ಎಕ್ಸ್ಕ್ಲೂಸಿವ್ ಆಗಿ ಮಾಡಿದ್ದಾರೆ. ಅದಾದ ನಂತರ CR ಸ್ಟ್ರೆಂತನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಅವುಗಳ ರೆಕ್ರೂಟ್ಮೆಂಟ್ ಕಾರ್ಯ ನಡೀತಾ ಇದೆ. ಸೊ ಹೀಗೆ ಇಟ್ಸ್ ಅನ್ ಆನ್ಗೋಯಿಂಗ್ ಪ್ರೋಸೆಸ್. ಓಕೆ. ಒಬ್ಬ ವ್ಯಕ್ತಿ ಒಂದು ಉನ್ನತ ಹುದ್ದೆಯಲ್ಲಿದ್ದಾಗ ಸರ್, ಆ ವ್ಯಕ್ತಿಯ ಆದರ್ಶ, ಆ ವ್ಯಕ್ತಿಯ ಪ್ರಿನ್ಸಿಪಲ್, ಆ ವ್ಯಕ್ತಿ ಬೆಳೆದು ಬಂದಂತಹ ಬಗೆ ಮತ್ತು ಆ ವ್ಯಕ್ತಿಯ ದೃಷ್ಟಿಕೋನ ಅಥವಾ ಸ್ವಾಭಿಮಾನ ಅಥವಾ ಒಂದು ರೀತಿಯಲ್ಲಿ ತನ್ನ ಪ್ರಾಮಾಣಿಕತೆ, ಇದು ಆ ಚೇರಲ್ಲಿ ಆ ವ್ಯಕ್ತಿ ಕೂತಿದ್ದಷ್ಟು ದಿನಗಳ ಮಾತ್ರ ಆ ಡಿಪಾರ್ಟ್ಮೆಂಟ್ ಬಗ್ಗೆ ಕೂಡ ಒಂದು ನಂಬಿಕೆ ಇಟ್ಕೊಳ್ಬಹುದೇನೋ. ಅವ್ರು ಅಲ್ಲಿಂದ ಎದ್ದು ಹೋದಾಗ ಇನ್ಯಾರೋ ಬಂದಾಗ ಅವ್ರ ಮೆಂಟಾಲಿಟಿ ಪ್ರಕಾರ ನಡೆಯೋದು ಅಂತ ಆಗುತ್ತಲ್ಲ ಸರ್. ಇಡೀ ಸಿಸ್ಟಮಲ್ಲೇ ಆ ಥರದೊಂದು ವ್ಯವಸ್ಥೆ ಯಾಕೆ ಬರಲ್ಲ ಸರ್? ಸಿಸ್ಟಮ್ ಈಸ್ ದೇರ್. ಸಿಸ್ಟಮ್ ಇಲ್ಲ ಅಂತ ಯಾರು ಹೇಳ್ತಾರೆ? ವ್ಯಕ್ತಿ ಚೀಫ್ ಆಗಿದ್ದಾಗ ಅವರ ಅಂಡರಲ್ಲಿದ್ದಾಗ ಎಲ್ಲ ಚೆನ್ನಾಗಿರುತ್ತೆ, ಅವ್ರು ಚೇಂಜ್ ಆದ್ರಪ್ಪ ಈಗೇನೋ ಸರಿ ಇಲ್ಲ, ಈ ಒಂದು ಒಪಿನಿಯನ್ ಬರುತ್ತಲ್ಲ ಸರ್. ಇಂಡಿವಿಜುವಲ್ ಒಪಿನಿಯನ್ಸು ವ್ಯೂಸು ಇದ್ದೇ ಇರ್ತವೆ. ಓಕೆ. ಪಾಯಿಂಟ್ ಈಸ್ ದಟ್ ವಿ ಹ್ಯಾವ್ ಟು ಡೂ ಜಸ್ಟಿಸ್ ಟು ದ ಚೇರ್. ಓಕೆ. ನಾವು ಯಾವ ಕುರ್ಚಿ ಮೇಲೆ ಕೂತಿದ್ದೀವಿ ಆ ಕುರ್ಚಿಗೆ ನಾವು ಸಂಪೂರ್ಣವಾದಂಥ ನ್ಯಾಯವನ್ನು ಒದಗಿಸಬೇಕಾಗ್ತದೆ. ಸೊ ಅಂಥ ಸಂದರ್ಭಗಳಲ್ಲಿ ಕೆಲವೊಂದು ಕಠಿಣ ನಿರ್ಧಾರಗಳನ್ನು ತಗೊಳ್ಬೇಕಾಗ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಸಿಬ್ಬಂದಿಗಳ ಮೇಲೆ ಕಠೋರವಾಗಿರಬೇಕಾಗ್ತದೆ. ಅನೇಕ ಸಂದರ್ಭ ಕಾನೂನಿನ ಎತ್ತಿ ಹಿಡಿಯತಕ್ಕಂಥ ಸಂದರ್ಭ ಬಂದಾಗ ಈವನ್ ಜನರ ಮೇಲೆಯೂ ಕೂಡ ಒಂದು ಉದಾಹರಣೆ 144 ಹಾಕ್ತೀವಿ. ಇಟ್ಸ್ ಅ ರೆಸ್ಟ್ರಿಕ್ಷನ್ ಆನ್ ದ ಪೀಪಲ್, ಬಟ್ ವಿ ಹ್ಯಾವ್ ಟು ಡೂ ಇಟ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಲಾ ಆ್ಯಂಡ್ ಆರ್ಡರ್. ಸೊ ಆ ಥರದ ಕಠೋರ ನಿರ್ಧಾರಗಳನ್ನು ಬಯಸ್ತದೆ, ಚೇರ್ ಬರೆಸ್ತದೆ. ನಿಮ್ಮ ಫಸ್ಟ್ ಪೋಸ್ಟಿಂಗು ದಕ್ಷಿಣ ಕನ್ನಡ ಇರಬೇಕಲ್ವ ಸರ್? ನಾನು ಪುತ್ತೂರಲ್ಲಿ SP ಆಗಿದ್ದೆ. ಕರೆಕ್ಟ್. ಅಂದರೆ ಸರ್ ಅವಾಗೆ ಅಂದರೆ ತುಂಬ ಸರ್ ಟಫ್ ಇದ್ದರು, ಆಗಿನ ಒಂದಷ್ಟು ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ತುಂಬ ಇದ್ದಿದ್ರು. ಈಗೇನೋ ಸಾಫ್ಟ್ ಆಗಿದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ, ನೀವು ನೋಡ್ಕೊಂಡು? ವಿ ಹ್ಯಾವ್ ಟು ಗ್ರೋ ವಿತ್ ದ ಚೇರ್. ಸೊ ಈಗ ಕಮಿಷನರ್ ಆಗಿ ಅಥವಾ SP ಆಗಿ ನಾನು ASP ಥರ ಅಥವಾ ಪ್ರೊಫೆಷನಲ್ ಥರ ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಹುದ್ದೆಯನ್ನು ನಾವು ಅಲಂಕರಿಸ್ತೇವೆ ಆ ಹುದ್ದೆಗೆ ಅನುಗುಣವಾಗಿ ನಾವು ಕೆಲಸಗಳನ್ನು ಮಾಡಬೇಕಾಗ್ತದೆ. ASP ಇದ್ದಾಗ ನಮ್ಮದು ಒಂದು ರೀತಿಯ ಕೆಲಸದ ರೂಪ ಇರ್ತದೆ. ಬಿಕಾಸ್ SP is overall in charge of the district. Whatever we do under the umbrella of SP. ಸೊ ಅಂಥ ಸಂದರ್ಭಗಳಲ್ಲಿ ASP ಸ್ಟಿಲ್ ಟ್ರೈನಿಂಗ್ ಇದನ್ನೇ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಅದಾದ ನಂತರ SP ಆದಾಗ ಒಂದು ರೀತಿ ಇರಬೇಕಾಗ್ತದೆ, DIG ಆದಾಗ ಇನ್ನೊಂದು ರೀತಿಯಲ್ಲಿ ಇರಬೇಕು, IG ಆದಾಗ ಯು ಬಿಕಮ್ ಮೋರ್ ಆಫ್ ಫ್ರೆಂಡ್ ಫಿಲಾಸಫರ್ ಗೈಡ್ ಥರ. SP-ಗಳನ್ನು ನೀವು ಗೈಡ್ ಮಾಡಬೇಕು. ಯು ಕೆನಾಟ್ ಬಿ ನೀವೇ ಹೋಗಿ ಮುಂದೆ ನಿಂತು ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು ಅಲೋ ದ SPs ಟು ವರ್ಕ್ ಫಂಕ್ಷನ್. ಸೊ ಅದು ನೀವು ಬಟ್ ಯು ಹ್ಯಾವ್ ಟು ಬಿ ಎ ಮೆಂಟರ್ ಟು ದೆಮ್. ಏನಾದರೂ ಸಮಸ್ಯೆಗಳಾದಾಗ ಅವರಿಗೆ ಒಂದು ಆತ್ಮವಿಶ್ವಾಸವನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಒಂದು ಭರವಸೆಯನ್ನು ಕೊಡ್ತಕ್ಕಂಥದ್ದು, ಅಥವಾ ತಿಳುವಳಿಕೆಯನ್ನು ಹೇಳ್ತಕ್ಕಂಥದ್ದು, ಅಡ್ವೈಸ್ ಮಾಡ್ತಕ್ಕಂಥದ್ದು, ಹೀಗೆ ಮಾಡಿ ಹಾಗೆ ಮಾಡಿ. ಆ ರೀತಿಯಲ್ಲಿ ADG ಆದಮೇಲೆ ಇನ್ನೊಂದು ರೀತಿಯ ಕೆಲಸಗಳನ್ನು ಮಾಡ್ತಾರೆ. ಈ ಎನ್ಕೌಂಟರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಎನ್ಕೌಂಟರ್ ಅದನ್ನು ಇವಾಗೇನು ಮೀಡಿಯಾ ಪದನೇ ಅದು. ನಮ್ಮಲ್ಲಿ ಪೊಲೀಸ್ ನೀವು ಯಾವ ಇದರಲ್ಲಿ IPC-ಲೂ ಇಲ್ಲ, CRPC-ಲೂ ಇಲ್ಲ, ಕಾನ್ಸ್ಟಿಟ್ಯೂಷನ್ ಎಲ್ಲಿದೆ ಎನ್ಕೌಂಟರ್ ಅಂತಕ್ಕಂಥ ಪದವೇ ಇಲ್ಲ. ಅದು ಏನು ಸರ್ ಅದು ಆ್ಯಕ್ಚುಲಿ ಸರಿ ಇಲ್ಲ, ಏನದು? ನಾವು ಅಂದ್ಕೊಂಡಿರೋದು ಯಾರೋ ತಪ್ಪಿಸ್ಕೊಂಡು ಹೋಗೋದ, ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ದ, ಆತ್ಮರಕ್ಷಣೆಗಾಗಿ ಪೊಲೀಸರು ಗುಂಡು ಹಾರಿಸಿದಾಗ ಅವನು ತೀರ್ಕೊಂಡ. ದಟ್ ಈಸ್ ದ ರೈಟ್ ವರ್ಡ್ ವಾಟ್ ಯು ಯೂಸ್ಡ್. ಓಕೆ. ಆತ್ಮರಕ್ಷಣೆಗೋಸ್ಕರ ಪೊಲೀಸರು ಇಟ್ಸ್ ಎನ್ ಎಕ್ಸ್ಚೇಂಜ್ ಆಫ್ ಫೈರ್ ಬಿಟ್ವೀನ್ ಪೊಲೀಸ್ ಆ್ಯಂಡ್ ಕ್ರಿಮಿನಲ್.
ಕೆಲವು ಪೀರಿಯಡಲ್ಲಿ ಅದು ಜಾಸ್ತಿ ಕೇಳ್ತಿರ್ತೀವಿ, ಕೆಲವು ಪೀರಿಯಡ್ ನಡೆಯೋದೇ ಇಲ್ಲ. ಇದು ಹೇಗೆ ಸರ್ ಇದು? ನಡೆಯೋದೇ ಅಂತಲ್ಲ, ನೀವು ಅದನ್ನ ನಡೆಸಬೇಕು ಅಂತ ಆಗೋದಿಲ್ವಲ್ಲ. ಅದು ಇಟ್ ಈಸ್ ಅನ್ ಇನ್ಸಿಡೆಂಟ್ ಓಕೆ. ವೇರ್ ಇನ್ ಕ್ರಿಮಿನಲ್ ಈಸ್ ಶಾರ್ಟ್ ಬಿಕಾಸ್ ಐದರ್ ಈ ಟ್ರೈಸ್ ಟು ಎಸ್ಕೇಪ್ ಆರ್ ಈ ಟ್ರೈಸ್ ಟು ಅಟ್ಯಾಕ್. ನಮ್ಮ ಆತ್ಮರಕ್ಷಣೆಗೋಸ್ಕರ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಎಸ್ಕೇಪ್ ಆಗುವಾಗ, ಅದರಲ್ಲೂ ಮುಖ್ಯವಾಗಿ ಗಂಭೀರ ಪ್ರಕರಣಗಳಿರ್ತಕ್ಕಂಥ ವ್ಯಕ್ತಿಗಳು, ಕ್ರಿಮಿನಲ್ಗಳು, ಅಪರಾಧಿಗಳು ಎಸ್ಕೇಪ್ ಆಗ್ಲಿಕ್ಕೆ ಹೋದರೆ ಆ ಸಂದರ್ಭಗಳಲ್ಲಿ ಪೊಲೀಸರು ಅವ್ರ ಮೇಲೆ ಬಲಪ್ರಯೋಗ ಮಾಡಲಿಕ್ಕೆ, ಆ ಬಲಪ್ರಯೋಗ ಇವನ್ ಅವರ ಮರಣವನ್ನು ಇದು ಮಾಡಲಿಕ್ಕೆ ಕೂಡ ಅವಕಾಶ ಇದೆ, ಕಾನೂನಿನಲ್ಲಿ ಅವಕಾಶ ಇದೆ. ಯಾರೇ ಒಬ್ಬ ಕೊಲೆ ಪ್ರಕರಣದ ಒಬ್ಬ ಆರೋಪಿ ಇರ್ತಾನೆ, ಎಸ್ಕೇಪ್ ಆಗ್ತಾನೆ ಅಥವಾ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾನೆ, ಅಂಥ ಸಂದರ್ಭಗಳಲ್ಲಿ ನಾವು ಬಲಪ್ರಯೋಗವನ್ನು ಉಪಯೋಗ ಮಾಡಬೇಕಾಗ್ತದೆ. ಫೈನ್. ಇನ್ನೊಂದು ಸರ್, ಈಗ ಸರ್ಕಾರದ ಕಡೆಯಿಂದ ನಿಮಗಿರೋ ಪ್ರೆಷರ್ ಕೇಳ್ಬೋದಾ ಸರ್? ಪ್ರೆಷರ್ ಇರುತ್ತಾ ನಿಮ್ಗೆ? ಪ್ರೆಷರ್ ಇರೋದು ಎಷ್ಟೋ ಸರ್ಕಾರಗಳ ಅಂಡರಲ್ಲಿ ಕೆಲಸ ಮಾಡಿರ್ತಿರ್ತಾವೆ. ಯಾವುದೇ ವ್ಯಕ್ತಿಯ ಪ್ರೆಷರ್ ಇರ್ತಕ್ಕಂಥದ್ದು 140/90. ಬಿಯಾಂಡ್ ದಟ್ ಇಟ್ ಡಿಪೆಂಡ್ಸ್ ಆನ್ ದ ಪರ್ಸನ್. BP ಹೇಳ್ತಾ ಇದ್ದೀರಿ. ಓಕೆ. ಅದನ್ನು ತಾವು ಹೇಗೆ ರಿಸೀವ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿ. ಓಕೆ. ಯಾವುದೋ ಒಂದು ಮೇಜರ್ ಕ್ರೈಮ್ ಆದಾಗ ಸರ್ಕಾರದ ಕಡೆಯಿಂದ ತಮಗೆ ಫೋನ್ ಕರೆ ತುಂಬ ಇರುತ್ತೆ ಸರ್, ಹೆವಿ. ಅದು ಅಗೇನ್ ಪಬ್ಲಿಕ್ ಪರ್ಸೆಪ್ಷನ್ ಆರ್ ಮೀಡಿಯಾ ಪರ್ಸೆಪ್ಷನ್, ಆ ರೀತಿ ಒಂದು ಇದು ಇಲ್ಲ. ಓಕೆ. ಕ್ರೈಮ್ ಮ್ಯಾಟರ್ಸಲ್ಲಿ ಆ ರೀತಿಯಲ್ಲಿ ಯಾರು ಕೂಡ ಇದನ್ನು ಇರೋದಿಲ್ಲ. ಕೆಲವೊಂದು ವಿಶೇಷ ಸನ್ನಿವೇಶಗಳು, ಸೆನ್ಸಿಟಿವ್ ಘಟನೆಗಳು ಆದಾಗ ನಾವು ಸರ್ಕಾರ ಮಟ್ಟದಲ್ಲಿ, ನಮ್ಮ ಮೇಲಾಧಿಕಾರಿಗಳ ಮಟ್ಟದಲ್ಲಿ ನಾವು ಮಾಹಿತಿಗಳನ್ನು ಕೊಡಬೇಕಾಗ್ತದೆ, ಅವ್ರಿಗೆ ಇದನ್ನು ಸೂಚನೆಗಳನ್ನು ಕೊಡಬೇಕಾಗ್ತದೆ. ಅನೇಕ ಸಂದರ್ಭಗಳು ಅವರ ಸೂಚನೆಗಳನ್ನು ನಾವು ಪರಿಪಾಲನೆ ಮಾಡಬೇಕಾಗ್ತದೆ. ಇಟ್ಸ್ ಅ ಪೊಲೀಸ್ ಡಿಪಾರ್ಟ್ಮೆಂಟ್ ಈಸ್ ಅ ಹೈರಾರ್ಕಿಕಲ್ ಡಿಪಾರ್ಟ್ಮೆಂಟ್. ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಇರ್ತದೆ. ಈಗ ನಮ್ಮ ಮೇಲ್ಗಡೆ ಅಧಿಕಾರಿಗಳು ಇರ್ತಾರೆ, ಅದ್ರ ಮೇಲ್ಗಡೆ ಹೋಮ್ ಮಿನಿಸ್ಟರ್ ಇರ್ತಾರೆ, ಅದ್ರ ಮೇಲೆ ಮುಖ್ಯಮಂತ್ರಿ ಇರ್ತಾರೆ, ಸರ್ಕಾರ ಇರ್ತದೆ. ಸರ್ಕಾರದ ಒಂದು ಇದನ್ನು ನಾವು ಏನು ಪಾಲಿಸಿ ಇದೆ ಅಥವಾ ಸರ್ಕಾರದ ಒಂದು ಇದು ಇದೆ, ಅದಕ್ಕೆ ಅನುಗುಣವಾಗಿ ನಾವು ಕೆಲಸಗಳನ್ನು ಮಾಡಬೇಕಾಗ್ತದೆ. ಸ್ವೇಚ್ಛಾಚಾರವಾಗಿ ನಾವು ಕೆಲಸಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ತಮ್ಮ ಬಗ್ಗೆ ಟೆಕ್ನೋ ಸೇವೆ ಅಂತ ಹೇಳ್ತಾರೆ ಸರ್, ಯಾವಾಗಿಂದ ಸರ್ ಇದು? ಈ ಟೆಕ್ನಾಲಜಿ ಬಗೆಗಿನ ತಮ್ಮ ಗೀಳು ಅಥವಾ ಹವ್ಯಾಸ ಅಥವಾ ಅದ್ರ ಬಗ್ಗೆ ಒಂದು ಪ್ರೀತಿ ಯಾವಾಗಿಂದ ಸರ್? ಟೆಕ್ನಾಲಜಿ ಪ್ರಾರಂಭದಿಂದಲೂ ಇದೆ, ಇಲ್ಲ ಅಂತ ಏನು ಹೇಳೋದಿಲ್ಲ. ಬಟ್ ಐ ಡೋಂಟ್ ಕನ್ಸಿಡರ್ ಟೆಕ್ ಸ್ಯಾವಿ ಆರ್ ಎನಿಥಿಂಗ್ ಲೈಕ್ ದಟ್. ಬಟ್ ಐ ಹ್ಯಾವ್ ಟ್ರೈ ಟು ಯೂಸ್ ಟೆಕ್ನಾಲಜಿ ಇನ್ ಬಾಡಿ ಕ್ಯಾಮರಾ ಪೊಲೀಸಿಂಗ್. ಬಾಡಿ ಕ್ಯಾಮರಾ ಇದೆ. ಸೊ ದಿಸ್ ಇಸ್ ಅ ಗೇಮ್ ಚೇಂಜರ್ ಇನ್ ಮೈ ಒಪಿನಿಯನ್. ಓಕೆ. ಬಿಕಾಸ್ ಪೊಲೀಸ್ ಏನೇ ಒಂದು ಇದನ್ನು ಆದಾಗ, ಉದಾಹರಣೆ ಟ್ರಾಫಿಕ್ ಕಾನ್ಸ್ಟೇಬಲ್ ಈಗ ಹೇಳ್ತಾ ಇದ್ದೆ, ಏನಾದರೂ ಒಂದು ನಿಲ್ಲಿಸಿ ಯಾವುದೇ ಒಂದು ದಂಡ ಇದನ್ನು ಆಗ್ತಕ್ಕಂಥ ಪ್ರಮೇಯ ಬಂದಾಗ ಅನೇಕ ಸಂದರ್ಭ ಪೊಲೀಸರ ಮೇಲೆ ಆಪಾದನೆಗಳು ಬರ್ತವೆ. ದುಡ್ಡು ಬೈದ್ರು, ಹೊಡೆದ್ರು, ಅದು ಅಂತ ಹೇಳಿ. ಮುಂಚೆ ನಮ್ಮಲ್ಲಿ ಯಾವುದೂ ಇದು ಇರಲಿಲ್ಲ. ಈಗ ನಾವು ವಿ ಯೂಸ್ ಟು ಬಿಲೀವ್ ದ ವರ್ಷನ್ ಆಫ್ ದ ಪಬ್ಲಿಕ್. ಅವನೇನು ಹೇಳಿದೆ, ಇವರು ಇದು ಮಾಡಿದ್ರೆ ಆಕ್ಷನ್ ತಗೊಳ್ಳಿ ಇವ್ರ ಮೇಲೆ ಅಂತ ಹೇಳಿ. ಟುಡೇ ವಿ ಹ್ಯಾವ್ ಎವಿಡೆನ್ಸ್ ದಟ್ ಪರ್ಸನ್ ಕ್ಯಾನ್ ಶೋ ದ ರೆಕಾರ್ಡಿಂಗ್ ಸೇಯಿಂಗ್ ದಟ್ ಇಲ್ಲ ಸರ್, ಅವರೇ ನನ್ನ ಮೇಲೆ ಇದನ್ನು ಮಾಡಿದ್ರು, ದಂಡ ಕಟ್ಟಲಿಕ್ಕೆ ಒಪ್ಪಲಿಲ್ಲ ಅಥವಾ ಇನ್ನೊಂದೇನ ಬೈದ್ರು, ಇದನ್ನು ಮಾಡಿದ್ರು ಅಂತಕ್ಕಂಥ ಒಂದು ಇದು ಬರ್ತದೆ. ಅಟ್ ದ ಸೇಮ್ ಟೈಮ್ ಇಟ್ ಫಿಕ್ಸಸ್ ಅಕೌಂಟಬಿಲಿಟಿ ಆನ್ ದ ಪೊಲೀಸ್ ಆಲ್ಸೋ. ಓಕೆ. ಸೊ ಅದರಿಂದಾಗಿ ಈಗ ಪ್ರತಿ ಹಂತದಲ್ಲಿ ಬಾಡಿ ಕ್ಯಾಮ್ರಾಗಳನ್ನು ಹಾಕಬೇಕು ಅಂತ ನಾವು ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಹೊಯ್ಸಳ ವಾಹನಗಳ ಏನು ಪೆಟ್ರೋಲ್ ಆಫೀಸರ್ಸ್ ಇದ್ದಾರೆ, SIಗಳಿದ್ದಾರೆ, ಅವರು ಯಾವುದೇ ಒಂದು ಕಾಲ್ ಎನಿ ಪಬ್ಲಿಕ್ ಎಂಗೇಜ್ಮೆಂಟ್ ಫಾರ್ ದಟ್ ಮ್ಯಾಟರ್, ಅದು ಹೊಯ್ಸಳ ವಾಹನದವರು ಸ್ಥಳಕ್ಕೆ ಹೋದಾಗ ಪಬ್ಲಿಕ್ ಜೊತೆ ಏನಾಗ್ತದೆ ಅನ್ನೋದನ್ನ ರೆಕಾರ್ಡಿಂಗ್ ಇರಬೇಕು. ಯಾವುದೇ ಒಬ್ಬ ಇನ್ಸ್ಪೆಕ್ಟರ್ ಏನೇ ಒಂದು ಎನ್ಕ್ವೈರಿ ಮಾಡ್ತಾ ಇರ್ತಾನೆ ಅಥವಾ ಯಾವುದೋ ಒಂದು ಸೀನ್ ಆಫ್ ಕ್ರೈಮ್ಗೆ ಹೋಗ್ತಾನೆ, ಅಲ್ಲಿ ಬಾಡಿ ಕ್ಯಾಮ್ ಇದ್ದರೆ ಅದರ ರೆಕಾರ್ಡಿಂಗ್ ಇದ್ದರೆ ಅನುಕೂಲ ಆಗ್ತದೆ. ಪೋಸ್ಟ್ ಮಾರ್ಟಮ್ಗೆ ಅಂದರೆ ಏನಾಯಿತು ಅನ್ನೋದು, ಆಡಿಟ್ರಿಯಲ್ಲಿ ಹಿಂದೆ ಏನಾಯಿತು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ. ಇಟ್ ಈಸ್ ಅ ವಿನ್ ವಿನ್ ಸಿಚುವೇಶನ್ ಫಾರ್ ಎವ್ರಿಬಡಿ. ಓಕೆ ಸರ್. ಈಗ 112 ಬಗ್ಗೆ ಇನ್ನೊಂದು ಕ್ವಶನ್ ಇತ್ತು ಸರ್ ನಂದು. ಈ 112 ಒಂದು ಕರೆ ಮಾಡೋ ವಿಚಾರ, ಅಕಸ್ಮಾತ್ ಅವ್ರಿಗೇನು ಗೊತ್ತಾಗಲಿಲ್ಲ ಅಥವಾ ಫೋನ್ ಅವ್ರ ಬಳಿ ಆಗಿರಲಿಲ್ಲ ಅಂತ ಹೇಳಿದ್ರೆ ಕೆಲವು ಸೆಂಟರ್ಸ್ ಮಾಡಿದ್ರಿ ಸರ್ ಬೆಂಗಳೂರಲ್ಲಿ, ಅಂದರೆ ಫೋನ್ ಬೂತ್ ಥರದಲ್ಲಿ. ಸೇಫ್ಟಿ ಐಲ್ಯಾಂಡ್, ಅದು ಅದ್ರ ಬಗ್ಗೆ ಹೇಳ್ಬೋದಾ ಸರ್? ಸೇಫ್ಟಿ ಐಲ್ಯಾಂಡ್ ಅಂತೇಳಿ ಇದು ಸೇಫ್ ಸಿಟಿ ಪ್ರಾಜೆಕ್ಟ್ನಲ್ಲೇ ಮಾಡಿರ್ತಕ್ಕಂಥದ್ದು. ಬೆಂಗಳೂರು ನಗರದ ಆಯ್ದ ಕೆಲವು ಸ್ಥಳಗಳಲ್ಲಿ 60 ಕಡೆಗಳಲ್ಲಿ ಇವನ್ನು ನಾವು ಹಾಕಿದ್ದೇವೆ ಅಥವಾ ಆಲ್ಮೋಸ್ಟ್ ಕಂಪ್ಲೀಷನ್ಗೆ ಬಂದಿದೆ. ಈಗ ಇದರ ಉದ್ದೇಶ ಏನು ಅಂದರೆ, ಈಗ ಯಾವುದೇ ಒಬ್ಬ ವ್ಯಕ್ತಿ, ಮಹಿಳೆನೇ ಇರ್ಬೋದು ಅಥವಾ ಪುರುಷನೇ ಇರ್ಬೋದು, ಅವ್ರ ಹತ್ರ ಯಾವುದೇ ಒಂದು ಸಂಪರ್ಕ ಸಾಧನ ಇಲ್ಲದೆ ಇರ್ತಕ್ಕಂತಹ ಸಂದರ್ಭದಲ್ಲಿ, ಅವ್ರ ಹತ್ರ ದುಡ್ಡು ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಒಂದು ಎಕ್ಸ್ಟ್ರೀಮ್ ಸಿಚುವೇಶನಲ್ಲಿ ಅವರು ಸಿಕ್ಕಾಕೊಂಡಾಗ ಆಪದ್ ಬಾಂಧವ ಅಂತ ನಾವು ಜನರಲಿ ಹೇಳ್ತೀವಿ. ಅದಕ್ಕೆ ಇಟ್ಸ್ ಎ ಸೇಫ್ಟಿ ಐಲ್ಯಾಂಡ್ ಅಂತ ಇಂಗ್ಲೀಷ್ನಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ. ಅಲ್ಲಿ ಹೋಗಿ ಆ ಬಟನನ್ನು ಪ್ರೆಸ್ ಮಾಡಿದ್ರೆ ಸಾಕು, ಇಮಿಡಿಯೇಟ್ಲಿ ದ ಕಮಾಂಡ್ ಸೆಂಟರ್ ವಿಲ್ ಟೇಕ್ ಓವರ್ ಕಂಪ್ಲೀಟ್ ಆಗಿ. ಅಲ್ಲಿ ಇಮಿಡಿಯೇಟ್ಲಿ 2-way ವಿಡಿಯೋ ಕಮ್ಯುನಿಕೇಷನ್ ಇದೆ. ಸೊ ನಮ್ಮವರು ಅದನ್ನು ಕೇಳ್ತಾರೆ, ಏನಾಯಿತು ನಿಮಗೆ ಹೇಗೆ ಅಂತೇಳಿ. ಅಂದರೆ ಅಲ್ಲಿ ಪಕ್ಕನೇ ಕ್ಯಾಮ್ರಾ ಇರ್ತದೆ, ಆ ಕ್ಯಾಮ್ರಾ ಇಮಿಡಿಯೇಟ್ಲಿ ಇಟ್ ವಿಲ್ ಫೋಕಸಸ್ ಆನ್ ದಟ್ ಪರ್ಸನ್. ಸೊ ವಿ ಕ್ಯಾನ್ ಕಲೆಕ್ಟ್ ದ ಡೀಟೇಲ್ಸ್, ಏನಾಯಿತು ಹೇಗಾಯಿತು ಅಂತೇಳಿ. ಸೊ ಉದಾಹರಣೆಗೆ ಒಂದು ಇನ್ಸಿಡೆಂಟ್, ಫೇಮಸ್ ಇನ್ಸಿಡೆಂಟ್ ಅಂದರೆ, ಒಬ್ಬ ಫಾರಿನ್ ಫುಟ್ಬಾಲ್ ಕೋಚ್ ಬೆಂಗಳೂರಿಗೆ ಬಂದಿದ್ದರು. ಒಂದು ಇಂಟರ್ನ್ಯಾಷನಲ್ ಫುಟ್ಬಾಲ್ ಮ್ಯಾಚ್ ನಡೀತಾ ಇತ್ತು ಇಲ್ಲಿ. ಅವರು ಗರುಡ ಮಾಲ್ ಹತ್ರ ಹೋದಾಗ ತಮ್ಮ ಎಲ್ಲ ಬ್ಯಾಗು ಮತ್ತು ಲ್ಯಾಪ್ಟಾಪು, ಬಿಲಾಂಗಿಂಗ್ಸ್ ಎಲ್ಲ ಇನ್ಕ್ಲೂಡಿಂಗ್ ಮೊಬೈಲ್ ಫೋನು, ಪರ್ಸು, ಪಾಸ್ಪೋರ್ಟು ಎಲ್ಲನೂ ಗಾಡಿನಲ್ಲಿ ಬಿಟ್ಟು ಇದಾಗ್ಬಿಟ್ರು. ಅವ್ರ ಗಾಡಿನೇ ಹೊರಟೋಯ್ತು.
ಸೊ ಅಂಥ ಸಂದರ್ಭದಲ್ಲಿ ಅವ್ರ ಹತ್ರ ಏನೂ ಇರಲಿಲ್ಲ. ಪಾಪ ಯಾರೋ ಒಬ್ಬ ಆಟೋ ರಿಕ್ಷಾ ಡ್ರೈವರ್ ಸರ್ ಅದನ್ನ ಹೋಗಿ ಪ್ರೆಸ್ ಮಾಡಿ ಅಲ್ಲಿ ಅಂತ ಹಿ ಹ್ಯಾಸ್ ಇಂಡಿಕೇಟೆಡ್. ಸೊ ಹಿ ವೆಂಟ್ ಆ್ಯಂಡ್ ಪ್ರೆಸ್. ಇಮಿಡಿಯೇಟ್ಲಿ ಅವ್ರ ಕಮಾಂಡ್ ಸೆಂಟರ್ ರೆಸ್ಪಾಂಡೆಡ್ ಆ್ಯಂಡ್ ಫೌಂಡ್ ಔಟ್ ವಾಟ್ ಈಸ್ ದ ಇಶ್ಯೂ ಅಂತೇಳಿ. ಅದು ಗೊತ್ತಾದಮೇಲೆ ಯಾವ ವಾಹನ ಅಂಥೇಳಿ ನಾವು ಬ್ಯಾಕೆಂಡ್ನಲ್ಲಿ ಅದನ್ನು ವಾಹನದ ಸಂಖ್ಯೆಯನ್ನು ವಾಹನ ಸಂಖ್ಯೆನೂ ಗೊತ್ತಿರಲಿಲ್ಲ ಅವ್ರಿಗೆ. ವಿ ಓನ್ಲಿ ಐಡೆಂಟಿಫೈಡ್ ಯಾವ CCTV ಇದು ರೆಕಾರ್ಡಿಂಗನ್ನು ನೋಡಿದಾಗ ಅವ್ರು ಇಳಿದಿರ್ತಕ್ಕಂಥದ್ದು ಯಾವ ಗಾಡಿಯಿಂದ ಹೇಳಿದ್ರು, ಆ ಗಾಡಿ ನಂಬರು ಮತ್ತು ಆ ವೆಹಿಕಲ್ ಇವನ್ನ ಪತ್ತೆ ಹಚ್ಚಿಬಿಟ್ಟು 4 ತಾಸಿನ ಒಳಗಡೆ ಅವರು ಬಂದು ಸಂಪೂರ್ಣವಾಗಿ ಅವರ ಬಿಲಾಂಗಿಂಗ್ಸ್ನ ವಾಪಸ್ ಪೊಲೀಸ್ನವರು ಕೊಟ್ಟರು. ಓಕೆ ಸರ್, ಈಗ ಈ ಡ್ರಗ್ಗು ಅಥವಾ ಮಾದಕ ವಸ್ತು ಇದ್ರ ವಿಚಾರ ತಾವು ತೆಗೆದುಕೊಂಡಂಥ ಕ್ರಮಗಳೇನು ಅಂತ? ನಿಯಂತ್ರಣ, ಮಾದಕ ಅದರದ್ದೇ ಒಂದಷ್ಟು ಕೇಸ್ಗಳು ಬರ್ತಿತ್ತು. ವ್ಯಸನದ ಪ್ರಮಾಣ ಈಗ ಸಮಾಜದಲ್ಲಿ ಹೆಚ್ಚಾಗ್ತದೆ. ಅದರಲ್ಲಿಯೂ ಕೂಡ ಯುವ ಪೀಳಿಗೆಯಲ್ಲಿ ಇದರ ಒಂದು ಪಿಡುಗು ಏನಿದೆ ಇದು ಹೆಚ್ಚಾಗ್ತದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಒಂದು ಎಂಟೈರ್ ಜನರೇಷನ್ ಈಸ್ ಗೆಟಿಂಗ್ ವಾಶ್ಡ್ ಔಟ್ ಬಿಕಾಸ್ ಆಫ್ ಡ್ರಗ್ಸ್. ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ನಾಟ್ ಓನ್ಲಿ ಇನ್ ಇಂಡಿಯಾ, ಬಟ್ ಈವನ್ ವರ್ಲ್ಡ್ ವೈಡ್ ದಿಸ್ ಫೆನಾಮಿನಾ ಈಸ್ ಅಬ್ಸರ್ವ್ಡ್. ಮೂಲಭೂತವಾಗಿ ಏನಾಗ್ತದೆ, ಈಸಿ ಅವೈಲಬಿಲಿಟಿ ಆ್ಯಂಡ್ ಈಸಿ ಆಕ್ಸೆಸ್ ಟು ದೀಸ್ ಡ್ರಗ್ಸ್. ಓಕೆ. ಸೊ ಈಸಿ ಅಕ್ಸೆಪ್ಟಬಿಲಿಟಿ ಆಲ್ಸೋ, ಎಸ್ಪೆಷಲಿ ಇನ್ ದ ಯಂಗರ್ ಜನರೇಷನ್. ಅದರಿಂದಾಗಿ ಜನ ಇದಕ್ಕೆ, ಈಗ ಉದಾಹರಣೆ ಪಾಶ್ಚಾತ್ಯ ದೇಶಗಳ ಅನುಕರಣೆಯ ಒಂದು ಸಂದರ್ಭದಲ್ಲಿ ಇಟ್ ಈಸ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಫ್ಯಾಷನಬಲ್ ಡ್ರಗ್ ಕನ್ಸಂಪ್ಷನ್ ಏನಿದೆ. ಅಥವಾ ಸಮ್ ಡ್ರಗ್ಸ್ ಆರ್ ಸೇಫ್ ಅಂತೇಳಿ ಕೆಲವು ಅನೇಕ ದೇಶಗಳಲ್ಲಿ ಕೆಲವೊಂದು ಡ್ರಗ್ಸ್ಗಳನ್ನು ಡಿಕ್ರಿಮಿನಲೈಸ್ ಮಾಡಿಬಿಟ್ಟಿದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಅವುಗಳನ್ನು ಲೀಗಲೈಸ್ ಮಾಡಿಬಿಟ್ಟಿದ್ದಾರೆ. ಸೊ ಆ ರೀತಿ ಅದೇ ರೀತಿಯ ಒಂದು ಇದು ನಮ್ಮಲ್ಲಿಯೂ ಕೂಡ ಅದರ ಅನುಕರಣೆ ಮಾಡಲಿಕ್ಕೆ ಹೋಗಿ ಈಸಿ ಅಕ್ಸೆಪ್ಟಬಿಲಿಟಿ ಉಂಟಾಗ್ತಾ ಇದೆ, ಎಸ್ಪೆಷಲಿ ಈ ಸ್ಟೂಡೆಂಟ್ಸ್ ಕಮ್ಯುನಿಟಿನಲ್ಲಿ. ಸೊ ಹೀಗಾಗಿ ವಿ ಹ್ಯಾವ್ ಲಾಂಚ್ಡ್ ಎ ವಾರ್ ಆನ್ ಡ್ರಗ್ಸ್ ಅಂತಲೇ ಸಾಮಾನ್ಯವಾಗಿ ನಾವು ಹೇಳ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ಈ ಸರ್ಕಾರದ ಒಂದು ಅಪೇಕ್ಷೆಯೂ ಕೂಡ ಅದೇ ರೀತಿಯಲ್ಲಿದೆ, ಡ್ರಗ್ ಫ್ರೀ ಕರ್ನಾಟಕ ಮಾಡಬೇಕು ಅಂತೇಳಿ. ಅಂದರೆ ಮಾದಕ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅಂತೇಳಿ. ಆ ನಿಟ್ಟಿನಲ್ಲಿ ಸಾಕಷ್ಟು ನಾವು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ವಿ. ಸಾಕಷ್ಟು ಸಂಖ್ಯೆಯ ಡ್ರಗ್ ಪೆಡ್ಲರ್ಗಳನ್ನು ಅರೆಸ್ಟ್ ಮಾಡ್ತಾ ಇದ್ದೆ. ಅವರಲ್ಲಿ ಕಾನೂನಿನ ಯಾವ್ಯಾವ ಆಯಾಮಗಳಿದ್ದಾವೆ ಆ ಎಲ್ಲ ಆಯಾಮಗಳ ಮುಖಾಂತರ ಅವರುಗಳ ಮೇಲೆ ನಾವು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಜೊತೆಗೆ ಈ ರೀತಿ ಏನು ಡ್ರಗ್ಸ್ ಸಿಗ್ತಾ ಇದೆ ಅದನ್ನು ನಾಶಪಡಿಸ್ತಾ ಇದ್ದೀವಿ. ಸೊ ಇಟ್ಸ್ ಎ ನಿರಂತರ ಒಂದು ರೀತಿಯ ಯುದ್ಧದ ಮಾದರಿಯಲ್ಲಿ ಪ್ರತಿನಿತ್ಯ ದಿವಸ ನಾವು ಇದ್ರ ಬಗ್ಗೆ ಪ್ರಯತ್ನ. ಇನ್ನೊಂದು ಕೇಳ್ಬಿಟ್ಟೆ ಸರ್, ಸ್ಟೂಡೆಂಟ್ಗಳಲ್ಲಿ ಕೆಲವು ಕಾಲೇಜುಗಳಲ್ಲಿ ಒಂದು ತರಬೇತಿ ಕೊಡ್ತಕ್ಕಂಥ ಕೆಲಸವನ್ನು ತಾವು ಯೋಜಿಸಿದ್ದೀರಿ ಅಥವಾ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಅಂದರೆ ಈಗ ಡ್ರಗ್ ಪೆಡ್ಲಿಂಗು ಯಾವುದೋ ಮಾದಕ ವಸ್ತುಗಳ ವಿಚಾರದಲ್ಲೋ ಯಾವ ವ್ಯಕ್ತಿ ಮಾಹಿತಿ ಕೊಟ್ಟ ಅನ್ನೋದನ್ನು ಬಹಿರಂಗಪಡಿಸದೆ ಮಾಹಿತಿಗೆ ಮಾತ್ರ ಆಧರಿಸಿ ಅಂಥವ್ರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಕೆಲಸ ಆಗ್ತಿದೆ ಅಂತ ಹೇಳಿ ಇದು ಎಲ್ಲಿ ಬಂದಿದೆ ಸರ್? ಇಲ್ಲ, ದೇ ಆರ್ ನಾಟ್ ದ ಪರ್ಪಸ್. ತಾವು ಹೇಳ್ತಕ್ಕಂಥದ್ದು ಪೊಲೀಸ್ ಮಾರ್ಷಲ್ಸ್ ಸ್ಕೀಮ್ ಬಗ್ಗೆ ಸ್ಟೂಡೆಂಟ್ಗಳನ್ನು ನಮ್ಮ ಈ ವಾರ್ ಆನ್ ಡ್ರಗ್ಸ್ ಏನಿದೆ ಅದರಲ್ಲಿ ಬರೀ ಪೊಲೀಸ್ ವರ್ಸಸ್ ಡ್ರಗ್ ಪೆಡ್ಲರ್ಸ್ ಅಥವಾ ಪೊಲೀಸ್ ವರ್ಸಸ್ ಡ್ರಗ್ಸ್ ಅಲ್ಲ, ಇಟ್ ಈಸ್ ಎಂಟೈರ್ ಸೊಸೈಟಿ ವರ್ಸಸ್ ಡ್ರಗ್ಸ್ ಆಗಬೇಕು. ಅದರಲ್ಲೂ ಮುಖ್ಯವಾಗಿ ದ ಅಫೆಕ್ಟೆಡ್ ಕಮ್ಯುನಿಟಿ ಈಸ್ ದ ಸ್ಟೂಡೆಂಟ್ ಕಮ್ಯುನಿಟಿ, ದ ಯೂತ್. ಸೊ ಅವರನ್ನು ನಾವು ಇನ್ವಾಲ್ವ್ ಮಾಡ್ಕೋಬೇಕು, ಅವ್ರಿಗೆ ಇದ್ರ ಬಗ್ಗೆ ಮನವರಿಕೆಯನ್ನು ಮಾಡಿಕೊಡಬೇಕು. ಈ ಮಾದಕ ವಸ್ತುಗಳ ವ್ಯಸನದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳೇನು, ಆರೋಗ್ಯದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳು, ಅವರ ಫ್ಯೂಚರ್ ಮೇಲೆ ಭವಿಷ್ಯದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳು, ಅದನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗ್ತದೆ. ಎರಡನೇದಾಗಿ ಈ ರೀತಿ ಯಾರು ಮಾದಕ ವ್ಯಸನಗಳಿದ್ದಾರೆ ಅಂಥವ್ರಿಗೆ ಏನಾದರೂ ಸಹಾಯ ಬೇಕಾದರೆ, ಅವ್ರಿಗೆ ಏನಾದರೂ ಸ್ನೇಹ ಹಸ್ತ ಬೇಕಾದರೆ ಅದನ್ನು ನಾವು ನೇರವಾಗಿ ಅವರು ನಮ್ಮ ಹತ್ರ ಬರಲಿಕ್ಕೆ ಹೆಸಿಟೇಟ್ ಮಾಡ್ಬೋದು. ಸೊ ಅವ್ರಿಗೆ ದೀಸ್ ಪೀಪಲ್ ವಿಲ್ ಆ್ಯಕ್ಟ್ ಆಸ್ ಅವರ್ ಅಂಬಾಸಡರ್ಸ್, ಅವರ್ ಐಸ್ ಆ್ಯಂಡ್ ಇಯರ್ಸ್ ಇನ್ಸೈಡ್ ದಿ ಸ್ಕೂಲ್ಸ್ ಆ್ಯಂಡ್ ಕಾಲೇಜ್ ಕ್ಯಾಂಪಸಸ್. ಸೊ ವಿ ಆರ್ ಟ್ರೈನಿಂಗ್ ದೆಮ್, ಗ್ರೂಮಿಂಗ್ ದೆಮ್ ಇನ್ ದಿಸ್ ಡ್ರಗ್ ಅಡಿಕ್ಷನ್ ಬಗ್ಗೆ. ಅವನು ಬೇರೆಯವ್ರಿಗೆ ಹೆಜ್ಗೆ ಬುದ್ಧಿ ಇಲ್ಲ ನಿನಗೆ, ಇದು ಒಳ್ಳೆಯದಲ್ಲ, ಇದು ಆ ಥರ ಇದು ಮಾಡೋಕ್ಕೆ ಹೋಗ್ಬೇಡ, ಇದರ ದುಷ್ಪರಿಣಾಮ ಈ ರೀತಿ ಇದೆ ಅಂತ ಒಂದು ಫ್ರೆಂಡ್ಲಿ ಆ ರೀತಿ ಮಾತಾಡಿದಾಗ ಅದರ ಎಫೆಕ್ಟು ಬೇರೆಯೇ ಆಗ್ತದೆ. ಈ ಪಿಯರ್ ಪ್ರೆಷರ್ ಎಸ್ಪೆಷಲಿ ಯಂಗ್ಸ್ಟರ್ಸ್ಗಳಲ್ಲಿ ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಪ್ಯಾಕ್ಟ್. ಸೊ ಅಂಥದ್ದನ್ನು ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇರ್ತೀವಿ. ಜೊತೆಗೆ ಎಲ್ಲಾದರೂ ಆ ರೀತಿ ಯಾರಾದರೂ ಈಗ ಡ್ರಗ್ಸ್ ಸಪ್ಲೈ ಮಾಡ್ತಾಯಿದ್ರು ಅಂತಕ್ಕಂಥ ಮಾಹಿತಿ ಸಿಕ್ಕರೆ ಅದನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ತಾ ಇದ್ದೀವಿ, ಇಲ್ಲ ಅಂತಲ್ಲ. ಉದಾಹರಣೆಗೆ ಈ ಸ್ಕೂಲ್ ಕಾಲೇಜುಗಳ ಸುತ್ತಮುತ್ತ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ತಂಬಾಕು ಪದಾರ್ಥಗಳನ್ನು ಮಾರಬಾರ್ದು ಅಂತಕ್ಕಂಥ ಒಂದು ಇದಿದೆ. ಎಲ್ಲಾದರೂ ಆ ರೀತಿ ಇದ್ದರೆ ನೆಕ್ಸ್ಟ್ ಸ್ಟೂಡೆಂಟ್ಗಳು ಅವರೇ ಹೇಳ್ತಾರೆ, ಸರ್ ಇಲ್ಲಿ ಸಿಗರೇಟ್ ಮಾಡ್ತಾ ಇದ್ದಾರೆ ಅಂತ. ಕೆಲವು ಸಂದರ್ಭ ನಾವು ಸಿಗರೇಟ್ ಇದನ್ನು ಮಾಡ್ತಾರೆ ಅಂತ ಅಲ್ಲಿ ಹೋದಾಗ ಅನೇಕ ಸಂದರ್ಭ ಗಾಂಜಾ ಪದಾರ್ಥಗಳು ಸಿಕ್ಕಿರ್ತಕ್ಕಂಥದ್ದು ಇದೆ. ಹೀಗೆ ಇಟ್ ಈಸ್ ಸ್ಪಿನ್ ಆಫ್ ಎಫೆಕ್ಟ್ಸ್ ವಿಲ್ ಡೆಫಿನೆಟ್ಲಿ ಬಿ ದೇರ್. ಸೊ ಅದಕ್ಕೋಸ್ಕರ ಈ ಸ್ಟೂಡೆಂಟ್ ಕಮ್ಯುನಿಟಿಯಲ್ಲಿ ನಮ್ಮ ರೀಚನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಇದನ್ನು ಮಾಡ್ತಾ ಇದ್ದೀವಿ. ನಾಟ್ ಓನ್ಲಿ ಪೊಲೀಸ್ ಮಾರ್ಷಲ್ ಸ್ಕೀಮ್, ಈವನ್ ವಿ ಆರ್ ಗೋಯಿಂಗ್ ಟು ಆಲ್ ದ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್. ಇನ್ಫ್ಯಾಕ್ಟ್ ಪ್ರತಿ ತಿಂಗಳ ಒಂದು ದಿವಸ ಎಲ್ಲ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಮೇಲ್ದರ್ಜೆಯ ಅಧಿಕಾರಿಗಳು ಈ ಎಲ್ಲ ಶಾಲೆ ಕಾಲೇಜುಗಳಿಗೆ ಹೋಗಿ ಅಲ್ಲಿ ವಿದ್ಯಾರ್ಥಿನಿಯರಿಗೆ ಅಲ್ಲಿರ್ತಕ್ಕಂಥ ಟೀಚರ್ಸ್ಗಳಿಗೆ ಅನೇಕ ಸಂದರ್ಭಗಳಲ್ಲಿ ಪೇರೆಂಟ್ ಟೀಚರ್ ಮೀಟಿಂಗ್ ಆದಾಗ ವಿ ಆರ್ ಗೋಯಿಂಗ್ ಆ್ಯಂಡ್ ಮೀಟಿಂಗ್ ದಿ ಪೇರೆಂಟ್ಸ್ ಆಲ್ಸೋ ಆ್ಯಂಡ್ ಎಕ್ಸ್ಪ್ಲೇನಿಂಗ್ ಟು ದೆಮ್ ಏನು ಈ ಡ್ರಗ್ಸ್ ಬಗ್ಗೆ ಏನು ನೀವು
ಜಾಗರೂಕರಾಗಿರ್ಬೇಕಾಗ್ತದೆ. ಯಾವ ರೀತಿಯಲ್ಲಿ ವಾಟ್ ಆರ್ ದ ಅರ್ಲಿ ಸಿಂಪ್ಟಮ್ಸ್ ವಿತ್ ವಿಚ್ ಯು ಕ್ಯಾನ್ ಐಡೆಂಟಿಫೈ ಅ ಪರ್ಸನ್ ಈಸ್ ಗೆಟಿಂಗ್ ಇನ್ ಟು ಡ್ರಗ್ಸ್ ಅಂತಕ್ಕಂಥದ್ದು. ಓಕೆ. ಅದನ್ನು ಪೇರೆಂಟ್ಸ್ಗಳು ಕೂಡ ಮನವರಿಕೆ ಮಾಡ್ತಾರೆ. ಯಾಕೆಂದರೆ ಪೇರೆಂಟ್ಸ್ಗಳಿಗೆ ತಮ್ಮ ಮಕ್ಕಳ ಮೇಲೆ ಹೆಚ್ಚಾದಂಥ ಒಂದು ವಿಶ್ವಾಸ, ಭರವಸೆ ಇರ್ತದೆ. ಬಟ್ ಶಾಲೆ ಕಾಲೇಜುಗಳಲ್ಲಿ ವಾತಾವರಣವೇ ಬೇರೆ ಇರ್ತದೆ. ಅಲ್ಲಿ ಅವರು ಪಿಯರ್ ಪ್ರೆಷರ್ಗೆ ಒಳಗಾಗ್ಬೋದು, ಇನ್ನೊಂದೇನೋ ಇನ್ಫ್ಲೂಯೆನ್ಸ್ಗೆ ಒಳಗಬಹುದು, ಅಥವಾ ಬೇರೆ ಏನೋ ಸ್ಟ್ರೆಸ್ಸು, ಟೆನ್ಷನ್ನು ಅವೆಲ್ಲ ಇರ್ತವೆ. ಅಂಥವನ್ನು ಸ್ವಲ್ಪ ಮಟ್ಟಿಗೆ ಪೇರೆಂಟ್ಸು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಆ ರೀತಿ ಏನಾದರೂ ಅರ್ಲಿ ಸಿಂಪ್ಟಮ್ಸಲ್ಲಿ ಅವ್ರಿಗೆ ಗೊತ್ತಾಯಿತು ಈ ಥರ ಏನಾದರೂ ಇದು ಟ್ರ್ಯಾಕ್ ಚೇಂಜ್ ಆಗ್ತದೆ ಅಂತ ಇಮಿಡಿಯೇಟ್ಲಿ ಕೋರ್ಸ್ ಕರೆಕ್ಷನ್ಸ್ ಕ್ಯಾನ್ ಬಿ ಮೇಡ್. ಸರ್, DCP ಮತ್ತು ACPಗಳು ಠಾಣೆಗೆ ಭೇಟಿ ಕೊಡಬೇಕು, ಈ ಒಂದು ರೂಲ್ ತಂದ ಮೇಲೆ ಏನು ಚೇಂಜಸ್ ಆಗಿದೆ ಸರ್? ಪೊಲೀಸ್ ಠಾಣೆಗಳಿಗೆ ಭೇಟಿ ಕೊಡಬೇಕಾಗುತ್ತೆ ಅವರು? ನೀವು ಪೊಲೀಸ್ ಠಾಣೆಗೆ ಹೋದರೆ ಗೊತ್ತಾಗ್ತದೆ. ಓಕೆ. ಪೊಲೀಸ್ ಠಾಣೆ ಭೌತಿಕ ಮತ್ತು ಇದರ ಏನಿದೆ ನಿರ್ವಹಣೆ ಏನಿದೆ, ಭಾಳಷ್ಟು ಮಟ್ಟಿಗೆ ಎಲ್ಲ ಪೊಲೀಸ್ ಠಾಣೆಗಳಲ್ಲಿಯೂ ಸುಧಾರಣೆ ಆಗಿದೆ. ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಓಕೆ, ವಿಸಿಟರ್ ಏರಿಯಾವನ್ನು ಮಾಡಿದ್ದೇವೆ. ಕೆಲವು ಪೊಲೀಸ್ ಸ್ಟೇಷನ್ಗಳಲ್ಲಿ ಲೈಬ್ರರಿಯನ್ನು ಮಾಡಿದ್ದಾರೆ, ನ್ಯೂಸ್ ಪೇಪರ್ಗಳನ್ನು ಇಟ್ಟಿದ್ದೇವೆ. ಈಗ ಈ ಲೈಬ್ರರಿ ಪ್ರಾರಂಭ ಮಾಡಿದ್ದೇವೆ ಅನೇಕ ಪೊಲೀಸ್ ಠಾಣೆಗಳಲ್ಲಿ. ಅಂದರೆ ಕಂಪ್ಯೂಟರ್ನಲ್ಲಿ ನೀವು ವೇಟಿಂಗ್ ಇತ್ತು, ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಹೋಗಿರ್ತಾರೆ, ಏನೋ ವೇಟಿಂಗ್ ಇರ್ತದೆ. ಆ ಸಂದರ್ಭದಲ್ಲಿ ಯು ಕ್ಯಾನ್ ಸಿ ದ ನ್ಯೂಸ್ ಪೇಪರ್ಸ್, ಯು ಕ್ಯಾನ್ ಓಪನ್ ದ ಕಂಪ್ಯೂಟರ್ ಆ್ಯಂಡ್ ರೀಡ್ ಸಮ್ ಮ್ಯಾಗಝೀನ್ ಆರ್ ವಾಟ್ ಎವರ್ ಯು ವಾಂಟ್ ಟು ಡೂ, ಯು ಕ್ಯಾನ್ ಡೂ ವಿತ್ ಈ ಲೈಬ್ರರಿನಲ್ಲಿ. ನ್ಯೂಸ್ ಪೇಪರ್ಗಳಿದ್ದಾವೆ. ಜೊತೆಗೆ ನೀವು ಹೇಳಿದಾಗೆ QR ಕೋಡ್ ಸಿಸ್ಟಮ್, ಫೀಡ್ಬ್ಯಾಕ್ ಸಿಸ್ಟಮ್ ಇದೆ. ಮತ್ತು ಕಡತಗಳ ನಿರ್ವಹಣೆಯಲ್ಲಿ ಭಾಳಷ್ಟು ಮಟ್ಟಿಗೆ ಬದಲಾವಣೆಯನ್ನು ಮಾಡಲಾಗಿದೆ. ನಿರಂತರವಾಗಿ ನಾವು ವಿಸಿಟ್ ಮಾಡ್ತಕ್ಕಂಥದ್ದು, ಜೊತೆಗೆ ಇನ್ಸ್ಪೆಕ್ಷನ್ಗಳನ್ನು ಮಾಡ್ತಕ್ಕಂಥದ್ದು. ಇದರಿಂದಾಗಿ ಕಡತಗಳ ನಿರ್ವಹಣೆ, ಭೌತಿಕ ನಿರ್ವಹಣೆ, ಸೊ ಕ್ಲೆನ್ಲಿನೆಸ್ ಆಫ್ ದ ಎನ್ವಿರಾನ್ಮೆಂಟ್ ಆ್ಯಂಡ್ ವ್ಯಾನ್ ಮ್ಯಾನೇಜ್ಮೆಂಟ್ ಆಲ್ಸೋ. ಯಾವ ಸಿಬ್ಬಂದಿ ಏನು ಕೆಲಸ ಮಾಡ್ತಿದ್ದಾರೆ, ಅವ್ರದ್ದು ಏನಿದಾಗಿದೆ, ಫಾಲೋ ಅಪ್ಪು, ಅಕೌಂಟಬಿಲಿಟಿನ ಫಿಕ್ಸ್ ಮಾಡ್ತಕ್ಕಂಥದ್ದು, ಅದೆಲ್ಲ ನಾನು ಅದಕ್ಕೆ ಸಾಮಾನ್ಯವಾಗಿ ಹೇಳೋದು, ಪ್ರತಿ ವಿಸಿಟ್ಗೆ ಹೋದಾಗ ಅಥವಾ ಪ್ರತಿಯೊಂದು ಇನ್ಸ್ಪೆಕ್ಷನ್ ಮಾಡಿದಾಗ ದೆರ್ ವಿಲ್ ಬಿ ಸಮ್ ನ್ಯೂ ಡಿಸ್ಕವರಿ, ವಿಲ್ ಕಮ್ ಟು ನೋ ಸಮ್ ನ್ಯೂ ಥಿಂಗ್ ದೇರ್. ಸೊ ಅಂಥದ್ದನ್ನು ನಾವು ಕೋರ್ಸ್ ಕರೆಕ್ಷನ್ಸ್ಗಳನ್ನು ಮಾಡಲಿಕ್ಕೆ ಅನುಕೂಲ. ಅನೇಕ ಅಧಿಕಾರಿಗಳು ಅಮಾನತು ಕೂಡ ಆದರು ಸರ್, ಶಿಸ್ತು ಕ್ರಮ ಜರುಗಿಸಿದ್ರಿ ತಾವು, ಏನು ಸರ್ ಅದು ಅದು ಡಿಪಾರ್ಟ್ಮೆಂಟ್? ಪ್ರಾರಂಭದಲ್ಲೇ ಹೇಳಿದೆ ನಾನು, ಪೊಲೀಸ್ ಆಯುಕ್ತನಾಗಿ ಕೆಲಸ ಮಾಡುವಾಗ ಕೆಲವೊಂದು ಕಠೋರ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗ್ತದೆ. ನಾವು ಅಕೌಂಟಬಿಲಿಟಿಯನ್ನು ಇದು ಮಾಡಬೇಕಾಗ್ತದೆ, ರೆಸ್ಪಾನ್ಸಿಬಿಲಿಟಿಯನ್ನು ಫಿಕ್ಸ್ ಮಾಡಬೇಕಾಗ್ತದೆ. ಬಿಕಾಸ್ ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ. ಸೊ ಪೊಲೀಸ್ ಇಲಾಖೆ, ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ಹೆಚ್ಚಿನ ಒಂದು ಪವರ್ಗಳನ್ನು ಸರ್ಕಾರ ಅಥವಾ ಈ ದೇಶದ ಕಾನೂನು, ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ. ಆ ಒಂದು ಪವರ್ ಏನಿದೆ ಅದನ್ನು ನಾವು ಭಾಳ ಜವಾಬ್ದಾರಿಯುತವಾಗಿ ನಾವು ಅದನ್ನು ಬಳಕೆ ಮಾಡಬೇಕಾಗ್ತದೆ. ಅಂಥ ಸಂದರ್ಭಗಳಲ್ಲಿ ವ್ಯತ್ಯಾಸಗಳಾದಾಗ ಅಷ್ಟೇ ಏನು ಇದೇನಿದೆ ಶಿಸ್ತು ಕ್ರಮ ಏನಿದೆ ಅದು ಕೂಡ ಅಷ್ಟೇ ಪ್ರಮಾಣದ ಇದರಲ್ಲಿ ಇರಬೇಕಾಗ್ತದೆ. ಬೇರೆ ಇಲಾಖೆಗಳಿಗೆ ಹೋಲಿಸಿದ್ರೆ ಅಲ್ಲಿ ಆಗ್ತಕ್ಕಂಥ ಡ್ಯಾಮೇಜ್ ಈಸ್ ಲಿಮಿಟೆಡ್, ಬಟ್ ಇಲ್ಲಿ ಒಬ್ಬ ವ್ಯಕ್ತಿಯ ಒಂದು ಇದನ್ನೇ ಹಾನಿ ಆಗ್ತದೆ. ಹೀಗಾಗಿ ನಾವು ಸ್ವಲ್ಪ ಸ್ಟ್ರಾಂಗ್ ಆ್ಯಕ್ಷನ್ ಈಸ್ ರಿಕ್ವೈರ್ಡ್. ಸರ್, ಡೀಪ್ ಫೇಕು, ವಿಡಿಯೋ ಕಾಲ್ಗಳಲ್ಲಿ ರೆಕಾರ್ಡ್ ಮಾಡಿ ಟ್ರ್ಯಾಪ್ ಮಾಡುವಂಥದ್ದು, ಹನಿ ಟ್ರ್ಯಾಪು, ಇಂಥ ಕೇಸ್ಗಳಲ್ಲಿ ಅನೇಕರು ನೋವುಗೊಳಗಾಗಿರ್ತಾರೆ, ದುಡ್ಡು ಕೊಡ್ತಾನೇ ಇರ್ತಾರೆ. ತನ್ನ ದುಡ್ಡು ಇನ್ನಿಲ್ಲ, ನನಗಿನ್ನು ಸಾಧ್ಯನೇ ಇಲ್ಲ, 10 ಲಕ್ಷ ಕೊಟ್ಟಿದ್ದೀನಿ, 15 ಲಕ್ಷ ಕೊಟ್ಟಿದ್ದೀನಿ, ಆ ಥರದ್ದು ಸ್ಥಿತಿ ಬಂದ ಮೇಲೆ ಮಾತ್ರ ಸ್ಟೇಷನ್ ಅಪ್ರೋಚ್ ಆಗ್ತಾರೆ ಸರ್. ಇಂಥ ವಿಚಾರದಲ್ಲಿ ಏನು ಮಾಡ್ಬೋದು ಸರ್ ಪೊಲೀಸ್? ಅದೇ ಹೇಳಿದೆ, ಸೆಕ್ಸ್ಟಾರ್ಷನ್ ಅಂತ ನಾವೇನು ಹೇಳ್ತೀವಿ, ಇದರಲ್ಲಿ ನಡೀತದೆ. ಈ ಥರ ವಿಡಿಯೋ ಕಾಲ್ಗಳನ್ನು ಮಾಡಿ ಅವರಿಗೆ ನಂತರದಲ್ಲಿ ಹೆದರಿಸ್ತಕ್ಕಂಥದ್ದು ಅಥವಾ ಇದು ಮಾಡೋದು, ಮರ್ಯಾದೆಗೆ ಹೆದರ್ಕೊಂಡು ಅವರು ಹಣವನ್ನು ಕೊಡ್ತಕ್ಕಂಥದ್ದು. ಅಂಥ ಸಂದರ್ಭ ಇಟ್ ವಿಲ್ ನಾಟ್ ಸ್ಟಾಪ್. ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ರೀತಿ ಏನು ಎಕ್ಸ್ಟಾರ್ಷನ್ ಇದೆ ಅಥವಾ ಬ್ಲ್ಯಾಕ್ ಮೇಲಿಂಗ್ ಇದೆ ಅದು ನಿಲ್ಲೋದಿಲ್ಲ. ನಿರಂತರವಾಗಿ ನೀವು ಎಷ್ಟು ಕೊಡ್ತೀರೋ ಅಷ್ಟು ಇನ್ನೂ ಜಾಸ್ತಿ ಆಗ್ತಾನೆ ಹೊರತಾಗಿ ಅದು ನಿಲ್ಲೋದಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ನೇರವಾಗಿ ನೀವು ಸಹಾಯವನ್ನು ಕೇಳ್ತಕ್ಕಂಥದ್ದು ಒಳ್ಳೆಯದು. ಯಾರೇ ಒಬ್ಬ ವ್ಯಕ್ತಿ ಈ ರೀತಿ ಪೊಲೀಸ್ ಠಾಣೆಗೆ ಅಥವಾ ನಮ್ಮ ಬಳಿ ಬಂದಾಗ ಅವರ ಒಂದು ಪ್ರಕರಣವನ್ನು ದಾಖಲಿಸ್ತೇವೆ ಮತ್ತು ಅವರ ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ಬಂಧಿಸ್ತಕ್ಕಂಥ ಪ್ರಕ್ರಿಯೆ ಆಗ್ತದೆ. ಮತ್ತು ಬಹುಮುಖ್ಯವಾಗಿ ಅಂಥವರ ವಿಕ್ಟಿಮ್ಗಳ ಏನು ಐಡೆಂಟಿಟಿ ಇದೆ ಅದನ್ನು ನಾವು ಕಾನ್ಫಿಡೆನ್ಷಿಯಲ್ ಕೂಡ ಇಡ್ತೇವೆ. ಸರ್, ಒಂದು ವ್ಯವಸ್ಥೆ ಒಂದು ಕ್ರೈಮನ್ನು ಕಮ್ಯುನಲ್ ಆಧಾರದಲ್ಲಿ ನೋಡಬಹುದು, ಜಾತಿ ಆಧಾರದಲ್ಲಿ ನೋಡಬಹುದು, ಬೇರೆ ದೃಷ್ಟಿಯಿಂದ ನೋಡಬಹುದಾಗುತ್ತೆ. ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಈ ಕಮ್ಯುನಲ್ ಅಫೆನ್ಸ್ಗಳಂತ ಬಂದಾಗ ತುಂಬ ಪ್ರೆಷರ್ ಆಗುತ್ತೆ ಸರ್ ನಿಮಗೆ, ಕಮ್ಯುನಲ್ ರಿಲೇಟೆಡ್. ದೇರ್ ಆರ್ ಟೂ ಥಿಂಗ್ಸ್ ಇನ್ ಆಳುವ ಸರ್ಕಾರ, ಪ್ರತಿಪಕ್ಷ ಆಗಲ್ಲ. ಒಂದು ಕಮ್ಯುನಲ್ ವೈಲೆನ್ಸ್, ಮತೀಯ ಗಲಭೆಗಳು. ಓಕೆ. ಎರಡನೇದಿರ್ತಕ್ಕಂಥದ್ದು ಕಮ್ಯುನಲ್ ಇಶ್ಯೂಸ್, ಮತೀಯ ಸಮಸ್ಯೆಗಳು ಅಥವಾ ಮತೀಯ ಸಾಮರಸ್ಯ. ಸೊ ಎರಡನ್ನೂ ನಾವು ಭಿನ್ನತೆಯನ್ನು ಕಾಣಬೇಕಾಗ್ತದೆ. ಮತೀಯ ಗಲಭೆಗಳು ಬಂದಾಗ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ, ನಿಯಂತ್ರಣವನ್ನು ಮಾಡಲಿಕ್ಕೆ ಕಾನೂನಿನಲ್ಲಿಯೂ ಅವಕಾಶ ಇದೆ. ಎಲ್ಲ ಸರ್ಕಾರಗಳು ಕೂಡ ಅದನ್ನು ಬೆಂಬಲವನ್ನು ಕೂಡ ಮಾಡ್ತಾರೆ. ಅಪರಾಧವನ್ನು ಮಾಡದ ವ್ಯಕ್ತಿಯ ಕೋಮಿನಿಂದ ಅಳಿಯೋದಾ ಅಥವಾ ಅದು ಅಪರಾಧದ ಮೆರಿಟ್ ಮೇಲೆ ಅಳಿಯೋದಾ? ಅಪರಾಧಿ ಆಧಾರದ ಮೇಲೆ ಮಾಡಬೇಕಾಗ್ತದೆ ಹೊರತು ಕೋಮಿನ ಮೇಲೆ ಮಾಡ್ತಕ್ಕಂಥ ಒಂದು ಇದನ್ನೇ ಇಲ್ಲ, ಪ್ರಶ್ನೆಯೇ ಬರೋದಿಲ್ಲ. ಮಾಧ್ಯಮಗಳಲ್ಲಿ ತುಂಬ ಸುದ್ದಿ ಬಂದಾಗ ಪ್ರೆಷರ್ ಆಗುತ್ತೆ ತಮಗೇನಾದರೂ?
ಅದೇ ಹೇಳಿದ್ನಲ್ಲ, ಪ್ರೆಷರ್ ಇಸ್ ಓನ್ಲಿ 140/90. ಬೇರೆ ಯಾವ ಥರ ಪ್ರೆಷರ್ ತಗೊಳ್ಳಲ್ಲ ತಾವು ಅಂತ. ಬಿಯಾಂಡ್ ದಟ್ ಇಟ್ ಇಸ್ ಇಂಡಿವಿಜುವಲ್. ಸರ್ ಈಗ There is no need to also, because it's as long as you are professional, as long as you do your things with due diligence, then there is no need for other things. ಒಂದು ಕ್ರೈಮ್ ಸೀನ್ ಸರ್, ಕ್ರೈಮ್ ನಡೆದಂತಹ ಸ್ಥಳ, ಅದು ಬಾಂಬ್ ಸ್ಫೋಟ ಆಗಿರಬಹುದು, ಇನ್ನೇನೇ ಆಗಿರಬಹುದು, ಇಂಥ ಸ್ಥಳಗಳಿಗೆ ಸರ್ಕಾರದ ಪ್ರತಿನಿಧಿಗಳು ಅಥವಾ ತುಂಬ ಜನ ಅಥವಾ ಯಾರೋ ಇಂಥದ್ದು ಬರೋದನ್ನು ಅಥವಾ ಪರ್ಸ್ನಲಿ ಬಹಳ ಅವಾಯ್ಡ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ತಮ್ಮ ಸ್ನೇಹಿತ ಇರಬೇಕು, ತಮ್ಮ ಕೊಲೀಗ್ ಇರಬೇಕು. ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಜಮ್ಮು ಕಾಶ್ಮೀರದಲ್ಲಿ ಒಂದು ಬಾಂಬ್ ಸ್ಫೋಟ ಆಗಿರುತ್ತೆ, ಮತ್ತು ಅವರು ಹೋಗಿರ್ತಾರೆ ಆ ಸ್ಪಾಟ್ಗೆ, ಇನ್ನೊಂದು ಸರಣಿ ಸ್ಫೋಟ ಅಲ್ಲಿ ಸಂಭವಿಸಿ ಅವರಿಗೆ ಸೆಕೆಂಡರಿ ಎಕ್ಸ್ಪ್ಲೋಷನ್ ಅಂತ. ಸೆಕೆಂಡರಿ ಎಕ್ಸ್ಪೋಜರ್. ಸರ್ ಆ ಸನ್ನಿವೇಶ ನಿಮ್ಗೆ ಹೇಗೆ ಸರ್? ರಾಜಕಾರಣಿ ನೀವೇ ಮಾಡ್ತಕ್ಕಂಥವ್ರು. ಇಲ್ಲ ಸರ್, ರಾಜಕಾರಣಿಗೆ ವಿಸಿಟ್ ಮಾಡ್ಬೇಕಲ್ಲಿ, ಅವ್ರು ಭೇಟಿ ಕೊಡಬೇಕು ಅಂತ ಅವ್ರು ಆ ಬರ್ತಿರ್ತಾರೆ. ರೀತಿಯ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥವ್ರು ಮಾಧ್ಯಮದವರೇ. ಓಕೆ, ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಬೇಕಾಗ್ತದೆ. ನೀವು ಅದನ್ನ ಯಾವಾಗಲೂ ಕ್ರೈಮ್ ಸೀನ್ ನ ಸೇಫ್ ಮಾಡಿ ಇಟ್ಕೊಳ್ಬೇಕು ಅಂತ. Preservation of ಫೋರೆನ್ಸಿಕ್ very very important, essential, and must and should it has to be done from the point of collection of material evidence. ಓಕೆ, ಫೊರೆನ್ಸಿಕ್ ಎಕ್ಸಾಮಿನೇಷನ್ ಅಂತ ತಾವೇನು ಹೇಳ್ತಾ ಇದ್ರಿ, ಯಾವುದೇ ಒಂದು ಕ್ರೈಮ್ ಸೀನ್ ಇರಲಿ, ನಾಟ್ ಓನ್ಲಿ ಸೀರಿಯಸ್ ಕ್ರೈಮ್, ಎನಿ ಟೈಪ್ ಆಫ್ ಕ್ರೈಮ್ ಫಾರ್ ದಟ್ ಮ್ಯಾಟರ್, ವಿ ಹ್ಯಾವ್ ಟು ಪ್ರಿಸರ್ವ್ ದ ಕ್ರೈಮ್. ಈಗ ನಮ್ಮಲ್ಲಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ ಒಂದು ಪೋಸ್ಟನ್ನೇ ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಏನು ಮಾಡ್ತಾರೆ ಸರ್ ಅವರು ದೇ ಆರ್ ಎಕ್ಸ್ಪರ್ಟ್ಸ್ ಇನ್ ಕಲೆಕ್ಟಿಂಗ್ ಎವಿಡೆನ್ಸ್ ಫ್ರಮ್ ದ ಸ್ಪಾಟ್. ಸೊ ಪ್ರತಿ ಡಿವಿಷನ್ಗೆ 3 ಜನನ ಕೊಟ್ಟಿದ್ದೀವಿ ಈಗ ನಾವು. ಸೊ ಯಾವುದೇ ಒಂದು ಈ ರೀತಿಯ ಗಂಭೀರ ಪ್ರಕರಣಗಳಾದಾಗ, ಉದಾಹರಣೆ ಒಂದು ಆತ್ಮಹತ್ಯೆ ಅಂತ ನಮಗೆ ಪ್ರಾರಂಭದಲ್ಲಿ ಮಾಹಿತಿ ಬರ್ಬೋದು, ಅಲ್ಲಿ ಸ್ಥಳಕ್ಕೆ ಹೋದಾಗ ಅಲ್ಲಿ ಸೀನ್ ಆಫ್ ಕ್ರೈಮನ್ನು ಪ್ರಿಸರ್ವ್ ಮಾಡಿ ಅಲ್ಲಿರ್ತಕ್ಕಂಥ ಏನು ಸಾಕ್ಷಿ ಆಧಾರಗಳಿದ್ದಾವೆ, ಮೆಟೀರಿಯಲ್ ಎವಿಡೆನ್ಸಸ್ ಇದ್ದಾವೆ, ಭೌತಿಕ, ಉದಾಹರಣೆ ಹೇರ್ ಸ್ಯಾಂಪಲ್ಸ್ ಇರ್ಬೋದು, ಅಥವಾ ಬೇರೆ ಇನ್ನೊಂದೇನೋ ಗ್ಲಾಸ್ ಮುರಿದು ಬಿದ್ದಿರುತ್ತೆ ಅದನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು, ಅಥವಾ ಅನೇಕ ಸಂದರ್ಭಗಳಲ್ಲಿ ಆ ದೇಹದ ಮೇಲೆ ಇರ್ತಕ್ಕಂಥ ಮೃತದೇಹ ಇದ್ದರೆ ಅದ್ರ ಮೇಲೆ ಇರ್ತಕ್ಕಂಥ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನಿದೆ, ಎವ್ರಿ ಡೆಡ್ ಬಾಡಿ ಸೇಸ್ ಇಟ್ಸ್ ಓನ್ ಸ್ಟೋರಿ ಅಂತ ಹೇಳ್ತಾರೆ. ಓಕೆ, ಸೊ ಹೇಗಾಯ್ತು ಏನಾಯ್ತು ಅನ್ನೋದು ಅದು ನೋಡಿದ್ರೆ ಗೊತ್ತಾಗ್ತದೆ ಅಂತೇಳಿ. ಈಗ ಉದಾಹರಣೆ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಲಿಗೇಚರ್ ಮಾರ್ಕ್ ಇರಬೇಕು, ಅಥವಾ ಇನ್ನೊಂದೇನಾಗಿದ್ರೆ ಇನ್ನೊಂದೇನೋ ಇರಬೇಕು. ಆ ರೀತಿಯ ಒಂದು ಅಂಶಗಳನ್ನೆಲ್ಲ ಅವರು ವಿಧಿವಿಧಾನದ ಒಂದು ಆಧಾರದ ಮೇಲೆ ನಮಗೆ ಕಲೆಕ್ಟ್ ಮಾಡಿ ಕೊಡೋದ್ರಿಂದ ಅವ್ರ ಕ್ವಾಲಿಟಿ ಆಫ್ ಇನ್ವೆಸ್ಟಿಗೇಷನ್ ಈಸ್ ಇಂಪ್ರೂವಿಂಗ್. ಪೊಲೀಸ್ ಸಿಬ್ಬಂದಿಯ ಕ್ವಾರ್ಟರ್ ಸಮಸ್ಯೆ, ಅವರ ಒಂದಷ್ಟು ಮೂಲಭೂತ ಸಮಸ್ಯೆಗಳ ವಿಚಾರದಲ್ಲಿ ತಾವೇನಾದರೂ ಅಡ್ರೆಸ್ ಮಾಡ್ತಾ ಇದ್ದೀರಾ ಸರ್? ವಿ ಆರ್ ಅಡ್ರೆಸ್ಸಿಂಗ್ ದೋಸ್ ಥಿಂಗ್ಸ್ ಆನ್ ನೀಡ್ ಬೇಸಿಸ್, ವೇರ್ ಎವರ್ ಇಟ್ ಈಸ್ ರಿಕ್ವೈರ್ಡ್, ವೇರ್ ಅವರ್ ಇಂಟರ್ವೆನ್ಷನ್ ಈಸ್ ರಿಕ್ವೈರ್ಡ್. ಅದು ನಿರಂತರವಾಗಿ ಆಗ್ತಾ ಇದೆ. ಇಲಾಖೆಯಿಂದಲೂ ಕೂಡ ಅದಕ್ಕೆ ಸಹಕಾರ, ಬೆಂಬಲ ಇದ್ದೇ ಇರ್ತದೆ. ಬಟ್ ದೇರ್ ಆರ್ ಲಿಮಿಟೇಷನ್ಸ್. ಡ್ಯೂಟಿ ಅವರ್ಸಲ್ಲಿ ಏನಾದರೂ ಸರ್, ಡ್ಯೂಟಿ ಅವರ್ಸಲ್ಲಿ ಏನಾದರೂ ಚೇಂಜಸ್? ಡ್ಯೂಟಿ ಅವರ್ಸ್ನಲ್ಲಿ ಕೂಡ ಬದಲಾವಣೆ ಬೇಕಾಗ್ತದೆ. ಸಿಗುವ ರಜೆಗಳು ಅಲ್ಟಿಮೇಟ್ಲಿ ಈಗ ವೀಕ್ಲಿ ಆಫನ್ನು ಕಡ್ಡಾಯ ಮಾಡಿಬಿಟ್ಟಿದ್ದೀವಿ. ಓಕೆ, ವಾರದ ರಜೆ ಏನಿದೆ, ವಾರದ ರಜೆ ಅವ್ರು ರಜೆನೇ ತಗೋಬೇಕು. ವಾರದ ರಜೆ ಭತ್ಯೆ ಇಲ್ಲ. ಓಕೆ. ಸೊ ಮೊದಲೇನಾಗ್ತಾ ಇತ್ತು, ನೀವು ವಾರದ ರಜೆ ತೊಗೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ವಾರದ ರಜೆ ಭತ್ಯೆಯನ್ನು ತಗೋಬೇಕು ಅಂತ ಹೇಳಿ. ಬಟ್ ಕಂಪಲ್ಸರಿ ಎ ಪರ್ಸನ್ ಹ್ಯಾಸ್ ಟು ಟೇಕ್ ವೀಕ್ಲಿ ಆಫ್. ಸೊ ಹೀಗಾಗಿ ವಾರದ ರಜೆ, ವೀಕ್ಲಿ ಆಫ್ ಅಲೋಯನ್ಸ್ ಇಲ್ಲ. ಈಗ ವೀಕ್ಲಿ ಆಫೇ ತೊಗೋಬೇಕು ಅವರು. ಇವತ್ತು ನನಗೆ ವೀಕ್ಲಿ ಆಫ್ ಇತ್ತು, ಇವತ್ತು ಆಗಲಿಲ್ಲ ಅಂತ ಹೇಳಿದ್ರೆ ನಾಳೆ ತೊಗೊಳ್ಳಿ. ಬಟ್ ವೀಕ್ಲಿ ಆಫ್ ಈಸ್ ವೀಕ್ಲಿ ಆಫ್ ತೊಗೊಳ್ಳೇಬೇಕು. ಅದೇ ರೀತಿಯಲ್ಲಿ ಬರ್ತ್ಡೇ ದಿವಸ ವಿ ಆರ್ ಟೆಲಿಂಗ್ ದಟ್ ಯು ಗಿವ್ ಲೀವ್ ಟು ದೆಮ್ ಆನ್ ಬರ್ತ್ಡೇಸ್ ಅಂತೇಳಿ. ಐ ಆಮ್ ಸೆಂಡಿಂಗ್ ಬರ್ತ್ಡೇ ಕಾರ್ಡ್ ಟು ಎವ್ರಿ ಎಂಪ್ಲಾಯಿ ಆ್ಯಂಡ್ ವಿ ಆರ್ ಇನ್ಸಿಸ್ಟಿಂಗ್ ದಟ್ ಹಿ ಸೆಂಟ್ ಆನ್ ಲೀವ್. ಸೊ ಈ ರೀತಿ ಬಿಕಾಸ್ ಅಲ್ಟಿಮೇಟ್ಲಿ ದ ಮೊರಾಲ್ ಆಫ್ ದ ಫೋರ್ಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಅದು ಇದಾಗಬೇಕು ಅಂತ, ಜೊತೆಗೆ ಅವರ ಮಾನಸಿಕ ಇದ್ರ ಕೂಡ ಬಗ್ಗೆ ಕೂಡ ವಿ ಹ್ಯಾವ್ ಗಾಟ್ ವೆಲ್ ಬೀಯಿಂಗ್ ಆಫೀಸರ್ಸ್. ಭಾಳ ಜನಕ್ಕೆ ಇದು ಗೊತ್ತಿಲ್ಲ. ಅಂದರೆ ಕೌನ್ಸಿಲರ್ಸ್, ಪ್ರತಿ ಡಿವಿಷನಲ್ಲಿ 2 ಕೌನ್ಸಿಲರ್ಗಳಿದ್ದಾರೆ. ಅವರು ಪೊಲೀಸ್ ಠಾಣೆಗಳಿಗೆ ಹೋಗಿ ಸಿಬ್ಬಂದಿಗಳಿಗೆ ಮಾತಾಡ್ತಾರೆ ಇಂಡಿವಿಜುವಲ್ ಆಗಿ. ಅವ್ರಿಗೆ ಈಗ ಮೊನ್ನೆ ದಿವಸ ಅವ್ರಿಗೆ ವಿಸಿಟಿಂಗ್ ಕಾರ್ಡ್ಗಳನ್ನು ಮಾಡಿಸಿ ಎಲ್ಲ ಸಿಬ್ಬಂದಿಗಳಿಗೆ ಆ ವಿಸಿಟಿಂಗ್ ಕಾರ್ಡ್ಗಳನ್ನು ಕೊಡಿಸಿದ್ದೀವಿ. ಅವ್ರು ಏನೇ ಸಮಸ್ಯೆ ಆದರೆ, ಮಾನಸಿಕ ಖಿನ್ನತೆ ಅಥವಾ ಏನಾದರೂ ಡಿಪ್ರೆಷನ್ಗೆ ಅಥವಾ ಸಡನ್ನಾಗಿ ಏನೋ ಒಂದು ಬೇಜಾರಾಯಿತು ಅಂತಾಗಿದ್ದರೆ ನೇರವಾಗಿ ಅವರು ಕೌನ್ಸಿಲರ್ಗಳನ್ನು, ವೆಲ್ಬೀಯಿಂಗ್ ಆಫೀಸರ್ಸ್ಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಈಗ ವಿಸಿಟಿಂಗ್ ಕಾರ್ಡ್ ಕೊಟ್ಟಿರೋದ್ರಿಂದ ಮನೆಗಳಲ್ಲಿ ನೋಡಿ ಅವರ ಪತ್ನಿಯರು ಫೋನ್ ಮಾಡ್ತಾ ಇದ್ದಾರೆ. ಈ ರೀತಿ ನನ್ನ ಗಂಡ ಯಾಕೋ ಡಿಪ್ರೆಸ್ ಆಗಿದ್ದಾನೆ, ಈ ಥರ ಯಾಕೋ ಬೇಜಾರಲ್ಲಿದ್ದಾನೆ, ಟೆನ್ಷನಲ್ಲಿದ್ದಾನೆ, ಏನೋ ಆಗಿರಬೇಕು ಇದರಲ್ಲಿ, ಸ್ವಲ್ಪ ನೋಡಿ ಅಂತೇಳಿ. ಸೊ ಆ ರೀತಿ ವಿ ಆರ್ ಅಡ್ರೆಸ್ಸಿಂಗ್ ದೀಸ್ ಥಿಂಗ್ಸ್ ಬೋತ್ ದೇರ್ ಫಿಸಿಕಲ್ ಆ್ಯಸ್ ವೆಲ್ ಆಸ್ ಮೆಂಟಲ್ ಹೆಲ್ತ್. ಫಿಸಿಕಲ್ ಹೆಲ್ತ್ಗೆ ಬಂದಾಗ ಈಗಾಗಲೇ ಸರ್ಕಾರದಿಂದ 1,000 ರೂಪಾಯಿ ಪ್ರತಿ ವರ್ಷ ಅವರಿಗೆ ಈ ಮೆಂಟಲ್ ಇದನ್ನು ಮೆಡಿಕಲ್ ಚೆಕಪ್ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಅದನ್ನು 1,500 ಮಾಡಿದ್ದಾರೆ. ಸೊ ಅದರದಲ್ಲಿ ಫಿಸಿಕಲ್ ಇದ್ರದ್ದು ಮೆಡಿಕಲ್ ಚೆಕಪ್ ಆಗ್ತದೆ. ಮೆಂಟಲ್ ಹೆಲ್ತ್ಗೆ ಬಂದಾಗ ಈ ರೀತಿಯ ಒಂದು ಪ್ರೊವಿಷನ್ಸ್ ಕೂಡ ಇದ್ದಾವೆ. ಸೊ ವಿ ಟೇಕ್ ಕೇರ್ ಆಫ್ ಬೋತ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಆಫ್ ಅವರ್ ಸ್ಟಾಫ್. ಇತ್ತೀಚಿನ 2 ಮೇಜರ್ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ತಾವು ಬಯಸಿದ್ರೆ ಮಾತಾಡ್ಬೋದು ಸರ್? ಯಾವುದು ಇತ್ತೀಚಿನ 2 ಮೇಜರ್ ಬೆಳವಣಿಗೆಗಳು? ಯಾವುದು? ಒಂದೊಂದು ಬಾಂಬ್ ಸ್ಫೋಟ ವಿಚಾರ, ಅದನ್ನು ತಾವು ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಿ ಅಂತ? ಬಾಂಬ್ ಸ್ಫೋಟ ವಿಚಾರ ಈಗ NIAಗೆ ಹೋಗಿದೆ. ಹೀಗಾಗಿ ಅದ್ರ ಬಗ್ಗೆ ನಮ್ಮ ಇದರಲ್ಲಿ ಹಂತದಲ್ಲಿ ಏನೂ ಇಲ್ಲ. ಓಕೆ. ಸರ್, ಈ ಶೋ ನೋಡ್ತಿರ್ತಕ್ಕಂಥ ಒಂದು ಸ್ಟೂಡೆಂಟು ಅಥವಾ ಯಾರೋ ವ್ಯಕ್ತಿ ತಾನು ಪೊಲೀಸ್ ಆಗಬೇಕು ಅಂತ ಆಸೆ ಪಡ್ತಿರ್ತಕ್ಕಂಥ ವ್ಯಕ್ತಿ ಏನು ಹೇಳ್ಬೋದು ಸರ್ ತಾವು ತಮ್ಮ ಅನುಭವದಲ್ಲಿ?
ಪೊಲೀಸ್ ಡ್ರೀಮ್ ಇಟ್ಕೊಂಡಿರ್ತಾನೆ, ನಾನು ದೊಡ್ಡ ಆಫೀಸರ್ ಆಗಬೇಕು, ಕಳ್ಳರನ್ನ ದುಷ್ಟಶಕ್ತಿಗಳನ್ನ ಸದೆ ಬಡಿಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಈಗ 3ನೇ ಕ್ಲಾಸ್ 4ನೇ ಕ್ಲಾಸ್ ಹುಡುಗನಿಂದ ಕೆಲವೋಗಿರುತ್ತೆ, ಏನಾಗ್ತೇಪ್ಪ ಅಂತ ಕೇಳೋಬ್ಬ ಡಾಕ್ಟರ್ ಅಂತಾನೆ, ಒಬ್ಬರು ನಾನು ಪೊಲೀಸ್ ಆಗಬೇಕು ಅಂತಾನೆ, ಏನಕ್ಕೆ ಅಂದರೆ ನಾನು ಬುಲೆಟಲ್ಲಿ ಹೋಗಬೇಕು, ಒಂದು ಗನ್ ಇಟ್ಕೊಳ್ಬೇಕು, ಏನೋ ಅವನೊಂದು ಆ ಏಜಿಗೆ ತಕ್ಕಂತೆ ಒಂದಷ್ಟು ಆಸೆಗಳಿರ್ತವೆ ಸರ್. ಸಾಮಾನ್ಯವಾಗಿ ಪೊಲೀಸ್ ಯೂನಿಫಾರ್ಮ್ನಿಂದಾಗಿ ಆ ಒಂದು ಇದು ಆಸೆ ಜನರಲ್ಲಿ ಇರ್ತದೆ. ಪ್ರೈಡ್ ಇನ್ ಯೂನಿಫಾರ್ಮ್ ಅಂತ ಓಕೆ ನಾವು ಹೇಳ್ತೇವೆ. ಸೊ ಸಣ್ಣ ಮಕ್ಕಳಿದ್ದಾಗ NCC ಇರ್ಬೋದು ಅಥವಾ ಇದರಲ್ಲಿರ್ಬೋದು ಪೊಲೀಸ್ ಆಫೀಸರ್ ಆಗಬೇಕು, ಅಥವಾ ಆ ಒಂದು ಹುದ್ದೆಯ ಘನತೆ ಗೌರವ ಅದರಲ್ಲಿ ಇರ್ತಕ್ಕಂಥ ಚಾರ್ಮು ಮತ್ತು ಇದನ್ನೆಲ್ಲ ನೋಡಿ ಅನೇಕ ಸಂದರ್ಭಗಳಲ್ಲಿ ಆ ರೀತಿ ಒಂದು ಇದು ಇರ್ತದೆ. ಡೆಫಿನೆಟ್ಲಿ ಆ ರೀತಿ ಒಂದು ಆಸೆಯನ್ನು ಹೊಂದಿರತಕ್ಕಂಥದ್ರಲ್ಲಿ ತಪ್ಪೇನೂ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್. ಓಕೆ, ಇನ್ಸ್ಪಿರೇಷನ್ ಜೊತೆಗೆ ಪರ್ಸ್ಪಿರೇಷನ್ ಬೇಕಾಗ್ತದೆ. ಪರ್ಸ್ಪಿರೇಷನ್ ಇಲ್ಲದೆ ಇದ್ರೆ ಆಗೋದಿಲ್ಲ. ಸೊ ಇಟ್ ಈಸ್ ಹಾರ್ಡ್ ವರ್ಕ್ ಈಸ್ ರಿಕ್ವೈರ್ಡ್. ಬಟ್ ಅಲ್ಟಿಮೇಟ್ಲಿ ವಾಟ್ ಐ ವುಡ್ ಸೇ ಈಸ್, ಈಗ ಈ ರೀತಿ ಉದಾಹರಣೆ ಕಾನ್ಸ್ಟೇಬಲ್ ಎಕ್ಸಾಮೇ ಈಗ ನಡೀತಾ ಇದೆ. ಒಂದು ಕಾನ್ಸ್ಟೇಬಲ್ ಹುದ್ದೆಗೆ 100-200 ಜನ ಆಕಾಂಕ್ಷಿಗಳಿದ್ದಾರೆ, ಅರ್ಜಿಗಳು ಹಾಕ್ತಾರೆ, ಭಾಳ ಕಷ್ಟಪಟ್ಟು ಭರ್ತಿ ಆಗ್ತಾರೆ. ಬಟ್ ಭರ್ತಿ ಆದ ನಂತರದಲ್ಲಿ ನೀವು ಯಾವ ರೀತಿ ಆ ಒಂದು ಯೂನಿಫಾರ್ಮ್ನ ಮರ್ಯಾದೆಯನ್ನು ಕಾಪಾಡ್ತೀರಿ, ಅದು ಬಹು ಮುಖ್ಯ ಆಗ್ತದೆ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಯುವರ್ ಇನ್ಸ್ಪಿರೇಷನ್. ಆ್ಯಂಡ್ ಒಂದು ಸಲ ನೀವು ಯೂನಿಫಾರ್ಮನ್ನು ಹಾಕಿದ ನಂತರದಲ್ಲಿ ಜನರಿಗೆ ಜನೋಪಕಾರಿಯಾಗಿ, ಜನಸ್ನೇಹಿಯಾಗಿ ಅಥವಾ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಇದನ್ನು ಮಾಡಿದ್ರೆ ಅದು ಒಳ್ಳೆಯದಾಗ್ತದೆ. ಅದನ್ನು ಹೊರತುಪಡಿಸಿ ನೀವು ಸ್ವಾರ್ಥ ಸ್ವೇಚ್ಛಾಚಾರ ಅದನ್ನು ಮಾಡ್ಕೊಂಡು ಹೋದರೆ ಅದು ತಪ್ಪಾಗ್ತದೆ. ಯಾವುದೇ ಹುದ್ದೆಗೆ ಇರ್ಬೋದು. ಬಟ್ ಪೊಲೀಸ್ ಇಲಾಖೆಗೆ ಅದು ಹೆಚ್ಚು ಅನ್ವಯ ಆಗ್ತದೆ. ಬಿಕಾಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಈಸ್ ಒನ್ ವೇರ್ ಯು ಕ್ಯಾನ್ ಪ್ರೊವೈಡ್ ಇನ್ಸ್ಟೆಂಟ್ ಜಸ್ಟಿಸ್. ಬೇರೆ ಇಲಾಖೆಯಲ್ಲಿ ಅದು ಆಗೋದಿಲ್ಲ. ಇನ್ಸ್ಟೆಂಟ್ ಜಸ್ಟಿಸನ್ನು ಕೊಡ್ಬೋದು. ಏನೋ ಒಂದು ಸಣ್ಣ ಪುಟ್ಟ ತಪ್ಪು ಇತ್ತು, ಒಪ್ಪುಗಳಿದ್ದ ಅಂದಾಗ ನೀವು ಹೇಳಿದ ತಕ್ಷಣ ಜನ ಕೇಳ್ತಾರೆ, ಆಯಿತು ಸರ್ ನಾನು ಐ ವಿಲ್ ಅವಾಯ್ಡ್ ಬೈ ಇಟ್ ಅಂತೇಳಿ. ಆ ರೀತಿ ನೊಂದ ವ್ಯಕ್ತಿಗೆ ತ್ವರಿತವಾಗಿ ನೀವು ಒಂದು ತಾತ್ಕಾಲಿಕವಾದರೂ ಕೂಡ ಒಂದು ಪರಿಹಾರನ ಕೊಡಲಿಕ್ಕೆ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಅವಕಾಶಗಳು ಬೇರೆ ಇಲಾಖೆಗಳಿಗೆ ಹೋಲಿಸಿದ್ರೆ ಹೆಚ್ಚು. ಓಕೆ ಸರ್, ನಿಮ್ಮ ಲೈಫಲ್ಲಿ ನೀವು ಡಿಪಾರ್ಟ್ಮೆಂಟಿಗೆ ಬಂದ ಮೇಲೆ ತುಂಬ ದೊಡ್ಡ ಸವಾಲಿತ್ತು, ನಾನು ಅದನ್ನು ಬಗೆಹರಿಸಿದ್ದೀನಿ ಎನ್ನುವಂಥ ಉದಾಹರಣೆಗಳು ಸರ್? ಚಾಲೆಂಜಸ್ ವಿಲ್ ಕಮ್. ಓಕೆ, ನಾನು ಹೇಳ್ತಕ್ಕಂಥದ್ದು ಘಟನೆಗಳು ನಾಟ್ ಓನ್ಲಿ ಕಮಿಷನರ್ ಸರ್, ನಿಮ್ಮ ಲೈಫಲ್ಲಿ ಘಟನೆಗಳಾಗ್ತವೆ. ಘಟನೆಗಳು ಬಂದಾಗ ಅದಕ್ಕೆ ನಾವು ಯಾವ ರೀತಿ ಸ್ಪಂದಿಸ್ತೀವಿ, ಯಾವ ರೀತಿ ಪ್ರತಿಕ್ರಿಯಿಸ್ತೀವಿ ಅನ್ನೋದ್ರ ಮೇಲೆ ಅದು ನಿರ್ಣಯ ನಿರ್ಭರ ಆಗ್ತದೆ. ಜೊತೆಗೆ ಇನ್ನೊಂದು ಏನಾಗ್ತದೆ ಅಂತ ಹೇಳಿದ್ರೆ, ಪೊಲೀಸ್ ಈಸ್ ಅ ಟೀಮ್ ವರ್ಕ್ ಆಲ್ಸೋ. ಓಕೆ, ಯಾವುದೇ ಒಂದು ಕೆಲಸವನ್ನು ಏಕಾಂಗಿಯಾಗಿ ಅದು ಒಬ್ಬನೇ ಆಗಿ ನಾವು ಮಾಡಿದ್ದೇವೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದು ಮತೀಯ ಗಲಭೆಗಳಿರ್ಬೋದು, ಸೆನ್ಸಿಟಿವ್ ಇನ್ವೆಸ್ಟಿಗೇಷನ್ಸ್ ಇರ್ಬೋದು, ಅಥವಾ ಕಲೆಕ್ಷನ್ ಆಫ್ ಇಂಟೆಲಿಜೆನ್ಸ್ ಇರ್ಬೋದು. ಯಾವುದೇ ಒಂದು ವಿಷಯದಲ್ಲಿ ಇಟ್ ಈಸ್ ಅ ಟೀಮ್ ವರ್ಕ್. ಅಲ್ಟಿಮೇಟ್ಲಿ ಇಟ್ ಈಸ್ ಅ ಟೀಮ್ ವರ್ಕ್. ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ ಸೆಲ್ಫ್ ಈಸ್ ಅ ಟೀಮ್ ವರ್ಕ್. ಸೊ ಅದನ್ನು ಮಾಡಬೇಕಾಗ್ತದೆ. ಫೈನಲಿ ಸರ್, ನಮ್ಮ ವೀಕ್ಷಕರಿಗೆ ಅಥವಾ ರಾಜ್ಯದ ಜನತೆಗೆ, ಬೆಂಗಳೂರು ಜನತೆಗೆ ತಾವು ಕೊಡೋ ಮೆಸೇಜ್ ಏನು ಸರ್? ಮೆಸೇಜ್ ಏನಿಲ್ಲ, ಮೆಸೇಜ್ ಏನು ಕೊಡ್ತಕ್ಕಂಥದ್ದು ಅಂದರೆ ಪೊಲೀಸು ಜನಸ್ನೇಹಿ ಆಗಿರೋ ನಿಟ್ಟಿನಲ್ಲಿ ಕ್ರೈಮ್ಗಳಾದಾಗ ಎಚ್ಚೆತ್ಕೊಳ್ಳೋ ವಿಚಾರ, ಬೇಗನೆ ಮಾಹಿತಿ ತಿಳಿಸೋ ವಿಚಾರದಲ್ಲಿ ಜಾಗರೂಕರಾಗಿರತಕ್ಕಂಥ ವಿಚಾರ, ಒಂಟಿ ಮನೆಯಲ್ಲಿದ್ದಂಥ ಮಹಿಳೆಯ ಕೊಲೆ, ವೃದ್ಧರ ಕೊಲೆ, ಈ ಥರದ ವಿಚಾರಗಳೆಲ್ಲ ಬರ್ತಾವಲ್ಲ ಸರ್, ಅಲರ್ಟ್ ಆಗೋದು ಹೇಗೆ? ಅಲರ್ಟ್ ಆಗೋದಂದರೆ ಅದೇ ಪ್ರಾರಂಭದಲ್ಲೇ ಮುಂಚೆ ಹೇಳಿದ ಹಾಗೆ ವಿವೇಚನಾಯುತವಾಗಿ ನಾವು ಸ್ವಲ್ಪ ಮಟ್ಟಿಗೆ ವಿವೇಚನೆ ಅದು ಬೇಕಾಗ್ತದೆ. ಯಾವುದೇ ಒಂದು ವಿಷಯಗಳಲ್ಲಿ ಪರಿಶೀಲಿಸಿ, ಪ್ರತ್ಯಕ್ಷಿಸಿ, ಪ್ರಮಾಣಿಸಿ ಮುಂದುವರಿಯೋದು ಯಾವಾಗಲೂ ಕೂಡ ಒಳ್ಳೆಯದು. ಅದರಲ್ಲಿ ಮುಖ್ಯವಾಗಿ ಹಣದ ವ್ಯವಹಾರಗಳೇನಿದ್ದಾವೆ ಅವುಗಳನ್ನು ಅಪರಿಚಿತ ವ್ಯಕ್ತಿಗಳನ್ನು ನಂಬದೇ ಇರತಕ್ಕಂಥದ್ದು, ಅನ್ನೋನ್ ಫೋನ್ ಕಾಲ್ಗಳನ್ನು ಅಟೆಂಡ್ ಮಾಡದೇ ಇರತಕ್ಕಂಥದ್ದು, ಅದರಲ್ಲಿ ಮುಖ್ಯವಾಗಿ ಅನ್ನೋನ್ ವಿಡಿಯೋ ಕಾಲ್ಗಳನ್ನು ಅಟೆಂಡ್ ಮಾಡದೆ ಇರ್ತಕ್ಕಂಥದ್ದು, ಅಥವಾ ಇಂಟರ್ನೆಟ್ಟಲ್ಲಿ ಬರ್ತಕ್ಕಂಥದ್ದು ಎಲ್ಲ ನಿಜ ಅಂತಕ್ಕಂಥ, ಅಥವಾ ವಾಟ್ಸಪ್ಪಲ್ಲಿ ಬರ್ತಕ್ಕಂಥದ್ದು ಎಲ್ಲ ನಿಜ ಅಂತಕ್ಕಂಥ ಒಂದು ಭ್ರಮೆಯಲ್ಲಿ ಇರ್ತಕ್ಕಂಥದ್ದು. ಸೊ ಈ ರೀತಿಯ ಇದಕ್ಕೆ ಮರಳಾಗಬಾರ್ದು. ಸೊ ಎಲ್ಲವನ್ನು ಕೂಡ ಪ್ರತ್ಯಕ್ಷಿಸಿ, ಪ್ರಮಾಣಿಸಿ, ಎಕ್ಸ್ಪರ್ಟ್ಗಳಿಗೆ ತಿಳ್ಕೊಂಡು, ಉದಾಹರಣೆ ಸ್ಟಾಕ್ ಇದರಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂದರೆ ದೇರ್ ಆರ್ ಎಕ್ಸ್ಪರ್ಟ್ಸ್ ಇನ್ ದಟ್ ಫೀಲ್ಡ್, ದೇರ್ ಆರ್ ಸ್ಟಾಕ್ ಬ್ರೋಕರ್ಸ್ ಆರ್ ದೇರ್, ಅಥವಾ ಸ್ಟಾಕ್ ಅಡ್ವೈಸ್ ಕೊಡೋರು ಇದ್ದಾರೆ. ಅಂಥವ್ರನ್ನ ಸಂಪರ್ಕ ಮಾಡಿ ಅವ್ರ ಒಂದು ಮಾಹಿತಿಯನ್ನು ಅಥವಾ ಅಡ್ವೈಸನ್ನು ತೊಗೊಂಡು ಮಾಡಿ. ಅದಕ್ಕೆ ಹೊರತುಪಡಿಸಿ ಈ ರೀತಿ ಯಾವುದೋ ಒಂದು ನೀವು ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಇದನ್ನು ಮಾಡಿದ್ರೆ ಇಷ್ಟು ಹಣ ಸಂಪಾದಿಸ್ಬೋದು, ಅಷ್ಟು ಹಣ ಸಂಪಾದಿಸ್ಬೋದು ಅಂತ ಏನು ಇದು ಬರ್ತವೆ, ಅಂತಹ ಬಣ್ಣದ ಮಾತುಗಳಿಗೆ ಮಾರು ಹೋಗಬಾರ್ದು. ಥ್ಯಾಂಕ್ ಯು ಸರ್. TFI ಸ್ಟುಡಿಯೋಗೆ ಬಂದು ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದ ದಯಾನಂದ್ ಅವರೇ. ಥ್ಯಾಂಕ್ ಯು. ಇದು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂತಹ B. ದಯಾನಂದ್ ಅವರ ಸಂದರ್ಶನ ಆಗಿತ್ತು. ಸಾಕಷ್ಟು ವಿಷಯಗಳ ಬಗ್ಗೆ ಅವರು ಮಾಹಿತಿ ಕೊಟ್ಟಿದ್ದಾರೆ. ಒಂದು ಜನಸ್ನೇಹಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. 2 ವಿಚಾರ, ಒಂದು 112 ಅನ್ನೋ ನಂಬರ್, ನಿಮಗೇನೇ ಸಮಸ್ಯೆ ಇದ್ದಾಗಲೂ ಕೂಡ 112 ನಂಬರನ್ನು ನೀವು ಬಿಲೀವ್ ಮಾಡಬಹುದು.
ಒಂದು 7ರಿಂದ 8 ನಿಮಿಷಗಳ ಒಳಗಾಗಿ ನಿಮಗೆ ಸೇವೆ ಸಿಗುತ್ತೆ ಅನ್ನೋ ಒಂದು ಭರವಸೆ ಕೂಡ ಸಿಕ್ಕಿದೆ. ಸೈಬರ್ ಕ್ರೈಮ್ಗಳ ವಿಚಾರದಲ್ಲಿ ನೀವು ಹೇಗೆ ಹುಷಾರಾಗಿರಬೇಕು ಎನ್ನುವುದರ ಬಗ್ಗೆ ಕೂಡ ಇನ್ ಡೀಟೇಲ್ ಮಾಹಿತಿ ಕೊಟ್ಟಿದ್ದಾರೆ ಅಂತ ಭಾವಿಸ್ತಾ ಸಂದರ್ಶನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.